ಹ್ಮ್ ಓಕೆ, ಎಲ್ಲರಿಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ 2ನೇ ದಿವಸದ ಕಾರ್ಯಕ್ರಮಕ್ಕೆ ವಾರ ಮ್ಯೂಟ್ ಮಾಡ್ಕೊಳ್ಳಿ. ನಾನೇ ಮ್ಯೂಟ್ ಎಲ್ಲರನ್ನು ಒಂದೇ. ಕಳೆದ ವಾರ ನಾವು ಒಂದು ಸಣ್ಣ ಪೀಠಿಕೆಯನ್ನ ಕೊಟ್ವಿ. ಪೀಠಿಕೆಯ ರೂಪದಲ್ಲಿ ಚರ್ಚೆಯನ್ನ ಮಾಡಿದ್ವಿ 6 ಗೋಸ್ವಾಮಿಗಳ ಮಹಿಮೆಯ ಬಗ್ಗೆ. ವೃಂದಾವನದ ಪ್ರಧಾನವಾದಂತಹ 6 ಗೋಸ್ವಾಮಿಗಳು. ಅನೇಕ ಗೋಸ್ವಾಮಿಗಳಿದ್ದಾರೆ ಗೌಡಿಯ ಸಂಪ್ರದಾಯದಲ್ಲೇನೆ, ವೃಂದಾವನದಲ್ಲೇ ಬಾಳದಂತವರು. ಆ ಎಲ್ಲಾ ಗೋಸ್ವಾಮಿಗಳಲ್ಲಿ ಈ 6 ಗೋಸ್ವಾಮಿಗಳು ಚೈತನ್ಯ ಮಹಾಪ್ರಭುಗಳ ಪ್ರಧಾನ ಶಿಷ್ಯರು. ಅವರ ಸಾಧನೆ ಏನಿತ್ತು, ಅವರ ಯೋಗದಾನವೇನಿತ್ತು ವೃಂದಾವನಕ್ಕೆ ಮತ್ತೆ ಗೌಡಿಯ ವೈಷ್ಣವ ಸಂಪ್ರದಾಯಕ್ಕೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಪೀಠಿಕೆಯ ರೂಪದಲ್ಲಿ ನಾವು ಕಳೆದ ವಾರ 9ನೇ ತಾರೀಕು ನಾವು ಚರ್ಚೆ ಮಾಡಿದ್ವಿ. ಇವತ್ತು ಮತ್ತೊಂದು ಪೀಠಿಕೆಯನ್ನು ನಾವೇನು ಕೊಡೋದಿಲ್ಲ. ನಾವು ಸೀದಾ ಮೊದಲನೆಯ ಗೋಸ್ವಾಮಿ, ನಮ್ಮ ಎಲ್ಲಾ ಗೌಡಿಯ ವೈಷ್ಣವರಿಗೆ ಬಹಳ ಪ್ರಧಾನವಾದಂತಹ ಪಾತ್ರವನ್ನ ವಹಿಸುವಂತಹ ವೃಂದಾವನದ ಗೋಸ್ವಾಮಿಯಾದಂತಹವರು ರೂಪ ಗೋಸ್ವಾಮಿಯವರ ಜೀವನ ಚರಿತ್ರೆಯನ್ನ ಚರ್ಚೆ ಮಾಡೋದಕ್ಕೆ ಇವತ್ತು ನಾವು ಆರಂಭಿಸ್ತೇವೆ. ನಿಮ್ಮಲ್ಲಿ ಅನೇಕ ಜನರು ಆಗ್ಲೇ ನೀವು ಕೇಳಿರ್ತೀರಾ, ನನಗೆ ಗೊತ್ತಿದೆ. ಅದರಿಂದ ನೀವು ಇವತ್ತು ಕೇಳಬೇಕಾದ್ರೆ ಈ ಎಲ್ಲ ವಿಷಯಗಳು ನಿಮ್ಗೆ ಗೊತ್ತಿದೆ ಅಂತ ಅನ್ನಿಸ್ಬೋದು. ಆದ್ರೂ ಕೂಡ ಕೃಷ್ಣನ ವಿಷಯದವನ್ನ ಮತ್ತೆ ಕೃಷ್ಣರ ಪರಿಶುದ್ಧ ಭಕ್ತರ ವಿಷಯವನ್ನ ಚರ್ಚೆ ಮಾಡೋದಕ್ಕೆ ಎಷ್ಟು ಸತಿ ಆದ್ರೂ ನಮಗೆ ಅಷ್ಟೇ ಹುರುಪು ಇದ್ದೇ ಇರುತ್ತೆ. ಏಕೆ ಅಂತ ಹೇಳಿದ್ರೆ ಈ ಎಲ್ಲ ಮಹಾತ್ಮರ ಜೀವನ ಚರಿತ್ರೆ ಏನಿದೆ ಅದರಲ್ಲಿ ಸಂಪೂರ್ಣವಾದಂತಹ ಕೃಷ್ಣನ ಪಾತ್ರವನ್ನ ನಾವು ನೋಡ್ತೀವಿ. ಅವರ ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಹೇಗೆ ಕೃಷ್ಣ ಅವರ ಜೊತೆಯಲ್ಲಿ ಇದ್ದ. ಅದರಿಂದ ಈ ಮಹಾತ್ಮರ ಜೀವನ ಚರಿತ್ರೆಯನ್ನ ಚರ್ಚೆ ಮಾಡುವುದು, ಕೃಷ್ಣನ ಲೀಲೆಗಳನ್ನ ಚರ್ಚೆ ಮಾಡುವುದು ಅಭಿನ್ನ ಅಲ್ವಾ? ಏಕೆ ಅಂತ ಹೇಳಿದ್ರೆ ಈ ಎಲ್ಲ ಮಹಾತ್ಮರು ನಮಗೆ ಕೃಷ್ಣನ ಸ್ಮೃತಿಯನ್ನ ಉಂಟು ಮಾಡ್ತಾರೆ, ಕೃಷ್ಣನ ನೆನಪನ್ನ ನಮ್ಮೆಲ್ಲರಿಗೆ ಉಂಟು ಮಾಡ್ತಾರೆ. ಅದರಿಂದ ಇವರೆಲ್ಲರ ಜೀವನ ಚರಿತ್ರೆಯನ್ನ ಚರ್ಚೆ ಮಾಡುವುದು ಕೃಷ್ಣ ಲೀಲೆಯನ್ನ ಕೇಳುವುದಕ್ಕಿಂತ ಉತ್ತಮ ಅನ್ನೋ ಹಾಗೆ ಶಿವ ಪಾರ್ವತಿಗೆ ಹೇಳ್ತಾನೆ, ತಸ್ಮಾತ್ ಪರತರಂ ದೇವಿ ತದೀಯಾನಾಂ ಸಮರ್ಚನಂ ಆರಾಧನಾನಾಂ ಸರ್ವೇಷಾಂ ವಿಷ್ಣುರ್ ಆರಾಧನಂ ಪರಂ ತಸ್ಮಾತ್ ಪರತರಂ ದೇವಿ ತದೀಯಾನಾಂ ಸಮರ್ಚನಂ. ಎಲ್ಲಾ ತರಹದ ಆರಾಧನೆಗಳಲ್ಲಿ ವಿಷ್ಣುವಿನ ಆರಾಧನೆ ಅಥವಾ ಕೃಷ್ಣನ ಆರಾಧನೆ ಸರ್ವಶ್ರೇಷ್ಠ. ಅದಕ್ಕಿಂತಲೂ ಶ್ರೇಷ್ಠ ಏನಾದ್ರೂ ಇದೆ ಅಂತ ಹೇಳಿದ್ರೆ ಅದು ಕೃಷ್ಣ ಭಕ್ತರ ಆರಾಧನೆಯನ್ನ ಅನೇಕ ರೂಪದಲ್ಲಿ ನಾವು ಮಾಡಬಹುದು. ಒಂದು ಪ್ರಧಾನವಾದಂತ ರೂಪದಲ್ಲಿ ನಾವು ಯಾವ ರೂಪದಲ್ಲಿ ಮಾಡಬಹುದು ಅಂತ ಹೇಳಿದ್ರೆ ಶ್ರವಣ ಅಂತ ಹೇಳಿದ್ರೆ ಆ ಮಹಾತ್ಮರ ಜೀವನ ಚರಿತ್ರೆಯ ಬಗ್ಗೆ ಕೇಳಿ ಅದನ್ನ ಆಲಿಸಿ ಅದರಲ್ಲಿ ಎಷ್ಟರ ಮಟ್ಟಕ್ಕೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯವಿದೆಯೋ ಅಷ್ಟರ ಮಟ್ಟಕ್ಕೆ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು, ಅದು ಒಂದು ನಮ್ಮ ಪ್ರಧಾನವಾದಂತಹ ಕರ್ತವ್ಯ ಅಲ್ವಾ? ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆದಂತಹ ನಾಯಕರು ಅಂತ ಇರ್ತಾರೆ, ಹೀರೋಸ್. ಎವ್ರಿಬಡಿ ಹ್ಯಾಸ್ ದೇರ್ ಹೀರೋಸ್ ಅಲ್ವಾ? ಇವಾಗ ನಾವು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಬರೋದಕ್ಕಿಂತ ಮುಂಚೆ ನಮಗೆ ಅನೇಕ ಫಿಲಂ ಸ್ಟಾರ್ಸ್ ಅಥವಾ ಕ್ರಿಕೆಟ್ ಸ್ಟಾರ್ಸ್, ಇತ್ತೀಚೆಗೆ ಭಾರತ ವರ್ಲ್ಡ್ ಕಪ್ ಗೆಲ್ತು ಅಂತ ನಾನು ಕೇಳ್ಬಿಟ್ಟೆ. ಆ ರೀತಿಯಾದಂತಹ ಕ್ರಿಕೆಟ್ ಸ್ಟಾರರು ಅಥವಾ ಈ ಫಿಲಂ ನಲ್ಲಿ ಆಕ್ಟ್ ಮಾಡುವಂತವರು, ನಟರು ನಟಿಯರು, ಅವರೆಲ್ಲ ನಮಗೆ ಹೀರೋಗಳಾಗಿರಬಹುದು. ಆದರೆ ಆಧ್ಯಾತ್ಮಿಕ ಜೀವನಕ್ಕೆ ಬಂದಾದ ಮೇಲೆ ನಮ್ಮ ಸಂಪ್ರದಾಯಕ್ಕೆ ಅನುಸಾರವಾಗಿ ಆ ಆಚಾರ್ಯರು ನಮಗೆ ನಾಯಕರಾಗ್ತಾರೆ ಅಲ್ವಾ? ಅದರಿಂದ ಗೌಡಿಯ ವೈಷ್ಣವ ಸಂಪ್ರದಾಯದಲ್ಲಿ ಬಂದಂತವರೆಲ್ಲರಿಗೂ ಮುಖ್ಯವಾಗಿ 6 ಗೋಸ್ವಾಮಿಗಳು ಅವರ ಹೀರೋಗಳು ಆಗಬೇಕು ಅಂತ ಪ್ರಭುಪಾದರೆ ಹೇಳ್ತಾ ಇದ್ರು. ದೇ ಆರ್ ಅವರ್ ಹೀರೋಸ್. ಆದ್ದರಿಂದಲೇ ಅವರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಅದರಲ್ಲಿ ನೀವು ಕೇಳಿದ್ರೆ ಏನೂ ತೊಂದರೆ ಇಲ್ಲ, ಮತ್ತೊಮ್ಮೆ ಕೇಳಬಹುದು ನೀವು. ಆದ್ರೆ ಖಂಡಿತವಾಗ್ಲೂ ಅನೇಕ ವಿಷಯಗಳು ಕೇಳಿಲ್ಲದೆ ಇರೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಏಕೆ ಅಂತ ಹೇಳಿದ್ರೆ ಆ ವಿಷಯಗಳನ್ನ ನಾನು ಕೂಡ ಕೇಳಿರಲಿಲ್ಲ ಮುಂಚೆ. ಅದರಿಂದ ನಾನು ಖಚಿತವಾಗಿ ಹೇಳಬಲ್ಲೆ. ನನಗೆಲ್ಲ ಗೊತ್ತಿದೆ ಅಂತ ಅಲ್ಲ, ಆದ್ರೆ ಅನೇಕ ಅಪೂರ್ವವಾದಂತಹ ವಿಷಯಗಳು ಖಂಡಿತವಾಗ್ಲೂ ಈ ಮಹಾತ್ಮರ ಜೀವನದಲ್ಲಿ
ಜೀವನದ ಬಗ್ಗೆ ಇದ್ದೇ ಇರ್ತದೆ. ಅಪೂರ್ವ ಅಂತ ಹೇಳಿದ್ರೆ ನ ಪೂರ್ವ ಅಂದ್ರೆ ಪೂರ್ವದಲ್ಲಿ ಕೇಳಿಲ್ದೇ ಇರತಕ್ಕಂತಹ ವಿಷಯಗಳು ಅದು ಕ್ರಮೇಣ ಕ್ರಮೇಣ ಖಂಡಿತವಾಗ್ಲೂ ಬರುತ್ತೆ. ಆಯ್ತಾ? ಇನ್ನು ಮತ್ತೆ ಏನು ಮಾತಾಡದೆ ಸೀದಾ ನನ್ನ PPT-ನ ಇವಾಗ ಓಪನ್ ಮಾಡ್ತೀನಿ. ಒಂದೇ ನಿಮಿಷ. ಎಲ್ಲರಿಗೂ ಕಾಣಿಸ್ತಾ ಇದೆ ಅಂತ ಅಂದ್ಕೋತೀನಿ. ಷಡ್ ಗೋಸ್ವಾಮಿ ವೈಭವಂ ಇದರ 2ನೆಯ ಸಂಚಿಕೆ ಇವತ್ತು ಶ್ರೀಲ ರೂಪ ಗೋಸ್ವಾಮಿಯವರ ವೈಭವವನ್ನ ಚರ್ಚೆ ಮಾಡೋದಕ್ಕೆ ನಾವು ಆರಂಭಿಸ್ತೇವೆ. ಬಹಳ ಮುಖ್ಯವಾದಂತಹ ಚರ್ಚೆ ಇದು. ಏಕೆ ಅಂತ ಹೇಳಿದ್ರೆ ರೂಪ ಗೋಸ್ವಾಮಿ ಅನ್ನೋರು ಆ 6 ಗೋಸ್ವಾಮಿಗಳಲ್ಲಿ ಕೂಡ ಪ್ರಧಾನವಾದಂತಹ ಗೋಸ್ವಾಮಿ. ಆಯ್ತಾ? ಸೊ ಇವಾಗ ನಮ್ಮ ಪ್ರೆಸೆಂಟೇಶನ್ ಶುರು ಮಾಡೋಣ. ರೂಪ ಗೋಸ್ವಾಮಿಯವರು ಆರಂಭದಲ್ಲಿ ಅಂದ್ರೆ ಆರಂಭ ಮಾಡೋದಕ್ಕಿಂತ ಮುಂಚೆ ರೂಪ ಗೋಸ್ವಾಮಿಯವರ ಪ್ರಣಾಮ ಮಂತ್ರವನ್ನ ನಾವು ಹೇಳ್ತೇವೆ. ಇದನ್ನ ಖಂಡಿತವಾಗ್ಲೂ ನೀವೆಲ್ಲರೂ ಬಲ್ಲವರಾಗಿರ್ತೀರಾ. ನಿಮ್ಗೆಲ್ಲರಿಗೂ ಇದು ಕಂಠಪಾಠ ಆಗೇ ಇರ್ತದೆ. ನಾನು ಹೇಳ್ತೀನಿ, ನೀವು ನಿಮ್ಮ ಮನಸ್ಸಿನಲ್ಲೇ ಇದನ್ನ ಹೇಳ್ಕೋಬಹುದು. ಇದು ಬಹಳ ಸುಂದರವಾದಂತಹ ಶ್ಲೋಕ. ಇದರಲ್ಲಿ ರೂಪ ಗೋಸ್ವಾಮಿಯವರ ಪ್ರಧಾನವಾದಂತಹ ಸಾಧನೆ ಏನಿತ್ತು, ಅವರ ಪ್ರಧಾನವಾದಂತಹ ಮನೋಭಾವನೆ ಏನಿತ್ತು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ಇದರ ಅರ್ಥ ಬಹಳ ಸುಲಭ. ಶ್ರೀ ಚೈತನ್ಯ ಮನಃ ಅಭೀಷ್ಟಂ. ಅಭೀಷ್ಟ ಅಂತ ಹೇಳಿದ್ರೆ ಹೃದಯದ ಅಂತರಾಳದಲ್ಲಿ ಇರತಕ್ಕಂತಹ ಆಸೆ ಅಥವಾ ಬಹಳ ತೀವ್ರವಾದಂತಹ ಆಸೆ, ಅದಕ್ಕೆ ಅಭೀಷ್ಟ ಅಂತ ಹೇಳ್ತೀವಿ. ಸಂಸ್ಕೃತದಲ್ಲಿ ಅನೇಕ ಶಬ್ದಗಳು ಒಂದೇ ಅರ್ಥದಲ್ಲಿ ಬರುತ್ತೆ, ಆದ್ರೆ ಅದೆಲ್ಲದರಲ್ಲಿ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಕೂಡ ಇರ್ತದೆ. ಉದಾಹರಣೆಗೆ ನೀವು ನಿಮ್ಮ ಗೆಳೆಯ ಅಂತ ಹೇಳ್ಬೇಕಾದ್ರೆ ಮಿತ್ರಂ ಅಂತ ಹೇಳ್ಬೋದು, ಬಂಧು ಅಂತ ಹೇಳ್ಬೋದು, ಸಖ ಅಂತ ಹೇಳ್ಬೋದು. ಇದೆಲ್ಲದರಲ್ಲಿ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇದೆ. ಏನಂದ್ರೆ ಮಿತ್ರಂ ಅಂತ ಹೇಳಿದ್ರೆ ಸಾಮಾನ್ಯವಾದಂತಹ ಗೆಳೆಯ, ಬಂಧು ಅಂತ ಹೇಳಿದ್ರೆ ಅದಕ್ಕಿಂತ ಸ್ವಲ್ಪ ನಿಕಟವಾದಂತಹ ಗೆಳೆಯ, ಸಖ ಅಂತ ಹೇಳಿದ್ರೆ ಇನ್ನೂ ನಿಕಟವಾದಂತಹ ಗೆಳೆಯ. ಆ ರೀತಿಯಲ್ಲಿ ಅರ್ಥಗಳು ಬರುತ್ತೆ ಅಲ್ವಾ? ಅದೇ ರೀತಿಯಲ್ಲಿ ಅಭೀಷ್ಟ ಅಂತ ಹೇಳಿದ್ರೆ ತೀವ್ರವಾದಂತಹ ಆಸೆ. ಚೈತನ್ಯ ಮಹಾಪ್ರಭುಗಳ ಹೃದಯದಲ್ಲಿ ಯಾವ್ದು ತೀವ್ರವಾದಂತಹ ಇಚ್ಛೆ ಇತ್ತು, ಯಾವ ತೀವ್ರವಾದಂತಹ ಒಂದು ಮನಸ್ಸಿನ ಒಂದು ಇಚ್ಛೆ ಇತ್ತು, ಆಸೆ ಇತ್ತು, ಅದನ್ನ ಭೂತಲೆ ಏನ ಸ್ಥಾಪಿತಂ, ಅದನ್ನ ಈ ಭೂಮಿಯ ಮೇಲೆ ಯಾರು ಸ್ಥಾಪಿಸಿದರು, ಅಂತಹ ಸ್ವಯಂ ರೂಪ, ಆ ಸ್ವಯಂ ರೂಪ ಗೋಸ್ವಾಮಿಯವರು. ಏನಕ್ಕೆ ಸ್ವಯಂ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ರೂಪ ಗೋಸ್ವಾಮಿಯವರು ಸಾಮಾನ್ಯವಾದಂತಹ ಪುರುಷರಲ್ಲ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಗೋಲೋಕ ವೃಂದಾವನದಲ್ಲಿ ಮಂಜರಿಗಳು ಯಾರಿರ್ತಾರೆ ಅಂದ್ರೆ ಗೋಪಿಕಾಸ್ತ್ರೀಯರ ಸಹಾಯಕರು, ಅವರಲ್ಲಿ ಪ್ರಧಾನವಾಗಿರ್ತಕ್ಕಂತಹ ಶ್ರೀಮತಿ ರಾಧಾರಾಣಿಯ ಸಹಾಯಕಿ ರೂಪಮಂಜರಿ. ಆ ರೂಪಮಂಜರಿಯೇ ರೂಪ ಗೋಸ್ವಾಮಿಯಾಗಿ ಬರ್ತಾರೆ. ಆದ್ರಿಂದ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ಅವರ ಆ ರೂಪ ಗೋಸ್ವಾಮಿ ಅಂತವರು ತಮ್ಮ ಪಾದಾಶ್ರಯಗಳಲ್ಲಿ ನನ್ನನ್ನ ಯಾವಾಗ ನಿಲ್ಲಿಸ್ತಾರೆ, ಅಥವಾ ನಾನು ಅವರ ಪಾದಾಶ್ರಯವನ್ನ ಯಾವಾಗ ಹೊಂದುತ್ತೇನೆ ಅನ್ನೋದು ಈ ಶ್ಲೋಕದ ಸರಳವಾದಂತಹ ಅರ್ಥ. ಅಂದ್ರೆ ವಿಶೇಷವಾಗಿ ಇಲ್ಲಿ ನಮಗೆ ಏನ್ ಕಾಣಿಸುತ್ತೆ ಅಂದ್ರೆ, ರೂಪ ಗೋಸ್ವಾಮಿಯವರು ಚೈತನ್ಯ ಮಹಾಪ್ರಭುಗಳ ವಿಶೇಷವಾದಂತಹ ಕೃಪೆಗೆ ಪಾತ್ರರಾಗಿದ್ರು. ಅದರಿಂದಲೇ ಭೂಮಿಯ ಮೇಲೆ ಆ ಚೈತನ್ಯ ಮಹಾಪ್ರಭುಗಳ ಅಭೀಷ್ಟವನ್ನ, ಆ ತೀವ್ರವಾದಂತ ಇಚ್ಛೆಯನ್ನ ಅವರು ಸ್ಥಾಪಿಸೋದಕ್ಕೆ ಸಾಧ್ಯವಾಯಿತು ಅನ್ನೋದನ್ನ ನಾವು ನೋಡ್ತೀವಿ. ಇದಾದ್ಮೇಲೆ ಇಲ್ಲಿ ನೋಡಿ, ಇದ್ರ ಬಗ್ಗೆ ಕೂಡ ನೀವು ಎಷ್ಟೊಂದ್ ಜನ ಕೇಳಿರ್ತೀರಾ. ಆದ್ರೂ ಸುಮ್ನೆ ಒಂದು ಟೇಬಲ್ ಮಾಡಿ ಕೊಟ್ಟಿದ್ದೀನಿ ಅಷ್ಟೇ. ಇಲ್ಲಿ ನಾವು ಪ್ರತಿಯೊಬ್ಬ ಗೋಸ್ವಾಮಿ ಅವರ ಮೂಲ ಸ್ವರೂಪ ಏನು, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಗೋಲೋಕ ವೃಂದಾವನದಲ್ಲಿ, ಆಧ್ಯಾತ್ಮಿಕ ಜಗತ್ತಿನಲ್ಲೂ ಅನೇಕ ಲೋಕಗಳು ಇವೆ ಅಲ್ವಾ?
ಆ ಎಲ್ಲಾ ಲೋಕಗಳಿಗೂ ವೈಕುಂಠ ಅಂತ ಸಾಮಾನ್ಯವಾಗಿ ಹೇಳ್ತೇವೆ. ಆದರೆ ಅದೆಲ್ಲದರಲ್ಲಿ ಬೇರೆ ಬೇರೆ ಸ್ತರಗಳು ಇವೆ. ಆ ಉದಾಹರಣೆಗೆ ವೈಕುಂಠ ಅಂದ್ರೆ ಸಾಮಾನ್ಯವಾಗಿ ಲಕ್ಷ್ಮೀನಾರಾಯಣರು ವಾಸ ಮಾಡುವಂತಹ ಸ್ಥಳ. ಅದಕ್ಕೆ ಮೇಲೆ ನಮ್ಮ ಅಯೋಧ್ಯೆ ಇದೆ, ಅದಕ್ಕೆ ಮೇಲೆ ದ್ವಾರಕೆ ಇದೆ, ಅದಕ್ಕೆ ಮೇಲೆ ಮಥುರೆ ಇದೆ. ಕೊನೆಗೆ ಎಲ್ಲದಕ್ಕಿಂತ ಉಚ್ಚ ಸ್ಥಾನದಲ್ಲಿ ಕೇವಲ ಪ್ರೇಮ ಭಕ್ತಿಯಿಂದ ತಲುಪಬಹುದಾದಂತಹ ಸ್ಥಾನವನ್ನ ನಾವೇನ್ ಹೇಳ್ತೀವಿ, ವೃಂದಾವನ ಅಥವಾ ಗೋಲೋಕ ವೃಂದಾವನ. ಅದಕ್ಕೆ ಗೋಕುಲ ಅಂತ ಕೂಡ ಹೇಳ್ತಾರೆ. ಬ್ರಹ್ಮ ಸಂಹಿತೆಯಲ್ಲಿ ಅದೇ ಸ್ಥಳಕ್ಕೆ ಗೋಕುಲ ಅಂತ ಹೇಳ್ತಾರೆ. ಅದರಿಂದ ಅಲ್ಲಿ ಆ ಸ್ವಾಭಾವಿಕವಾದಂತಹ ಪ್ರೇಮ ಭಕ್ತಿಯಲ್ಲಿ ತೊಡಗಿರುವಂತಹ ಈ ಎಲ್ಲ ಮಂಜರಿಯರು ಯಾರಿದ್ದಾರೆ, ಗೋಪಿಕಾ ಸ್ತ್ರೀಯರ ವೈಯಕ್ತಿಕ ಸಹಾಯಕಿಯರು ಅಲ್ವಾ. ಅದರಿಂದ ಅವರೇನೆ ಗೋಸ್ವಾಮಿಗಳಾಗಿ ಚೈತನ್ಯ ಲೀಲೆಯಲ್ಲಿ ಭಾಗವಹಿಸೋದ್ಬೇಕು ಅಂತ ಅವರು ಬರ್ತಾರೆ. ಅದರಿಂದ ರೂಪ ಗೋಸ್ವಾಮಿಯವರು ರೂಪ ಮಂಜರಿ, ಸನಾತನ ಗೋಸ್ವಾಮಿಯವರು ಲವಂಗ ಅಥವಾ ರತಿ ಮಂಜರಿ ಅಂತ. ಅದ್ರ ಬಗ್ಗೆ ದ್ವೈವಿಧ್ಯವಿದೆ. ಇದೆಲ್ಲವೂ ನಮಗೆ ಎಲ್ಲಿ ಸಿಗತ್ತೆ ಅಂತ ಹೇಳಿದ್ರೆ ಕವಿಕರ್ಣಪೂರ ಅಂತ ಗೌಡಿಯ ಸಂಪ್ರದಾಯದಲ್ಲಿ ಬಂದಂಥವ್ರು, ಅವರು ಒಂದು ಗ್ರಂಥವನ್ನ ಬರೆದಿದ್ದಾರೆ, ಗೌಡ ಗಣೋದ್ದೇಶ ದೀಪಿಕೆ ಅಂತ ಒಂದು ಗ್ರಂಥ. ಅದರಲ್ಲಿ ಇದೆಲ್ಲ ನಮ್ಗೆ ಮಾಹಿತಿ ನಮ್ಗೆ ಸಿಗತ್ತೆ. ಆಯ್ತಾ? ಎಲ್ಲರಿಗೂ ಕೇಳಿಸ್ತಾ ಇದೆ ಅಲ್ವಾ ನಾನು ಹೇಳ್ತಾ ಇರೋದು? ಯಾರಾದ್ರೂ ಒಬ್ರು ನನಗೆ ಕನ್ಫರ್ಮ್ ಮಾಡ್ತೀರಾ? ಧನ್ಯವಾದಗಳು. ಸೊ ರೂಪ ಗೋಸ್ವಾಮಿಯವರು ರೂಪ ಮಂಜರಿ, ಸನಾತನ ಗೋಸ್ವಾಮಿಯವರು ಲವಂಗ ಮಂಜರಿ ಅಥವಾ ರತಿ ಮಂಜರಿ, ರಘುನಾಥ ದಾಸ ಗೋಸ್ವಾಮಿಯವರು ರಾಸ ಮಂಜರಿ, ರಘುನಾಥ ಭಟ್ಟ ಗೋಸ್ವಾಮಿಯವರು ರಾಗಮಂಜರಿ, ಗೋಪಾಲ ಭಟ್ಟ ಗೋಸ್ವಾಮಿಯವರು ಅನಂಗ ಮಂಜರಿ, ಮತ್ತು ಕೊನೆಯಲ್ಲಿ ಜೀವ ಗೋಸ್ವಾಮಿಯವರು ಶ್ರೀ ವಿಲಾಸ ಮಂಜರಿ ಅಂತ ಹೇಳ್ತಾರೆ. ಆಯ್ತಾ? ಸೊ 6 ಗೋಸ್ವಾಮಿಗಳು ಕೂಡ ಆ ಭಗವಂತನ ನಿತ್ಯ ಸಿದ್ಧ ಭಕ್ತರು. ನಿತ್ಯ ಸಿದ್ಧ ಅಂತ ಹೇಳಿದ್ರೆ ಅವರ ಪತನ ಎಂದಿಗೂ ಕೂಡ ಆಗೋದಿಲ್ಲ. ಅವರು ಈ ಲೋಕಕ್ಕೆ ಬಂದರೂ ಕೂಡ ಭಗವಂತ ಅವತಾರ ಮಾಡಿ ಯಾವಾಗ ಬರ್ತಾನೆ ಅವನ ಲೀಲೆಗಳಲ್ಲಿ ಭಾಗವಹಿಸುವುದಕ್ಕೆ ಮಾತ್ರ ಬರ್ತಾರೆ. ಉದಾಹರಣೆಗೆ ನಂದ ಮಹಾರಾಜರು ಮತ್ತೆ ಯಶೋದೆ ಕೃಷ್ಣನ ನಿತ್ಯ ಸಿದ್ಧ ಭಕ್ತರು. ಗೋಲೋಕ ವೃಂದಾವನದಲ್ಲಿ ನಿತ್ಯ ರೂಪದಲ್ಲಿ ಅವರ ಲೀಲೆಗಳು ಕೃಷ್ಣನ ಜೊತೆಯಲ್ಲಿ ಆಗ್ತಾ ಇರುತ್ತದೆ. ಆದರೆ ಕೃಷ್ಣ ಯಾವಾಗ ಈ ಲೋಕಕ್ಕೆ ತನ್ನ ಲೀಲೆಗಳನ್ನ ಎಲ್ಲರಿಗೂ ದರ್ಶನ ಮಾಡಿಸ್ಬೇಕು ಅಂತ ಬರ್ತಾನೆ, ಆವಾಗ ಅವರು ಕೂಡ ಬರ್ತಾರೆ ಅವನ ಲೀಲೆಗಳಲ್ಲಿ ಭಾಗವಹಿಸ್ಬೇಕು ಅಂತ. ಅದೇ ರೀತಿಯಲ್ಲಿ ಈ ಎಲ್ಲ ಮಹಾನುಭಾವರು ಚೈತನ್ಯ ಲೀಲೆಯಲ್ಲಿ ಭಾಗವಹಿಸ್ಬೇಕು ಅಂತ ಬರ್ತಾರೆ. ಆಯ್ತಾ? ಸೊ ಇವಾಗ ರೂಪ ಗೋಸ್ವಾಮಿ ಅವರ ಜೀವನ ಚರಿತ್ರೆಯನ್ನ ಚರ್ಚೆ ಮಾಡೋದಕ್ಕೆ ನಾವು ಆರಂಭ ಮಾಡೋಣ. ಈ ಯಾವ ವಿಷಯವನ್ನ ನಾನು ಹೇಳ್ತಾ ಇದ್ದೇನೆ ಅದರಲ್ಲಿ ಪ್ರಾಯಶಃ 100ಕ್ಕೆ 100 ವಿಷಯಗಳನ್ನ ನಾನು ಇಲ್ಲ ಪ್ರವಚನಗಳಲ್ಲಿ ಕೇಳಿದ್ದೀನಿ, ಇಲ್ಲ ಯಾವುದೋ ಒಂದು ಆನ್ಲೈನ್ ಎಲ್ಲೋ ನಾನು ಓದಿದ್ದೀನಿ ಅಷ್ಟೇನೆ. ಸಾಮಾನ್ಯವಾಗಿ ಪರಂ ಪೂಜ್ಯ ರಾಧನಾ ಸ್ವಾಮಿ ಮಹಾರಾಜ್ ಅವರು ಬಹಳ ಸುಂದರವಾದಂತಹ ಪ್ರವಚನಗಳನ್ನ ಪ್ರತಿಯೊಬ್ಬ ಗೋಸ್ವಾಮಿಗಳ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಅನೇಕ ಪ್ರವಚನಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಧಾನವಾಗಿ ನಾನು ಈ ಎಲ್ಲಾ ವಿಷಯಗಳನ್ನ ತಗೊಂಡು ಒಂದು PPT ಮಾಡಿದ್ದೇನೆ. ಇಲ್ಲ ಅಂದ್ರೆ ಬೇರೆ ವಿಷಯಗಳನ್ನ ನಾನು ಆನ್ಲೈನ್ ಹುಡುಕಿ ಸ್ವಲ್ಪ ವಿಷಯಗಳನ್ನ ಇಲ್ಲಿ ಹಾಕಿದ್ದೀನಿ ಅಷ್ಟೇನೆ. ಆಯ್ತಾ? ಸೊ ರೂಪ ಗೋಸ್ವಾಮಿಯವರು ನಮ್ಮ ಸಂಪ್ರದಾಯ ಏನಿದೆ, ಗೌಡೀಯ ವೈಷ್ಣವ ಸಂಪ್ರದಾಯ. ಗೌಡೀಯ ಅಂತ ಹೇಳಿದ್ರೆ ಗೌಡ ದೇಶದಲ್ಲಿ ಉದ್ಭವವಾದಂತಹ ಸಂಪ್ರದಾಯ. ಗೌಡ ದೇಶ ಅಂತ ಹೇಳಿದ್ರೆ ಬಂಗಾಳ ಅಲ್ವಾ? ಇವತ್ತಿನ ಕೇವಲ ಪಶ್ಚಿಮ ಬಂಗಾಳವಲ್ಲ, ಆದ್ರೆ ಪಶ್ಚಿಮ ಬಂಗಾಳ ಮತ್ತೆ ಇವತ್ತಿನ ಬಾಂಗ್ಲಾದೇಶ ಅಥವಾ ಪೂರ್ವ ಬಂಗಾಳ ಅದೆಲ್ಲವನ್ನ ಸೇರಿಸಿ ಬಂಗಾಳ ಅಂತ, ಗ್ರೇಟರ್ ಬೆಂಗಾಲ್ ಆ ದೊಡ್ಡ ಬಂಗಾಳ ಪ್ರದೇಶ ಏನಿದೆ ಅದಕ್ಕೆ ಗೌಡ ದೇಶ. ಅಲ್ಲಿ ಉದ್ಭವವಾದಂತಹ ಹುಟ್ಟಿದಂತಹ ಸಂಪ್ರದಾಯಕ್ಕೆ ಗೌಡೀಯ ವೈಷ್ಣವ ಸಂಪ್ರದಾಯ. ಇದಕ್ಕೆ ಅನೇಕ ಪರ್ಯಾಯ ಶಬ್ದಗಳಿವೆ, ಅಂದ್ರೆ ಅದಕ್ಕೆ ಸಮಾನಾರ್ಥಕವಾದಂತಹ ಶಬ್ದಗಳು ಅನೇಕವಿದೆ. ಅದರಲ್ಲಿ ಮುಖ್ಯವಾದದ್ದು ಯಾವುದು ಅಂತ ಹೇಳಿದ್ರೆ ರೂಪಾನುಗ ಸಂಪ್ರದಾಯ. ನಮ್ಮ ಸಂಪ್ರದಾಯಕ್ಕೆ ಎಲ್ಲರೂ ರೂಪಾನುಗ ಸಂಪ್ರದಾಯ ಅಂತ ಕರೀತಾರೆ. ಏನಕ್ಕೆ ಅಂತ ಹೇಳಿದ್ರೆ ಇದನ್ನ ಈ ಹೆಸರನ್ನ ಯಾರು ಕೊಟ್ಟಿದ್ದು? ಚೈತನ್ಯ ಮಹಾಪ್ರಭುಗಳೇ ಕೊಟ್ಟಿದ್ದು. ಚೈತನ್ಯ ಮಹಾಪ್ರಭುಗಳೇ ಗೌಡೀಯ ವೈಷ್ಣವ ಸಂಪ್ರದಾಯಕ್ಕೆ ರೂಪಾನುಗ ಸಂಪ್ರದಾಯ ಅಂತ ಹೆಸರನ್ನ ಕೊಟ್ಟಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ಈ ಸಂಪ್ರದಾಯದಲ್ಲಿ ಬರ್ತಕ್ಕಂಥವ್ರೆಲ್ಲರೂ ಕೂಡ ಸ್ವಾಭಾವಿಕವಾಗಿಯೇನೆ ಅವರು ರೂಪ ಗೋಸ್ವಾಮಿ ಅವರ ಅನುಯಾಯಿಗಳು ಆಗ್ತಾರೆ. ರೂಪ ಮತ್ತೆ ಅನುಗ ಅಂತ ಹೇಳಿದ್ರೆ ಅನುಯಾಯಿ. ನಾವೆಲ್ಲರೂ ಚೈತನ್ಯ ಮಹಾಪ್ರಭುಗಳ ಅನುಯಾಯಿ ಹೌದು, ಆದರೆ ಆ ಚೈತನ್ಯ ಮಹಾಪ್ರಭುಗಳ ಆದೇಶದ ಮೇರೆಗೇನೆ ನಾವೆಲ್ಲರೂ ರೂಪ ಗೋಸ್ವಾಮಿ ಅವರ ಅನುಯಾಯಿ ಅಲ್ವಾ? ಆದ್ದರಿಂದಲೇ ಇದಕ್ಕೆ
ರೂಪಾನುಗ ಸಂಪ್ರದಾಯ ಅಂತ ಹೇಳ್ತಾರೆ ಅಲ್ವಾ. ನೋಡಿ, ಕಳೆದ ಬಾರಿ ಕೂಡ ನಾವು ಚರ್ಚೆ ಮಾಡ್ತಾ ಇದ್ವಿ, ಶ್ರೀಲ ಪ್ರಭುಪಾದರು ಯಾವಾಗ ವೃಂದಾವನದಲ್ಲಿ ರಾಧಾ ದಾಮೋದರ ದೇವಸ್ಥಾನದಲ್ಲಿ ಇದ್ರು, ಆವಾಗ ಮುಖ್ಯವಾಗಿ ಅವರು ಪ್ರತಿ ರಾತ್ರಿ ಆ ರೂಪ ಗೋಸ್ವಾಮಿಯವರ ಸಮಾಧಿಯ ಮುಂದೆ ಕೂತ್ಕೊಂಡು ತಮ್ಮ ಅಂತರಾಳದ ಪ್ರಾರ್ಥನೆಗಳನ್ನ ಮಾಡ್ಕೊತಾ ಇದ್ರು. ಎಷ್ಟೊಂದ್ ಸತಿ ಅವರು ಅಳ್ತಾ ಇದ್ರು ಆ ಸಮಾಧಿಯ ಮುಂದೆ ಅಂತ. ಮತ್ತು ಒಮ್ಮೆ ಇದನ್ನ ಕಳೆದ ಬಾರಿ ನಾನು ಹೇಳಿದ್ದೆ, ಆ ವೃಂದಾವನದಲ್ಲಿ ಪ್ರಭುಪಾದರಿಗೆ ಒಬ್ಬ ಸಣ್ಣ ಹುಡುಗ ಪರಿಚಯ ಇದ್ದ. ಆ ಸಣ್ಣ ಹುಡುಗ ನಡುರಾತ್ರಿಯಲ್ಲಿ ಒಮ್ಮೆ ಬಂದು ನೋಡಿದಾಗ ಪ್ರಭುಪಾದರು ಯಾರ ಜೊತೆಗೋ ಮಾತಾಡ್ತಾ ಇರೋ ಹಾಗೆ ಅನ್ನಿಸ್ತು. ಮಾರನೇ ದಿವಸ ಬೆಳಗ್ಗೆ ಆ ಹುಡುಗ ಪ್ರಭುಪಾದರಿಗೆ ಕೇಳಿದಾಗ ಪ್ರಭುಪಾದರು ಹೇಳ್ತಾರೆ, ಹೌದು, ರೂಪ ಗೋಸ್ವಾಮಿ ಅವ್ರ ಜೊತೆ ಮಾತಾಡ್ತಾ ಇದ್ದೆ, ಆದ್ರೆ ನೀನು ಇದನ್ನ ಯಾರಿಗೂ ಹೇಳ್ಬಾರ್ದು, ಆ ರೀತಿ ಹೇಳ್ತಾರೆ ಅಲ್ವಾ. ಅದರಿಂದ ರೂಪ ಗೋಸ್ವಾಮಿ ಅವರೇನೆ ಪ್ರಭುಪಾದರಿಗೆ ಕೂಡ ಬಹಳ ಸ್ಫೂರ್ತಿಯನ್ನ ಕೊಡ್ತಾರೆ. ಅವರ ಅಸಾಮಾನ್ಯವಾಗಿರ್ತಕ್ಕಂತಹ ಅಥವಾ ಪ್ರಾಯ ಅಸಾಧ್ಯವಾದಂತಹ ಕಾರ್ಯಕಲಾಪಗಳನ್ನ ಮಾಡೋದಕ್ಕೆ ಅಲ್ವಾ. ಆ ದೃಷ್ಟಿಯಿಂದ ನೋಡಿದ್ರೆ ಕೂಡ ನಮಗೆ ರೂಪ ಗೋಸ್ವಾಮಿಯವರ ಪಾತ್ರ ಏನಿದೆ ನಮ್ಮೆಲ್ಲರ ಜೀವನದಲ್ಲಿ ಬಹಳ ಹಿರಿದಾದಂತಹ ಪಾತ್ರ ಅಂತ ನಾವು ನೋಡ್ಬೋದು. ಇಂತಹ ಮಹಾನ್ ಆಚಾರ್ಯರ ಬಗ್ಗೆ ಚರ್ಚೆ ಮಾಡುವುದು ಪಾಮರರಿಗೆ ಎಟುಕದ ವಿಷಯ ಅಲ್ವಾ. ಇದು ಖಂಡಿತವಾಗ್ಲೂ ಹೌದು ಅಲ್ವಾ. ಏಕೆಂದ್ರೆ ಇಂತಹ ಆಚಾರ್ಯರು ಯಾವ ಆಚಾರ್ಯರಿಂದ ಸಂಪೂರ್ಣವಾದಂತಹ ಸಂಪ್ರದಾಯದ ಉದ್ಭವೇ ಆಗಿದೆ ಒಂದು ದೃಷ್ಟಿಯಿಂದ ನೋಡಿದ್ರೆ, ಅಂತ ಮಹಾನ್ ಆಚಾರ್ಯರ ಬಗ್ಗೆ ಚರ್ಚೆ ಮಾಡುವುದು ನಮ್ಮಂಥವ್ರಿಗೆ ನಿಜವಾಗ್ಲೂ ನೋಡಿದ್ರೆ ಸಾಧ್ಯವಾಗದಂತಹ ವಿಷಯ. ಆದ್ರೂ ಕೂಡ ಭಾಗವತದಲ್ಲಿ ಒಂದು ಉದಾಹರಣೆ ಕೊಡಲಾಗಿದೆ, ನಿಮ್ಮಲ್ಲಿ ಎಷ್ಟೊಂದು ಜನರಿಗೆ ಗೊತ್ತಿರುತ್ತದೆ. ಹೇಗೆ ಒಂದು ಪಕ್ಷಿ ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆ ಆಕಾಶದಲ್ಲಿ ಏರ್ತದೆ ಅಲ್ವಾ. ಇವಾಗ ಹದ್ದನ್ನ ನೋಡಿದ್ರೆ ಹದ್ದು ಬಹಳ ಎತ್ತರಕ್ಕೆ ಹೋಗ್ತದೆ. ಆ ಹದ್ದು ಯಾವಾಗ ಎಷ್ಟೊಂದ್ಸತಿ ನಮ್ಗೆ ಕಾಣಿಸೋದು ಇಲ್ಲ. ಎಷ್ಟು ಎತ್ತರಕ್ಕೆ ಹೋಗಿರ್ತದೆ ಅಂತ ಹೇಳಿದ್ರೆ ಪ್ರಾಯ ವಿಮಾನ ಹೋಗುತ್ತಲ್ಲ ಅಷ್ಟು ಎತ್ತರಕ್ಕೆ ಹೋಗುತ್ತೆ ಒಂದೊಂದು ಹದ್ದು ಅಂತ ಹೇಳ್ತಾರೆ. ಆದ್ರೆ ಅಷ್ಟು ಎತ್ತರಕ್ಕೆ ಎಲ್ಲಾ ಪಕ್ಷಿಗಳು ಹಾರೋದಕ್ಕೆ ಸಾಧ್ಯವಾಗದೇ ಇರ್ಬೋದು ಅಲ್ವಾ. ತ್ರಿನಃ ಅಂತ ಹೇಳಿದ್ರೆ ಪಕ್ಷಿಗಳು ಆತ್ಮ ಸಮಂ, ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆ ಆಕಾಶದಲ್ಲಿ ಹಾರ್ತವೆ. ಅದೇ ಪಾರಿವಾಳ ನೋಡಿದ್ರೆ ಅಷ್ಟು ಹದ್ದಿನಷ್ಟು ಎತ್ತರಕ್ಕೆ ಹೋಗಕ್ಕಾಗದೆ ಹೋದ್ರೂ ಕೂಡ ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅದು ಹಾರುತ್ತೆ. ಮನುಷ್ಯರಿಗೆ ಹಾರೋಕೆ ಆಗೋದಿಲ್ಲ, ಅದರಿಂದ ಅದನ್ನ ನೋಡಿದ್ರೆ ಅದು ನಿಜವಾಗ್ಲೂ ಬಹಳ ಮೇಲೇನೆ ಹಾರುತ್ತೆ ಅದು ಅಲ್ವಾ. ಅದೇ ರೀತಿಯಲ್ಲಿ ತುಕಾರಾಮ ಮಹಾರಾಜರು ಕೂಡ ಒಂದು ದೃಷ್ಟಾಂತವನ್ನ ಕೊಡ್ತಾರೆ, ನಾನು ಕೇಳಿದ್ದೀನಿ ನೋಡಿ. ಈ ಹಂಸ ಪಕ್ಷಿ ಏನಿದೆ ಅದು ಬಹಳ ಸುಂದರವಾಗಿ ಅದು ನಡೆಯುತ್ತದೆ. ಅದರ ನಡಿಗೆಯನ್ನ ನೋಡೋದೇ ಬಹಳ ಸುಂದರ ಅಂತ ಹೇಳ್ತಾರೆ. ಅದು ನೀರಿನಲ್ಲಿ ಯಾವಾಗ ತೇಲತ್ತೆ ಅದು ಕೂಡ ನೋಡೋದಕ್ಕೆ ಬಹಳ ಸುಂದರ. ಯಾವಾಗ ಭೂಮಿಯ ಮೇಲೆ ಬರುತ್ತೆ, ಆ ಭೂಮಿಯ ಮೇಲೆ ಬಂದು ಯಾವಾಗ ನಡೆಯುತ್ತೆ ಅದರ ನಡಿಗೆಯನ್ನು ನೋಡೋದು ಬಹಳ ಸುಂದರ. ಆದ್ರೆ ಹಂಸ ಪಕ್ಷಿ ಬಹಳ ಚೆನ್ನಾಗಿ ಸುಂದರವಾಗಿ ನಡೀತಾ ಇದೆ ಅಂತ ಮಾತ್ರಕ್ಕೆ ಬೇರೆ ಯಾವುದೇ ಪ್ರಾಣಿ ಅಥವಾ ಬೇರೆ ಯಾವುದೇ ಪಕ್ಷಿ ನಡೆಯಬಾರದು ಅಂತ ಏನಿಲ್ಲ ಅಲ್ವಾ. ಆ ರೀತಿ ತುಕಾರಾಮ್ ಮಹಾರಾಜರು ಹೇಳ್ತಾರೆ. ಅದೇ ರೀತಿಯಲ್ಲಿ ಪರಿಶುದ್ಧ ಭಕ್ತರು ಇಂತಹ ಮಹಾನ್ ಆಚಾರ್ಯರ ಬಗ್ಗೆ ವರ್ಣಿಸ್ಬೇಕಾದ್ರೆ ನಿಜವಾಗ್ಲೂ ಅಲ್ಲಿ ಅದರಲ್ಲಿ ಬಹಳ ತೀವ್ರವಾದಂತಹ ಭಾವನೆಗಳು ಎಲ್ಲವೂ ಕೂಡ ವ್ಯಕ್ತವಾಗುತ್ತೆ. ಆದ್ರೆ ಎಲ್ಲರೂ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇದರಲ್ಲಿ ತೊಡಗಬಹುದು ಅಲ್ವಾ. ಸೊ ಇವಾಗ ವಿಷಯಕ್ಕೆ ಬರೋಣ. ಚೈತನ್ಯ ಚರಿತಾಮೃತದ ಆದಿಲೀಲೆಯಲ್ಲಿ, ಚೈತನ್ಯ ಚರಿತಾಮೃತದಲ್ಲಿ 3 ಭಾಗಗಳಿವೆ ಎಲ್ಲರಿಗೂ ಗೊತ್ತಿರೋ ಹಾಗೆ. ಆದಿಲೀಲೆ, ಮಧ್ಯಲೀಲೆ ಮತ್ತೆ ಅಂತ್ಯಲೀಲೆ. ವಿಶೇಷವಾಗಿ ಅಂತ್ಯಲೀಲೆಯ ಬಗ್ಗೆ ಹೆಚ್ಚು ಒತ್ತನ್ನ ನೀಡಲಾಗಿದೆ. ಏಕೆ ಅಂತ ಹೇಳಿದ್ರೆ ಆದಿಲೀಲೆ ಮತ್ತೆ ಮಧ್ಯಲೀಲೆಯನ್ನ ವೃಂದಾವನ ದಾಸ್ ಠಾಕೂರರು ತಮ್ಮ ಚೈತನ್ಯ ಭಾಗವತದಲ್ಲಿ ಮುಂಚೆ ಆಗ್ಲೇ ಅವರು ವರ್ಣಿಸಿದ್ರು. ಆದ್ದರಿಂದ ಮರ್ಯಾದಾ ವ್ಯತಿಕ್ರಮವಾಗಬಾರದು ಅಂತ ಹೇಳಿ ಕವಿರಾಜ ಗೋಸ್ವಾಮಿ ಅವರು ಅಂತ್ಯಲೀಲೆಯನ್ನ ಹೆಚ್ಚಾಗಿ ಒತ್ತು ಕೊಟ್ಟು ಅದನ್ನ ವರ್ಣಿಸಿದ್ದಾರೆ. ಆದ್ರೆ ಆದಿಲೀಲೆಯಲ್ಲಿ ಅವ್ರು ಹೇಳ್ತಾರೆ, ಚೈತನ್ಯ ಮಹಾಪ್ರಭು ಅವರ ಭಕ್ತಿ ವೃಕ್ಷ ಏನಿದೆ ನೋಡಿ, ಚೈತನ್ಯ ಮಹಾಪ್ರಭುಗಳ ಸಂಪ್ರದಾಯವನ್ನ ಒಂದು ವೃಕ್ಷಕ್ಕೆ ಅಥವಾ ಒಂದು ಮರಕ್ಕೆ ಹೋಲಿಸ್ತಾರೆ. ಅದರ ಎಡಭಾಗದಲ್ಲಿ 43, 44 ಮತ್ತೆ 45ನೇ ಕೊಂಬೆಗಳನ್ನ ಸನಾತನ ಗೋಸ್ವಾಮಿ, ರೂಪ ಗೋಸ್ವಾಮಿ ಮತ್ತು ಅನುಪಮ ಅಂತ ವಿವರಿಸ್ತಾರೆ. ಅಂದ್ರೆ ಏನು ನೋಡಿ, ಅವರು ಒಂದು ಏನಂತಾರೆ ಚಿತ್ರದ ರೂಪದಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಇದು ಹೇಗಿದೆ ಚೈತನ್ಯ ಸಂಪ್ರದಾಯ ಅನ್ನೋದೇನಿದೆ ಅದನ್ನ ಒಂದು ಮರಕ್ಕೆ ಪಾದಪ ಅಂತ ಹೇಳಿದ್ರೆ ಮರ, ಆ ಮರಕ್ಕೆ ಹೋಲಿಸಿ ಆ ಮರದ ಎಡಭಾಗದಲ್ಲಿ 43, 44 ಮತ್ತೆ 45ನೇ ಕೊಂಬೆಗಳು. ಅವರು ಯಾರು? ಈ ಮೂರ್ವರು. ಏಕೆ ಅಂತ ಹೇಳಿದ್ರೆ ಈ ಮೂರ್ವರು ಅಣ್ಣ ತಮ್ಮಂದಿರು.
ಈ ಮೂರುವರಲ್ಲಿ ಅಣ್ಣ ಹಿರಿದಾದಂತವರು ಸನಾತನ ಗೋಸ್ವಾಮಿ, ಅವರ ತಮ್ಮ ರೂಪ ಗೋಸ್ವಾಮಿ, ಅವರ ತಮ್ಮ ಮತ್ತೆ ಅನುಪಮ. ಈ ಮೂರುವರಿಗೆ ಆ ಹೆಸರುಗಳನ್ನ ಕೊಟ್ಟಂತವ್ರು ಚೈತನ್ಯ ಮಹಾಪ್ರಭುಗಳೇನೆ. ಆಯ್ತಾ? ಸೊ ಆದ್ರಿಂದ ಅವರ ವಂಶ ವೃಕ್ಷ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಈ ಪ್ರಕಾರದಲ್ಲಿ ಬರುತ್ತೆ. ರೂಪ ಗೋಸ್ವಾಮಿಯವರು ಭಾರದ್ವಾಜ ಗೋತ್ರದಲ್ಲಿ ಸಾರಸ್ವತ ಬ್ರಾಹ್ಮಣರ ವಂಶದಲ್ಲಿ ಹುಟ್ಟಿದಂಥವ್ರು ಅಂತ ಹೇಳ್ತಾರೆ. ಭಾರದ್ವಾಜ ಗೋತ್ರ ಅಲ್ವಾ? ನೋಡಿ, ನಾವೆಲ್ಲರೂ ಭಾರತೀಯರು ಇವತ್ತು ಕೂಡ ಯಾವಾಗ ದೇವಸ್ಥಾನಗಳಿಗೆ ಹೋಗ್ತೀವಿ, ನಮಗೆ ಕೇಳ್ತಾರೆ ನಿಮ್ಮ ಗೋತ್ರ ಯಾವುದು, ನಿಮ್ಮ ನಕ್ಷತ್ರ ಯಾವುದು, ಅರ್ಚನೆ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ಮಾಹಿತಿಯನ್ನ ನಾವು ಅವರಿಗೆ ಹೇಳಬೇಕು. ನಮ್ಮ ಗೋತ್ರ ಭಾರದ್ವಾಜ ಆಗಿರಬಹುದು ಅಥವಾ ಕೌಶಿಕವಾಗಿರಬಹುದು, ಈ ರೀತಿಯಾದಂತಹ ಮಹಾನ್ ಋಷಿಗಳ ವಂಶದಲ್ಲಿ ನಾವು ಹುಟ್ಟಿದಂಥವ್ರು ಅಲ್ವಾ? ಆದ್ದರಿಂದಲೇ ನಾವು ಇದನ್ನ ಸಾಮಾನ್ಯವಾಗಿ ತೆಗೆದುಕೊಳ್ಬಾರದು. ಭಾರತ ಭೂಮಿಯಲ್ಲಿ ಜನ್ಮ ಪಡೆದಿರೋದೇ ನಾವು ಬಹಳ ಶ್ರೇಷ್ಠವಾದಂತಹ ವಿಷಯ. ಏಕೆ ಅಂತ ಹೇಳಿದ್ರೆ ನಾವು ಭಾರದ್ವಾಜ ಗೋತ್ರದಲ್ಲಿ ಬಂದಿದ್ದೀವಿ ಅಥವಾ ಕೌಶಿಕ ಗೋತ್ರದಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಏನು, ಅಂತಹ ಮಹಾನ್ ಋಷಿ. ಕೌಶಿಕ ಅಂತ ಹೇಳಿದ್ರೆ ಯಾರು? ವಿಶ್ವಾಮಿತ್ರರು. ಭಾರದ್ವಾಜ ಅಂತ ಹೇಳಿದ್ರೆ ಭಾರದ್ವಾಜ ಋಷಿಗಳು. ಅಂತಹ ಮಹಾನ್ ಋಷಿಗಳ ವಂಶದಲ್ಲಿ ನಾವು ಬಂದಿದ್ದೀವಿ ಅಲ್ವಾ? ಆದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ತಾ ಇರ್ಬೋದು ಇವಾಗ, ಆದ್ರೆ ಆ ಅರಿವು ನಮ್ಗೆ ಇರ್ಬೇಕು ಅಲ್ವಾ? ಅದರಿಂದ ರೂಪ ಗೋಸ್ವಾಮಿ ಅವರು ಸಾರಸ್ವತ ಬ್ರಾಹ್ಮಣರ ವಂಶದಲ್ಲಿ ಹುಟ್ಟಿದಂಥವ್ರು. ಸಾರಸ್ವತ ಬ್ರಾಹ್ಮಣರು ಅವರ ಮೂಲ ಕರ್ನಾಟಕವೇ, ಆದ್ರೆ ಅವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲವೂ ಕೂಡ ಬಂಗಾಳದಲ್ಲಿ. ಆದ್ರೆ ಅವರ ಪೂರ್ವಜರೆಲ್ಲರೂ ಕರ್ನಾಟಕದವರು. ಇವತ್ತು ಕೂಡ ನೀವು ಮಂಗಳೂರು, ಕುಮಟಾ, ಆ ಎಲ್ಲಾ ಪ್ರದೇಶಗಳಿಗೆ ಹೋಗಿದ್ರೆ ನೀವು ಬಹಳಷ್ಟು ಸಾರಸ್ವತ, ಗೌಡ ಸಾರಸ್ವತ ಬ್ರಾಹ್ಮಣರು ಮತ್ತೆ ಸಾರಸ್ವತ ಬ್ರಾಹ್ಮಣರು, SB ಮತ್ತೆ GSB ಅಂತ ಕರೀತಾರೆ ಅಲ್ಲಿ ಅಲ್ವಾ? ಆ ಪರಿವಾರದವ್ರನ್ನ ನೀವು ಅನೇಕ ಜನರನ್ನ ನೀವು ನೋಡ್ತೀರಾ ಅಲ್ವಾ? ಸೊ ಅದೇ ಪರಿವಾರದಲ್ಲಿ ರೂಪ ಗೋಸ್ವಾಮಿ ಅವರು ಬಂದವರು ಅಂತ ಹೇಳ್ತಾರೆ. ಮತ್ತೆ ಕವಿರಾಜ ಗೋಸ್ವಾಮಿ ಅವರು ಅವರ ಬಗ್ಗೆ ದೀರ್ಘವಾದಂತಹ ಮಾಹಿತಿಯನ್ನ ಕೊಡ್ತಾರೆ. ಅವರ ಬಗ್ಗೆ ಅಂತ ಹೇಳಿದ್ರೆ ಅವರ ವಂಶದ ಬಗ್ಗೆ. ನೋಡಿ, ಈ ಮಾಹಿತಿಯನ್ನ ಅವ್ರು ಹೇಗೆ ಪಡ್ಕೊಂಡಿದ್ದಾರೋ ನಮ್ಗೆ ಗೊತ್ತಿಲ್ಲ, ಆದ್ರೆ ಬಹಳ ಸುದೀರ್ಘವಾದಂತಹ ಮಾಹಿತಿ. ಇದರ ಬಗ್ಗೆ ವಿಶೇಷವಾಗಿ ಸರಸ್ವತಿ ಠಾಕೂರರು ಯಾವ ವ್ಯಾಖ್ಯಾನವನ್ನ ಬರೆದಿದ್ದಾರೆ ಚೈತನ್ಯ ಚರಿತಾಮೃತದ ಮೇಲೆ, ಅದೇ ವ್ಯಾಖ್ಯಾನವನ್ನ ಆಧಾರವಾಗಿಟ್ಕೊಂಡು ಪ್ರಭುಪಾದರು ತಮ್ಮ ಕಾಮೆಂಟ್ರಿ ಕೊಟ್ಟಿದ್ದಾರೆ, ವ್ಯಾಖ್ಯಾನವನ್ನ ಬರೆದಿದ್ದಾರೆ. ಅದರಲ್ಲಿ ಎಲ್ಲ ವಿಷಯಗಳು ನಮ್ಗೆ ಗೊತ್ತಾಗ್ತದೆ. ಏನು ಅಂತ ಹೇಳಿದ್ರೆ ನೋಡಿ, ಅವರ ವಂಶದ ವೃಕ್ಷ ಹೀಗೆ ಬರ್ತದೆ. 2 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. 12ನೇ ಶತಮಾನದಲ್ಲಿ ಸರ್ವಜ್ಞ ಜಗದ್ಗುರು ಎಂಬ ಒಬ್ಬ ಮೇಧಾವಿ ರಾಜ ಮತ್ತೆ ಪಂಡಿತ ಕರ್ನಾಟಕದಲ್ಲಿ ಇದ್ದಂತೆ. ಈ ಸರ್ವಜ್ಞ ನಮ್ಮ ಕನ್ನಡದ ಕವಿ ಆಗಿದ್ದಾನಲ್ಲ ಸರ್ವಜ್ಞ, ಅವನಲ್ಲ. ನಾನು ಅದನ್ನ ಅವರೇನಾ ಅಂತ ಅನ್ಕೊಂಡಿದ್ದೆ ಮೊದಲನೇ ಸತಿ ನಾನು ಕೇಳಿದಾಗ. ಪ್ರಾಯಶಃ 2007 ಅಥವಾ 2008ನೇ ಇಸ್ವಿ ಇದ್ದಿರ್ಬೇಕು, ಬಹಳ ಹಿಂದೆ. ಅವಾಗ ಮೊದಲನೇ ಸತಿ ಕೇಳಿದಾಗ ರೂಪ ಗೋಸ್ವಾಮಿ ಅವರು ಸರ್ವಜ್ಞರ ವಂಶದಲ್ಲಿ. ಆದ್ರೆ ಸರ್ವಜ್ಞ ಅಂದ್ರೆ ಯಾರು? ಯಾಕಂದ್ರೆ ಸ್ಕೂಲ್ ನಲ್ಲಿ ನಾವೆಲ್ಲ ಓದಿದ್ದೀವಲ್ವಾ, ಸರ್ವಜ್ಞ ಅವನ ಕವಿತೆಗಳೆಲ್ಲ ಓದಿದ್ದೀವಿ ನಾವು. ಆದ್ರೆ ಈ ಸರ್ವಜ್ಞ ಆ ಸರ್ವಜ್ಞ ಇಬ್ರು ಬೇರೆ, ಆಯ್ತಾ? ಸೊ ಸರ್ವಜ್ಞ ಜಗದ್ಗುರು ಎಂಬಂತಹ ಒಬ್ಬ ರಾಜ ಮತ್ತೆ ಪಂಡಿತ ಕರ್ನಾಟಕದಲ್ಲಿದ್ದ. ಅವರಿಗೆ ಒಬ್ಬ ಅನಿರುದ್ಧನೆಂಬ ಪುತ್ರ ಹುಟ್ಟುತ್ತಾನೆ. ಅವನು ಕೂಡ ಬಹಳ ದೊಡ್ಡ ಪಂಡಿತ ಮತ್ತೆ ಮೇಧಾವಿ. ಆ ಅನಿರುದ್ಧನಿಗೆ 2 ಮಕ್ಕಳಾಗ್ತಾರಂತೆ. ಯಾರು? ಅವ್ರ ಹೆಸರೇನು? ಹಿರಿಯ ಮಗ ಅಣ್ಣ ರೂಪೇಶ್ವರ, ಮತ್ತೆ ಕಿರಿಯ ಮಗ ಅಥವಾ ತಮ್ಮ ಹರಿಹರ. ರೂಪೇಶ್ವರ ಮತ್ತೆ ಪಾಂಡಿತ್ಯವನ್ನ, ಶಾಸ್ತ್ರದಲ್ಲಿ ಪಾಂಡಿತ್ಯವನ್ನ ಹೊಂದ್ತಾನೆ. ಆದ್ರೆ ಹರಿಹರ ಧನುರ್ವಿದ್ಯೆಯಲ್ಲಿ ನಿಪುಣನಾಗ್ತಾನೆ. ಧನುರ್ವಿದ್ಯೆ ಅಂತ ಹೇಳಿದ್ರೆ ಬಿಲ್ಲು ಬಾಣದ ವಿದ್ಯೆ, ಅಥವಾ ನೀವು ಇವತ್ತಿನ ಮಿಲಿಟರಿ ಅಂತ ಏನ್ ಕರಿತೀರಲ್ಲ, ಆವತ್ತಿನ ಮಿಲಿಟರಿಗೆ ನಾವು ಧನುರ್ವಿದ್ಯೆ ಅಂತ ಕರಿತೀವಿ ಅಲ್ವಾ? ಸೊ ಈ ಹರಿಹರ ಧನುರ್ವಿದ್ಯೆಯಲ್ಲಿ ನಿಪುಣನಾಗ್ತಾನೆ, ಆದ್ರೆ ರೂಪೇಶ್ವರ ಶಾಸ್ತ್ರಗಳಲ್ಲಿ ನೈಪುಣ್ಯವನ್ನ ಹೊಂದುತ್ತಾನೆ. ಇವರಿಬ್ಬರಿಗೆ ಮದುವೆ ಯಾವಾಗ ಆಗತ್ತೆ, ಅದಾದ ತಕ್ಷಣವೇ ಅವರ ತಂದೆಯಾದಂತಹ ಅನಿರುದ್ಧರು ತೀರ್ಕೊಂಡ್ಬಿಡ್ತಾರೆ. ಅದಾದ್ಮೇಲೆ ಏನಾಗತ್ತೆ ನೋಡಿ, ಯಾವಾಗ ಆ ತಂದೆ ಹೋಗ್ತಾರೆ, ಸಾಮಾನ್ಯವಾಗಿ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಆಸ್ತಿಯ ಬಗ್ಗೆ ಇದು ಹೊಡೆದಾಟ ಶುರು ಆಗತ್ತೆ, ಜಗಳ ಶುರು ಆಗತ್ತೆ ಅಲ್ವಾ? ಆಗಿನ ಕಾಲದಲ್ಲೂ ಅದೇ ಆಯ್ತು. ಇದು ಎಷ್ಟು ವರ್ಷಗಳ ಹಿಂದೆ? ಸುಮಾರು 800 ವರ್ಷಗಳ ಹಿಂದೆ ಅಲ್ವಾ? ಆಗಿನ ಕಾಲದಲ್ಲೂ ಅದೇ ಆಯ್ತು. ಅವನಿಗೆ ಯಾವುದೇ ದೈಹಿಕ ಬಲ ಇರಲಿಲ್ಲ, ಕೇವಲ ಶಾಸ್ತ್ರದ ಪಾಂಡಿತ್ಯ ಮಾತ್ರ ಇತ್ತು. ಆದ್ರಿಂದ ಈ ಹರಿಹರ ಅಂತ ಯಾರಿದ್ದ, ಆ ಹರಿಹರ ಅನ್ನೋನು ತನ್ನ ಅಣ್ಣದಾದಂತಹ ರೂಪೇಶ್ವರನನ್ನ ರಾಜ್ಯದಿಂದ ಹೊರಗೆ ಹಾಕ್ಬಿಡ್ತಾನೆ. ಹೇಗೆ? ಆ ಸಮಸ್ತವಾದಂತ ರಾಜ್ಯವನ್ನ
ಅವನ ಅಣ್ಣನಿಗೆ ದೊರಕಬೇಕಾದಂತಹ ಪಾಲನ್ನ ಕೊಡದೇನೆ ಸಮಸ್ತ ರಾಜ್ಯವನ್ನ ಅವನೇ ಅನುಭವಿಸ್ತಾ ಅವನ ಅಣ್ಣನಾದಂತಹ ರೂಪೇಶ್ವರನನ್ನ ಹೊರಗೆ ಕಳಿಸ್ಬಿಡ್ತಾನೆ. ಆದ್ರಿಂದ ಏನು ಮಾಡೋದಕ್ಕೆ ಗೊತ್ತಾಗೋದಿಲ್ಲ. ರೂಪೇಶ್ವರ ಅವಾಗ ಏನಂತ್ಕೋತಾನೆ, ತನ್ನ ಮಡದಿಯ ಜೊತೆಗೆ ಈ ಕರ್ನಾಟಕದ ಸಹವಾಸ ಬೇಡ. ಆಗಿನ ಕಾಲದಲ್ಲಿ ಪ್ರಾಯಶಃ ಕರ್ನಾಟಕಕ್ಕೆ ಕರ್ನಾಟಕ ಎಂಬಂತಹ ಹೆಸರು ಇರಲಿಲ್ಲ ಅಲ್ವಾ. ಬೇರೆ ಯಾವ ಹೆಸರು ಇತ್ತೋ ಗೊತ್ತಿಲ್ಲ ನನಗೆ, ಯಾಕೆಂದ್ರೆ ಅನೇಕ ಸಾಮ್ರಾಜ್ಯಗಳು ಕರ್ನಾಟಕದಲ್ಲಿ, ಇಂದಿನ ಕರ್ನಾಟಕದಲ್ಲಿ ಇತ್ತು. ಈ ಕರ್ನಾಟಕ ಆಗೋದಕ್ಕಿಂತ ಮುಂಚೆ ಪ್ರಾಯಶಃ ಮೈಸೂರು ಸಾಮ್ರಾಜ್ಯವಿತ್ತು. ಆದರೆ ಮೇಲೆ ಮರಾಠರ ಸಾಮ್ರಾಜ್ಯವಿತ್ತು. ಇವತ್ತಿನ ಧಾರವಾಡ, ಹುಬ್ಳಿ ಅದೆಲ್ಲ ಮರಾಠರ ಸಾಮ್ರಾಜ್ಯವಾಗಿತ್ತು. ಅದರಿಂದ ಅದಕ್ಕಿಂತಲೂ ಮುಂಚೆ ಅನೇಕ ಸಾಮ್ರಾಜ್ಯಗಳಿತ್ತು. ಚಾಲುಕ್ಯರು, ವಿಜಯನಗರ ಸಾಮ್ರಾಜ್ಯ, ಅವರೆಲ್ಲ ಅದೆಲ್ಲ ಸಾಮ್ರಾಜ್ಯಗಳಿತ್ತು. ಅದರಿಂದ 12ನೇ 13ನೇ ಶತಮಾನದಲ್ಲಿ ಈ ಪ್ರದೇಶಕ್ಕೆ, ಕನ್ನಡವನ್ನ ಮಾತಾಡ್ತಾ ಇದ್ದಂತಹ ಪ್ರದೇಶಕ್ಕೆ ಏನ್ ಹೆಸರಿತ್ತು ಗೊತ್ತಿಲ್ಲ. ಆದ್ರೆ ರೂಪೇಶ್ವರ ತನ್ನ ಪತ್ನಿಯೊಂದಿಗೆ 8 ಕುದುರೆಗಳ ಒಂದು ರಥವನ್ನ ಏರಿ ಬಂಗಾಳಕ್ಕೆ ಹೊರಟೋಗ್ತಾರೆ. ನೋಡಿ, ಬಂಗಾಳಕ್ಕೆ ಏನಕ್ಕೆ ಹೋಗ್ತಾರೆ ಅನ್ನೋದು ಕೂಡ ಅಲ್ಲಿ ಕೊಟ್ಟಿಲ್ಲ. ಆದ್ರೆ ಪ್ರಾಯಶಃ ಆಗಿನ ಕಾಲದಲ್ಲಿ ಬಂಗಾಳ ಬಹಳ ಸಮೃದ್ಧವಾದಂತಹ ರಾಜ್ಯವಾಗಿದ್ರಿಂದ ಅವರು ಅಲ್ಲಿಗೆ ಹೋಗ್ತಾರೆ ಅಂತ ಅನಿಸುತ್ತೆ ಅಲ್ವಾ. ಖಂಡಿತವಾಗ್ಲೂ ಬಂಗಾಳ, ಕಾಶ್ಮೀರ ಇವೆಲ್ಲ ಬಹಳ ಸಮೃದ್ಧವಾದಂತಹ ರಾಜ್ಯಗಳಾಗಿದ್ದು. ಏಕೆಂದ್ರೆ ನಮ್ಮ ಪುರಾಣಗಳಲ್ಲಿ ಮತ್ತೆ ಇತ್ತೀಚಿನ ಇತಿಹಾಸದಲ್ಲಿ ಕೂಡ, ಉದಾಹರಣೆಗೆ ನೀವು ನೋಡಿ, ರಾಮಾನುಜರ ಇತಿಹಾಸದಲ್ಲಿ ಕೂಡ ಬರುತ್ತೆ. ಅವರಿಗೆ ಯಾವಾಗ ಬೋಧಾಯನ ವೃತ್ತಿ ಎಂಬಂತ ಗ್ರಂಥ ಬೇಕಾಗಿತ್ತು, ಅದರ ಒಂದೇ ಒಂದು ಪ್ರತಿ ಕಾಶ್ಮೀರದಲ್ಲಿ ಇತ್ತು. ಅದರಿಂದ ಕಾಶ್ಮೀರಕ್ಕೆ ಹೋಗಿ ಅದನ್ನ ಪಡ್ಕೊಂಡು ಬರ್ತಾರೆ ಅಂತ ಅದರಲ್ಲಿ ಬರುತ್ತೆ. ಅಂದ್ರೆ ಕಾಶ್ಮೀರ ಅನ್ನೋದು ಬಹಳ ಸಮೃದ್ಧವಾದಂತ ರಾಜ್ಯವಾಗಿತ್ತು 1000 ವರ್ಷಗಳ ಹಿಂದೆ ಅಂತ ಅದರಿಂದ ನಮ್ಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಅದೇ ರೀತಿಯಲ್ಲಿ ಬಂಗಾಳ ಖಂಡಿತವಾಗ್ಲೂ ಇವತ್ತು ಕೂಡ ನೀವು ನೋಡಿದ್ರೆ, ಯದ್ಯಪಿ ಅಲ್ಲಿ ಹೋಗಿ ನೋಡಿದ್ರೆ ಇವತ್ತು ಫೈನಾನ್ಷಿಯಲಿ ಕಂಡೀಷನ್, ಎಕನಾಮಿಕ್ ಕಂಡೀಷನ್ ಅಷ್ಟು ಚೆನ್ನಾಗಿಲ್ಲದೆ ಇರ್ಬೋದು, ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲದೆ ಇರ್ಬೋದು. ಆದ್ರೆ ಅಲ್ಲಿ ನೀವು ಯಾವುದೇ ವ್ಯವಸಾಯವನ್ನ ನೀವು ಮಾಡಬೇಕು ಅಂತ ಹೇಳಿದ್ರೆ, ಯಾವುದೇ ಒಂದು ಹಣ್ಣನ್ನಾಗ್ಲಿ ಅಥವಾ ಒಂದು ತರಕಾರಿಯನ್ನಾಗ್ಲಿ ನೀವು ಅಲ್ಲಿ ಬೆಳಿಬೇಕಂತ ಹೇಳಿದ್ರೆ ಬಹಳ ಅದ್ಭುತವಾದಂತ ಫಸಲನ್ನ ಕೊಡುತ್ತಂತೆ. ವಿಶೇಷವಾಗಿ ಮಾಯಾಪುರದ ಅಕ್ಕಪಕ್ಕ ಇರತಕ್ಕಂತ ಜಮೀನಲ್ಲಿ ನೀವು ನೋಡಿದ್ರೆ ಯಾರು ಬೇಕಾದ್ರೂ ಅಲ್ಲಿ ರೈತರಾಗ್ಬೋದು ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿ ಅವ್ರಿಗೆ ಫಸಲು ಬರುತ್ತೆ. ಅಲ್ಲೇ ನಮ್ಮ ದೇವಸ್ಥಾನದಲ್ಲೇನೆ, ಮಾಯಾಪುರದ ವಿಶ್ವಪ್ರಸಿದ್ಧ ಇಸ್ಕಾನ್ ದೇವಸ್ಥಾನದಲ್ಲಿ ದಿನಾಗ್ಲೂ ನಾವು ಆಶ್ರಮದಲ್ಲಿ ನೀವು ನೋಡಿದ್ರೆ ದಿನಾಗ್ಲೂ ಮಧ್ಯಾಹ್ನದ ಸಮಯದಲ್ಲಿ ಕನಿಷ್ಠ ಪಕ್ಷ 4 ಸಬ್ಜಿ ಮಾಡಿರ್ತಾರೆ. ಆ ಶಾಕ್ ಸಬ್ಜಿ, ಸೊಪ್ಪಿನ ಪಲ್ಯ ಇರುತ್ತಲ್ಲ, ಅದು ಪ್ರತಿ ದಿವಸ ಇದ್ದಿರುತ್ತೆ ಅಲ್ಲಿ ಆ ರೀತಿ. ಸೊ ಇವಾಗ ಈ ರೂಪೇಶ್ವರ ತನ್ನ ಪತ್ನಿಯೊಂದಿಗೆ ಬಂಗಾಳಕ್ಕೆ ಹೊರಟೋಗ್ತಾರೆ. ಅವರಿಬ್ಬರಿಗೆ ಪದ್ಮನಾಭ ಎಂಬಂತಹ ಮಗ ಹುಡ್ತಾನೆ. ಆ ಪದ್ಮನಾಭ ಅನ್ನೋನು ಪೂರಿ ಜಗನ್ನಾಥನ ಬಹಳ ಪ್ರಸಿದ್ಧ ಭಕ್ತನಾಗಿರ್ತಾನೆ. ಮತ್ತೆ ಅಲ್ಲಿ ಆ ಪದ್ಮನಾಭ ಅನ್ನೋನು ಒಂದು ಅಪೂರ್ವವಾದಂತಹ ಯಜ್ಞವನ್ನ ಮಾಡ್ತಾನೆ. ಆ ಯಜ್ಞದ ಬಲದಿಂದ ಆ ಪದ್ಮನಾಭನಿಗೆ 18 ಹೆಣ್ಣು ಮಕ್ಕಳು ಮತ್ತೆ 5 ಗಂಡು ಮಕ್ಕಳು ಹುಟ್ಟುತ್ತಾರೆ. ಆಯ್ತಾ. ಸೊ ಆ ಮಕ್ಕಳಲ್ಲಿ ಕಿರಿಯ ಪುತ್ರ, ಅಂದ್ರೆ 5 ಗಂಡು ಮಕ್ಕಳು ಹುಟ್ಟುತ್ತಾರಲ್ಲ ಪದ್ಮನಾಭನಿಗೆ, ಆ ಪುತ್ರರಲ್ಲಿ ಕಿರಿಯ ಪುತ್ರನಾದಂಥವನು, ಕಿರಿಯ ಮಗನಾದಂಥವನು ಮುಕುಂದ ದೇವ. ಆ ಮುಕುಂದ ದೇವನಿಗೂ ಅನೇಕ ಪುತ್ರರು ಹುಟ್ಟುತ್ತಾರೆ. ಅವರಲ್ಲಿ ಪ್ರಧಾನವಾದಂಥವನು ಕುಮಾರದೇವ ಅಂತ ಹೆಸರನ್ನ ಹೊಂದುತ್ತಾನೆ. ಆ ಕುಮಾರದೇವನಿಗೆ ಇಲ್ಲಿವರೆಗೆ ಅವರು ಪಶ್ಚಿಮ ಬಂಗಾಳದಲ್ಲಿ ಇರ್ತಾರೆ. ಅಂದ್ರೆ ಕುಮಾರದೇವನವರೆಗೆ ಪಶ್ಚಿಮ ಬಂಗಾಳದಲ್ಲಿ ಆ ವಂಶ ವೃಕ್ಷ ಅನ್ನೋದು ಬೆಳೀತಾ ಇರುತ್ತದೆ. ಆದ್ರೆ ಕುಮಾರದೇವನಿಗೆ ಯಾವುದೋ ಒಂದು ಸಮಸ್ಯೆ ಬರುತ್ತೆ. ಆದ್ರಿಂದ ಕುಮಾರದೇವ ಆ ಪಾರಿವಾರಿಕ ಸಮಸ್ಯೆಗಳಿಂದ ಅವನು ಪೂರ್ವ ಬಂಗಾಳದಲ್ಲಿ ಒಂದು ಚಂದ್ರದ್ವೀಪ ಎಂಬಂತಹ ಸ್ಥಳಕ್ಕೆ, ಅದಕ್ಕೆ ಇವತ್ತಿನ ಹೆಸರು ಫೈತಾಬಾದ್. ಯಾಕೆಂದ್ರೆ ಇವತ್ತು ಮುಸಲ್ಮಾನರ ಪ್ರದೇಶ ಆಗಿರೋದ್ರಿಂದ ಅದರ ಹೆಸರು ಬದಲಾಗ್ಬಿಟ್ಟಿದೆ. ಅದರಿಂದ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಫೈತಾಬಾದ್ ಅಂತ ಹೆಸರು. ಅಲ್ಲಿ ಹೋಗಿ ನೆಲೆಸೋದಕ್ಕೆ ಶುರು ಮಾಡ್ತಾರೆ, ಅಲ್ಲಿಗೆ ಸ್ಥಾನಾಂತರ ಮಾಡ್ತಾರೆ. ಆ ಕುಮಾರದೇವ ಯಾರನ್ನ ಮದುವೆ ಆಗ್ತಾರೆ ಅಂತ ಹೇಳಿದ್ರೆ, ರೇವತಿ ದೇವಿ ಎಂಬಂತ ಹೆಣ್ಣನ್ನ ಮದುವೆಯಾಗಿ ಅವರಿಬ್ಬರಿಗೆ ಅನೇಕ ಮಕ್ಕಳು ಹುಟ್ಟುತ್ತಾರೆ. ಆ ಮಕ್ಕಳಲ್ಲೇನೆ 3 ಪ್ರಧಾನವಾಗಿದ್ದಂಥವರು ಯಾರು? ಸನಾತನ ಗೋಸ್ವಾಮಿ, ರೂಪ ಗೋಸ್ವಾಮಿ ಮತ್ತೆ ಅನುಪಮ. ಈ 3 ಹೆಸರು ಅವರಿಗೆ ದೀಕ್ಷೆ ಕೊಟ್ಟಾದ ಮೇಲೆ ಚೈತನ್ಯ ಮಹಾಪ್ರಭುಗಳು ಅವರಿಗೆ ಕೊಟ್ಟಂತಹ ಹೆಸರು. ದೀಕ್ಷೆ ಅಂತ ಹೇಳಿದ್ರೆ ಇವತ್ತಿನ ಹಾಗೆ ದೀಕ್ಷೆ ಎಲ್ಲ ಆವತ್ತಿನ ಕಾಲದಲ್ಲಿ ಇರ್ಲಿಲ್ಲ. ಆದ್ರೆ ಚೈತನ್ಯ ಮಹಾಪ್ರಭುಗಳು ಅವರನ್ನ ಶಿಷ್ಯರನ್ನಾಗಿ ಸ್ವೀಕರಿಸಿ ಅವರಿಗೆ ಕೊಟ್ಟಂತಹ ಹೆಸರು ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಮತ್ತೆ ಅನುಪಮ. ಆದ್ರೆ ಅವರ ಪೂರ್ವಾಶ್ರಮದ ಹೆಸರು ಏನು ಅಂತ ಹೇಳಿದ್ರೆ ಅಲ್ಲಿ ನೋಡಿ ಕೊಟ್ಟಿದ್ದಾರೆ, ಅಮರ, ಸಂತೋಷ ಮತ್ತೆ ವಲ್ಲಭ ಅಲ್ವಾ.
ಅಮರ್ ಅಂತ ಹೇಳಿದ ಕೂಡಲೇ ನಮಗೆ ಅಮರ್ ಅಕ್ಬರ್ ಆಂಟನಿ ಅಂತ ಬರುತ್ತೆ ಅನ್ಸುತ್ತೆ. ನಾನು ಮೂವಿ ನೋಡಿಲ್ಲ, ಆದ್ರೆ ತುಂಬಾ ಪ್ರಸಿದ್ಧವಾದಂತ ಮೂವಿ ಅಂತ ಕೇಳ್ಪಟ್ಟಿದ್ದೆ. ಆದ್ರೆ ಅಮರ, ಸಂತೋಷ ಮತ್ತೆ ವಲ್ಲಭ. ಅಮರ ಅಂತ ಹೇಳಿದ್ರೆ ರೂಪ ಗೋಸ್ವಾಮಿಯರ ಪೂರ್ವಾಶ್ರಮದ ಹೆಸರು. ಸಾ ಸಾ ಅದರಿಂದ ಸನಾತನ ಗೋಸ್ವಾಮಿಯವರ ಮುಂಚಿನ ಹೆಸರು ಸಂತೋಷ. ಮತ್ತೆ ವಲ್ಲಭ ಅನ್ನೋದು ಇವರ ಅನುಪಮ್ ಅವರ ಮುಂಚಿನ ಹೆಸರು. ಆಯ್ತಾ? ಅದರಿಂದ ಈ ಮುಂದಿನ ಸ್ಲೈಡ್ ನಲ್ಲಿ ನೋಡಿ, ಅದನ್ನ ಒಂದು ಫ್ಲೋ ಚಾರ್ಟ್ ತರ ಕೊಟ್ಟಿದ್ದಾರೆ. ಇದು ನಂಗೆ ಆನ್ಲೈನ್ ಸಿಕ್ತು, ಅದನ್ನ ಹಂಗೆ ಹಾಕಿದ್ದೀನಿ. ಆಯ್ತಾ? ಇದನ್ನ ನೋಡ್ಬೋದು ನೀವು. ಅವರ ವಂಶ ವೃಕ್ಷ, ಫ್ಯಾಮಿಲಿ ಟ್ರೀ ಹೇಗೆ ಅಂತ ಹೇಳಿದ್ರೆ, ಇವಾಗ ಇವತ್ತಿನ ಕ್ಯಾಟ್ ಆ ರೀತಿ ಎಲ್ಲ ಎಕ್ಸಾಮ್ ಅಲ್ಲಿ ಈ ರೀತಿ ಎಲ್ಲ ಕೇಳ್ತಾರೆ ಪ್ರಶ್ನೆಗಳು ಅಲ್ವಾ? ಇರ್ಲಿ. ಆದ್ರೆ ನೋಡಿ, ಸರ್ವಜ್ಞ ಜಗದ್ಗುರು, ಅವನ ಮಗನ ಹೆಸರು ಅನಿರುದ್ಧ. ಅನಿರುದ್ಧನಿಗೆ ಇಬ್ರು ಮಕ್ಕಳು ಹುಟ್ಟಿದ್ರು, ಹರಿಹರ ಮತ್ತೆ ರೂಪೇಶ್ವರ. ಹರಿಹರ ರೂಪೇಶ್ವರನನ್ನ ಕರ್ನಾಟಕದಿಂದ ಬಂಗಾಳಕ್ಕೆ ಓಡಿಸ್ಬಿಡ್ತಾನೆ. ಮತ್ತೆ ರೂಪೇಶ್ವರರಿಗೆ ಪದ್ಮನಾಭ ಅಂತ ಹುಡ್ತಾರೆ. ಆ ಪದ್ಮನಾಭರಿಗೆ ಅನೇಕ ಮಕ್ಕಳು, 18 ಪುತ್ರಿಯರು ಮತ್ತೆ 5 ಪುತ್ರರು. ಆ 5 ಪುತ್ರರ ಹೆಸರನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಅಲ್ಲಿ. ಪುರುಷೋತ್ತಮ, ಜಗನ್ನಾಥ, ನಾರಾಯಣ, ಮುರಾರಿ ಮತ್ತೆ ಮುಕುಂದ. ಆ ಮುಕುಂದ ದೇವ ಯಾರಿದ್ರು, ಆ ಮುಕುಂದ ದೇವನಿಗೆ ಕುಮಾರದೇವ ಅಂತ ಹುಡ್ತಾರೆ. ಕುಮಾರದೇವ ಪಶ್ಚಿಮ ಬಂಗಾಳದಿಂದ ಪೂರ್ವ ಬಂಗಾಳಕ್ಕೆ ಸ್ಥಾನಾಂತರ ಮಾಡ್ತಾನೆ. ಆ ಕುಮಾರದೇವ ಮತ್ತೆ ರೇವತಿಗೆ ಹುಟ್ಟಿದಂತವರು ಈ ನಮ್ಮ 3 ಗೋಸ್ವಾಮಿಗಳು. ಆಯ್ತಾ? ಮತ್ತೆ ಮುಂದಕ್ಕೆ ಆ ಅನುಪಮನಿಗೆ ಹುಟ್ಟಿದಂತವ್ರು ಯಾರು ಅಂತ ಹೇಳಿದ್ರೆ ಜೀವ ಗೋಸ್ವಾಮಿ. ಆಯ್ತಾ? ಇದು ಅವರ ವಂಶ ವೃಕ್ಷ. ಸಂಕ್ಷಿಪ್ತವಾಗಿ ನಾನು ಹೇಳಿದೆ ಇವಾಗ. ಆಯ್ತಾ? ಇವಾಗ ಇವರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮತ್ತಷ್ಟು ಮಾಹಿತಿಯನ್ನ ನಾವು ಪಡ್ಕೊಳ್ಳೋಣ. ನೋಡಿ, ಈ 3 ಕೂಡ ಅಲ್ಲೇ ಪೂರ್ವ ಬಂಗಾಳದಲ್ಲಿ ಬೆಳೀತಾರೆ. ಪೂರ್ವ ಬಂಗಾಳದಲ್ಲೇ ಅವರು ಬೆಳೆದಿದ್ದು. ಅವರು ಹುಟ್ಟಿದ್ದು ಕೂಡ ಪೂರ್ವ ಬಂಗಾಳದಲ್ಲಿ, ಅಂದ್ರೆ ಇವತ್ತಿನ ಬಾಂಗ್ಲಾದೇಶ್ ಪ್ರದೇಶದಲ್ಲಿ ಅಲ್ವಾ? ಅದರಿಂದ ಇವತ್ತಿನ ಬಾಂಗ್ಲಾದೇಶ್ ಅನ್ನೋದು ಗೌಡಿಯ ವೈಷ್ಣವ ಸಂಪ್ರದಾಯಕ್ಕೆ ನಿಜವಾಗ್ಲೂ ನೋಡಿದ್ರೆ ಬಹಳ ಮುಖ್ಯವಾದಂತಹ ಪ್ರದೇಶ. ಅನೇಕ ಗೌಡಿಯ ವೈಷ್ಣವ ಆಚಾರ್ಯರ ಜನ್ಮಸ್ಥಾನ ಮತ್ತೆ ಅವರ ಲೀಲಾಸ್ಥಾನ ಇವತ್ತಿನ ಬಾಂಗ್ಲಾದೇಶ್ ಪ್ರದೇಶದಲ್ಲಿ, ಇವತ್ತಿನ ಅಥವಾ ಆವತ್ತಿನ ಪೂರ್ವ ಬಂಗಾಳದಲ್ಲಿ ಇದೆ. ಇವಾಗ ಹರಿದಾಸ್ ಠಾಕೂರರ ಲೀಲೆಗಳು ಕೂಡ, ಅನೇಕ ಲೀಲೆಗಳು ಅಲ್ಲೇ ಬಾಂಗ್ಲಾದೇಶದಲ್ಲಿ ನಡೆದಿದ್ದು ಅಲ್ವಾ? ಆದ್ರೆ ಇವತ್ತಿನ ಪರಿಸ್ಥಿತಿ ಅಲ್ಲಿಗೆ ಹೋಗೋದಕ್ಕೆ ನಮ್ಗೆ ಬಿಡದೆ ಇರ್ಬೋದು, ಆದ್ರೆ ಇದು ಸತ್ಯದ ಮಾತು ಅಲ್ವಾ? ಸೊ 3 ಬೆಳೆಯುತ್ತಿದ್ದಂತೆ ಆ ಅಪಾರ ದೈಹಿಕ ಸೌಂದರ್ಯ, ಬುದ್ಧಿ ಮತ್ತು ಭಗವಂತನಲ್ಲಿ ಅಸೀಮಿತ ಭಕ್ತಿಗೆ ಭಾಜನರಾಗ್ತಾರೆ ಅಲ್ವಾ? ಎಲ್ಲ ಆಚಾರ್ಯರು ಕೂಡ ಅದೇ ರೀತಿಯಾದಂತಹ ಲೀಲೆಗಳನ್ನ ಅವರು ವ್ಯಕ್ತಪಡಿಸ್ತಾರೆ. ಬಾಲ್ಯದಿಂದಲೇನೆ ಇವರು ವಿಶೇಷವಾದಂತಹ ವ್ಯಕ್ತಿಗಳು ಅಂತ ಎಲ್ಲರಿಗೂ ಕೂಡ ಗೊತ್ತಾಗತ್ತೆ, ಖಂಡಿತವಾಗ್ಲೂ ಗೊತ್ತಾಗತ್ತೆ. ಏಕೆ ಅಂತ ಹೇಳಿದ್ರೆ ಅವರು ಸಾಮಾನ್ಯವಾದಂತಹ ವ್ಯಕ್ತಿಗಳಲ್ಲ, ಮತ್ತೆ ಸಾಮಾನ್ಯವಾದಂತಹ ಜನ್ಮವನ್ನ ಕೂಡ ಪಡೆದಿರುವುದಿಲ್ಲ. ಅದರಿಂದ ಅಪೂರ್ವವಾದಂತಹ ಬಹಳ ಅಸಾಮಾನ್ಯವಾಗಿರ್ತಕ್ಕಂತಹ ಲೀಲೆಗಳನ್ನ ಅವರು ಚಿಕ್ಕ ವಯಸ್ಸಿನಿಂದಲೇ ಅವರು ತೋರಿಸ್ತಾರೆ. ಅವ್ರಿಗೆ ನೋಡಿ, ಎಷ್ಟೊಂದು ಭಾಷೆಗಳಲ್ಲಿ ಅವ್ರಿಗೆ ಪಾಂಡಿತ್ಯ ಬರುತ್ತದೆ. ಆಂಗ್ಲ ಭಾಷೆಯಲ್ಲಿ ಒಂದು ಶಬ್ದ ಇದೆ, ಪಾಲಿಗ್ಲಾಟ್ ಅಂತ, ನೀವು ಕೇಳಿರ್ಬೋದು. ಪಾಲಿಗ್ಲಾಟ್ ಅಂತ ಹೇಳಿದ್ರೆ ಅನೇಕ ಭಾಷೆಗಳನ್ನ ಬಲ್ಲುವಂತಹ ವ್ಯಕ್ತಿಗಳು. ನೋಡಿ, ಭಾರತೀಯರಾಗಿರ್ಬೇಕಾದ್ರೆ ನಮ್ಗೆ ಸ್ವಾಭಾವಿಕವಾಗಿ 3-4 ಭಾಷೆ ಬಂದ್ಬಿಡುತ್ತೆ. ಏಕೆಂದ್ರೆ ನಮ್ಮೆಲ್ಲರಿಗೂ ನಮ್ಮ ಮಾತೃಭಾಷೆ ಕನ್ನಡ ಆಗಿರ್ಬೋದು, ಅಥವಾ ಬೇರೆ ಯಾವ್ದೋ ಮಾತೃಭಾಷೆ, ತಮಿಳು, ತೆಲುಗು ಯಾವ್ದಾದ್ರು ಆಗಿರ್ಬೋದು, ಅದು ಬಂದೇ ಬರುತ್ತೆ. ಅದ್ರ ಜೊತೆಗೆ ಹಿಂದಿ ಬರುತ್ತೆ ಅಲ್ವಾ? ಹಿಂದಿ ಇವತ್ತು ಎಲ್ಲರಿಗೂ ಖಂಡಿತವಾಗ್ಲೂ ಬರುತ್ತೆ. ಈ ನಗರಗಳಲ್ಲಿ ಯಾರಿರ್ತಾರೆ ಅಂತವ್ರಿಗಂತೂ ಖಂಡಿತವಾಗ್ಲೂ ಬರುತ್ತೆ. ಅದರ ಜೊತೆಗೆ ಇಂಗ್ಲಿಷ್ ಕೂಡ ಬರುತ್ತೆ. ಈ 3 ಭಾಷೆಗಳು ಖಂಡಿತ ಬಂದೇ ಬರುತ್ತೆ. ಆದ್ರೆ ದಕ್ಷಿಣ ಭಾರತದಲ್ಲಿ ಇರೋದ್ರಿಂದ ಕನ್ನಡದ ಜೊತೆಗೆ ನಮ್ಗೆ ಪ್ರಾಯಶಃ ತೆಲುಗು ಬರ್ಬೋದು, ಅಥವಾ ತಮಿಳು ಬರ್ಬೋದು, ಅಥವಾ ಮಲಯಾಳಂ ಕೂಡ ಬರ್ಬೋದು, ಅಥವಾ ಬೇರೆ ಯಾವ್ದಾದ್ರು ಪ್ರದೇಶದಲ್ಲಿ ಇದ್ದಿದ್ರೆ ನಮ್ಗೆ ಭೋಜ್ಪುರಿ ಅಥವಾ ಈ ಬಾಂಗ್ಲಾ ಬಂಗಾಲಿ ಭಾಷೆ ಇದೆಲ್ಲ ಬರ್ಬೋದು, ಅಥವಾ ಒಡಿಯಾ ಭಾಷೆ ಬರ್ಬೋದು. ಅದರಿಂದ ಈ ಆದ್ರೆ ನಮ್ಗೆ ನಾನು ಏನು ಹೇಳಕ್ ಬರ್ತಾ ಇದೀನಿ ಅಂದ್ರೆ, ಈ ಭಾಷೆಗಳು ನಮಗ್ ಬರುತ್ತೆ ಎಷ್ಟರ ಮಟ್ಟಕ್ಕೆ, ನಮ್ಮ ಮಾತೃಭಾಷೆ ಎಷ್ಟರ ಮಟ್ಟಕ್ಕೆ ಬರುತ್ತೆ ಅಷ್ಟರ ಮಟ್ಟಕ್ಕೆ ನಮ್ಗೆ ಬರೋದಿಲ್ಲ. ಕೇವಲ 1-2 ವಾಕ್ಯಗಳು ಬೇರೆಯವ್ರ ಜೊತೆಗೆ ಮಾತಾಡೋ ಅಷ್ಟರ ಮಟ್ಟಕ್ಕೆ ಮಾತ್ರ ಬರುತ್ತೆ ಅಷ್ಟೇನೆ ಅಲ್ವಾ? ಇವಾಗ ನೋಡಿ, ನಾನು ಕನ್ನಡದಲ್ಲಿ ಮಾತಾಡ್ತೀನಿ, ನನ್ನ ಮಾತೃಭಾಷೆ ಕನ್ನಡ ಮತ್ತೆ ತಮಿಳು ನಮ್ಗೆ ಮಾತೃಭಾಷೆ ಅಂತ ಇದ್ರು ಕೂಡ ತಮಿಳಲ್ಲಿ ನನಗೆ ಸರಿಯಾಗಿ ಮಾತಾಡೋಕೆ ಬರೋದಿಲ್ಲ. ನನ್ಗೆ ಅರ್ಥ ಆಗತ್ತೆ ಪೂರ್ತಿ, ಆದ್ರೆ ಸರಿಯಾಗಿ ಮಾತಾಡೋಕೆ ನನಗೆ ಬರೋದಿಲ್ಲ ಅಲ್ವಾ? ಓದೋದನ್ನು ಬಹಳ ಕಷ್ಟ ಪಡ್ಕೊಂಡು ಓದ್ತೀನಿ ನಾನು. ಆದ್ರಿಂದ ಹಾಗೆ ಅಲ್ವಾ? ಸೊ ಆದ್ರೆ ರೂಪ ಗೋಸ್ವಾಮಿ ಅವರಿಗೆ, ಸನಾತನ ಗೋಸ್ವಾಮಿ ಅವರಿಗೆ ಮತ್ತೆ ನಮ್ಮ ಅನುಪಮ್, ಈ 3 ವಿಶೇಷವಾಗಿ
ಯಾವ ಸಾಮರ್ಥ್ಯ ಇತ್ತು ಅಂತ ಹೇಳಿದ್ರೆ ಕೇವಲ ಅಂದಿನ ಅವರ ಮಾತೃಭಾಷೆ ಆದಂತ ಬಾಂಗ್ಲಾ ಮಾತ್ರ ಅಲ್ಲ, ಕನ್ನಡ ಬರ್ತಾ ಇತ್ತೇನೋ ಎಲ್ಲೋ ಅವ್ರಿಗೆ ಗೊತ್ತಿಲ್ಲ ನನಗೆ ಆವಾಗ. ಯಾಕೆಂದ್ರೆ ಆ ಇವರು ಹುಟ್ಟೋದಕ್ಕಿಂತ 300 ವರ್ಷಗಳ ಮುಂಚೆ ಅವರ ಪೂರ್ವಜರು ಬಂಗಾಳಕ್ಕೆ ಸ್ಥಾನಾಂತರ ಮಾಡಾಗಿತ್ತು. ಆದ್ರಿಂದ ಅವ್ರಿಗೆ ಕನ್ನಡ ಬರ್ತಾ ಇತ್ತೋ ಏನೋ ಗೊತ್ತಿಲ್ಲ ನಮ್ಗೆ. ಆದ್ರೆ ಅವರ ಮಾತೃಭಾಷೆ ಆದಂತ ಬಾಂಗ್ಲಾ ಮಾತ್ರ ಅಲ್ಲ, ಸಂಸ್ಕೃತ ಮತ್ತೆ ಪರ್ಷಿಯನ್. ಯಾಕೆ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ, ಇವಾಗ ನಾವು ಚರ್ಚೆ ಮಾಡ್ತೀವಿ ಅದನ್ನ, ಬಂಗಾಳದಲ್ಲಿ ಮುಸಲ್ಮಾನರ ಸಾಮ್ರಾಜ್ಯವಿತ್ತು. ಮುಸ್ಲಿಂ ಸುಲ್ತನೇಟ್ ಅಂತ ಹೇಳ್ತಾರಲ್ಲ, ಮುಸ್ಲಿಂ ಸುಲ್ತನೇಟ್ ಅದಿತ್ತು. ಅದರಿಂದ ಅನೇಕ ಭಾಷೆಗಳು ಬಲ್ಲುವಂತಹ ಬಹುಭಾಷಾ ಕೋವಿದರು ಅವರು ಆಗಿದ್ರು. ಇವಾಗ ಅಂದಿನ ಬಂಗಾಳದ ಪರಿಸ್ಥಿತಿಯ ಬಗ್ಗೆ ಇವಾಗ ನಾವು ಚರ್ಚೆ ಮಾಡೋಣ. ಇದ್ರ ಬಗ್ಗೆ ಕೂಡ ನೀವು ಖಂಡಿತವಾಗ್ಲೂ ನೀವು ಕೇಳಿರ್ತೀರಾ. ಏನು ಅಂತ ಹೇಳಿದ್ರೆ, ಅಂದಿನ ಕಾಲದಲ್ಲಿ ಅಲ್ಲಿ ರಾಜ ಯಾರಾಗಿದ್ರು ಅಂತ ಹೇಳಿದ್ರೆ ನವಾಬ್ ಹುಸೇನ್ ಶಾ ಅಲ್ವಾ. ಅವನ ಪೂರ್ತಿ ಹೆಸರು ನೋಡಿ ಹೆಂಗಿದೆ ಅಂತ, ಇದು ಚೈತನ್ಯ ಚರಿತಾಮೃತದಲ್ಲೇ ಬರುತ್ತೆ. ಅವನ ಪೂರ್ತಿ ಹೆಸರು ನೋಡಿ 2 ಲೈನಲ್ಲಿ ಕೊಟ್ಟಿದ್ದಾರೆ. ಅದೇನು ಅಂದ್ರೆ ಅಲ್ಲಾವುದ್ದೀನ್ ಸೈಯದ್ ಹುಸೇನ್ ಶಾ. ಅದು ಕೂಡ ಅದು ಅವನ ಸಂಕ್ಷಿಪ್ತವಾದಂತ ಹೆಸರು. ಆದ್ರೆ ಅದಕ್ಕಿಂತ ದೊಡ್ಡ ಹೆಸರಿದೆ ಒಂದು, ಅದನ್ನ ಇಲ್ಲಿ ನಾನು ಬರೆಯೋದಕ್ಕಾಗ್ಲಿಲ್ಲ, ಅದರಿಂದ ನಾನು ಬರೀಲಿಲ್ಲ. ಚೈತನ್ಯ ಚರಿತಾಮೃತದ ಒಂದು ತಾತ್ಪರ್ಯದಲ್ಲಿ ರೂಪಾದರು ಕೊಡ್ತಾರೆ, ಬಹಳ ದೊಡ್ಡದಾದಂತಹ ಹೆಸರು. ಎಷ್ಟೊಂದ್ಸತಿ ನಾವಂತ ಕೂತೀವಿ ದಕ್ಷಿಣ ಭಾರತೀಯರ ಹೆಸರು ಬಹಳ ದೊಡ್ಡದಾಗಿದೆ. ಒಂದ್ಸತಿ ಗೌರಾಂಗ್ರು ಹೇಳ್ತಾ ಇದ್ರು, ಅವರ ಹೆಸರು ಕೂಡ ಪಾಸ್ಪೋರ್ಟ್ ಅಲ್ಲಿ ಇರೋದು ಬಹಳ ದೊಡ್ಡದಾಗಿದೆಯಂತೆ. ಅವ್ರ ಹೆಸರು ಬಹಳ ದೊಡ್ಡದಾಗಿದೆ. ಪಾಸ್ಪೋರ್ಟ್ ಅನ್ನು ಮಾಡ್ಸಕ್ ಹೋದಾಗ ಅವನು ಒಬ್ಬರ ಹೆಸರು ಅಥವಾ ಇಬ್ಬರ ಹೆಸರು ಅಂತ ಕೇಳ್ತಾ ಇದ್ನಂತೆ. ಅದರಿಂದ ನಾವ್ ಅಂದ್ಕೋತೀವಿ, ಆದ್ರೆ ಈ ಎಲ್ಲಾ ಹೆಸರು ನೋಡಿದ್ರೆ ನಮ್ದು ಹೆಸರು ಏನು ಅಷ್ಟೊಂದು ದುಡ್ದಿಲ್ಲ ಅಂತ ಅನ್ಸುತ್ತೆ. ಇರ್ಲಿ. ಅದರಿಂದ ಇವನು ಯಾವಾಗಿನವರೆಗೆ ಅವನು ಆ ಬಂಗಾಳದಲ್ಲಿ ರಾಜನಾಗಿದ್ದ ಅಂತ ಹೇಳಿದ್ರೆ 1498ರಿಂದ 1521ರವರೆಗೆ, ಅಂದ್ರೆ ಸುಮಾರು 23 ವರ್ಷಗಳ ಕಾಲ ಅವನು ರಾಜನಾಗಿದ್ದ. ಆದ್ರೆ ಅವನು ರಾಜ್ಯವನ್ನ ಹೇಗೆ ಪಡ್ಕೊಂಡಿದ್ದ ನೋಡಿ. ಸಾಮಾನ್ಯವಾಗಿ ನಾವು ಎಲ್ಲಾ ಈ ಮುಸಲ್ಮಾನ ರಾಜ್ಯರನ್ನ ನೋಡಿದ್ರೆ ಅಥವಾ ರಾಜರನ್ನ ನೋಡಿದ್ರೆ ಇದೇ ರೀತಿಯಾದಂತ ಕಥೆಯನ್ನ ನಾವು ನೋಡ್ತೀವಿ. ಯಾರು ಕೂಡ ನಿಯತ್ತಿಂದ ಸಾಮಾನ್ಯವಾಗಿ ಪಡ್ಕೊಂಡಿರೋದಿಲ್ಲ. ತಮ್ಮ ಸಾಮರ್ಥ್ಯದ ಬಲದಿಂದ ಸಾಮಾನ್ಯವಾಗಿ ಪಡ್ಕೊಂಡಿದ್ದವರು ಬಹಳ ಕಡಿಮೆ. ಯಾವುದೋ ಒಂದು ಮೋಸದಿಂದ ವಂಚನೆಯಿಂದ ಪಡ್ಕೊಂಡಿರ್ತಾರೆ ಅಲ್ವಾ. ಇದನ್ನ ಹೇಳೋದು, ಇದನ್ನ ಬೇರೆ ಎಲ್ಲರೂ ಹೇಳಿದ್ರೆ ನನ್ನನ್ನ ಸಾಯಿಸ್ಬಿಡ್ತಾರೆ ಅನ್ಸುತ್ತೆ. ಆದ್ರೆ ನಮ್ಮ ಭಕ್ತರ ಮಧ್ಯೆ ಹೇಳ್ತಾ ಇದ್ದೀನಿ ಅಷ್ಟೇನೆ. ಪೂರ್ವದಲ್ಲಿ ಮುಜಫ್ಫುರ ಖಾನ್ ಎಂಬ ಮತ್ತೊಬ್ಬ ಕ್ರೂರಿಯಾದ ನವಾಬಿಗೆ ಸೇವಕನಾಗಿದ್ದ ಅವನು ಆತನನ್ನು ಕೊಂದು ತಾನೇ ರಾಜನಾಗಿದ್ದನು. ನೋಡಿ, ಇವತ್ತು ನೀವು ಗೂಗಲ್ ಮಾಡಿದ್ರೆ ನವಾಬ್ ಹುಸೇನ್ ಶಾ ಅವನ ಹೆಸರನ್ನ ನೀವು ಗೂಗಲ್ ಮಾಡಿದ್ರೆ ನಿಮ್ಗೆ ಬಹಳ ಒಳ್ಳೆ ಅಭಿಪ್ರಾಯ ಸಿಗತ್ತೆ ನಿಮ್ಗೆ ಗೂಗಲ್ ನಲ್ಲಿ ಇವನ ಬಗ್ಗೆ. ನಾನು ಕೂಡ ಎಷ್ಟೊಂದ್ಸತಿ ಗೂಗಲ್ ಮಾಡಿ ನೋಡಿದಾಗ ನನಗೆ ಎಲ್ಲ ಪೂರ್ತಿ ಬಹಳ ಒಳ್ಳೆ ಮಾಹಿತಿ ನನ್ಗೆ ಸಿಕ್ತು. ಏನಂದ್ರೆ ಇವನು ಬಹಳ ರಿಲಿಜಿಯಸ್ಲಿ ಟಾಲರೆಂಟ್ ಅಂತ ಇತ್ತು. ಏನಂದ್ರೆ ಇವನು ಬಹಳ ಬೇರೆ ಎಲ್ಲಾ ಧರ್ಮಗಳಿಗೆ ಯಾವುದೇ ಅಡಚಣೆಯನ್ನ ತರದೇನೆ ಅವೆಲ್ಲರಿಗೂ ಪ್ರೋತ್ಸಾಹವನ್ನ ಕೊಡ್ತಾ ಇದ್ದ. ಹಾಗೆ ಇದ್ದಿರ್ಲೂಬಹುದು ಅವನು. ಆದ್ರೆ ನಾವು ಚೈತನ್ಯ ಚರಿತಾಮೃತವನ್ನು ಓದಿದ್ರೆ ಅಷ್ಟು ಮೇಧಾವಿ ಪುರುಷನ ತರಹ ಏನು ಗೂಗಲ್ ನಮ್ಗೆ ಹೇಳುತ್ತೆ ಆ ರೀತಿಯಾದಂತ ಅಭಿಪ್ರಾಯ ಖಂಡಿತವಾಗ್ಲೂ ನಮ್ಗೆ ಬರೋದಿಲ್ಲ ಅಲ್ವಾ. ಸೊ ಇದನ್ನ ಕೂಡ ನಾವು ಚೈತನ್ಯ ಚರಿತಾಮೃತದಲ್ಲೇ ನಾವು ಪಡ್ಕೋತೀವಿ. ಈ ಮಾಹಿತಿ ನಾನೇನ್ ಹೇಳ್ದೆ ತಾನೆ, ಅವನ ಮುಂಚೆ ಯಾರು ರಾಜನಾಗಿದ್ದ ಅವನಿಗೆ ಇವನು ಸೇವಕನಾಗಿದ್ದ. ಇವನು ಅವನನ್ನ ಕೊಂದ್ಬಿಟ್ಟು ಏನ್ ಮಾಡ್ತಾನೆ, ಅವನೇ ರಾಜನಾಗ್ಬಿಡ್ತಾನೆ. ರಾಜನಾದ್ಮೇಲೆ ಅವನು ತನ್ನನ್ನ ಏನಂತ ಕರ್ಕೋತಾನೆ ನೋಡಿ, ಸೈಯದ್ ಹುಸೇನ್ ಅಲ್ಲಾವುದ್ದೀನ್ ಶರೀಫ್ ಮುಕ್ಕಾ. ಇದಕ್ಕೆ ಏನ್ ಅರ್ಥನೋ ನನ್ಗೆ ಗೊತ್ತಿಲ್ಲ. ಉರ್ದು ಯಾರಾದ್ರೂ ಗೊತ್ತಿದ್ರೆ ಇಲ್ಲಿ ನನಗೆ ಹೇಳ್ಬೋದು, ಆದ್ರೆ ಯಾರಿಗೂ ಗೊತ್ತಿಲ್ಲ ಅಂತ ಕಾಣುತ್ತೆ. ಆದ್ರೆ ನನಗೆ ಏನ್ ಅನ್ಸುತ್ತೆ ಅಂದ್ರೆ, ನಾನೇ ಸ್ವತಂತ್ರ ರಾಜ, ಸಮಸ್ತವಾದ ಬಂಗಾಳದ ಪ್ರದೇಶಕ್ಕೆ ನಾನೇ ಸ್ವತಂತ್ರವಾದಂತಹ ರಾಜ. ನೋಡಿ, ಆ ಮುಸಲ್ಮಾನರು ಬಂದಾಗೆ ಕೂಡ ಅವರು ಬಂಗಾಳ, ಕಾಶ್ಮೀರ ಈ ರೀತಿಯಾದಂತಹ ಪ್ರದೇಶವನ್ನ ಅವರು ಟಾರ್ಗೆಟ್ ಮಾಡಿದ್ರು. ಏನಕ್ಕೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಅಲ್ಲಿ ಬಹಳ ಸಮೃದ್ಧಿ ಇತ್ತು ಆಗಿನ ಕಾಲದಲ್ಲಿ. ಇವತ್ತು ಕೂಡ ಇದೆ, ಆದ್ರೆ ಆಗಿನ ಕಾಲದಲ್ಲಿ ವಿಶೇಷವಾಗಿ ಬಹಳಷ್ಟು ಸಮೃದ್ಧಿ ಇತ್ತು ಅಲ್ಲಿ ಅಂತ ನಮ್ಗೆ ಗೊತ್ತಾಗುತ್ತೆ ಅಲ್ವಾ. ಅದಾದ ಮೇಲೆ ಇಲ್ಲಿ ಹೇಳ್ತಾರೆ, ಈತನಿಗೆ ಬಂಗಾಳದ ಸ್ಥಳೀಯರು ಅಂತ ಹೇಳಿದ್ರೆ, ಇವನು ರಾಜ ಆದ್ಮೇಲೆ 1998ರಲ್ಲಿ ಇವನು ರಾಜ ಆಗಿದ್ದಲ್ವಾ. ಅಷ್ಟರೊಳಗೆ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಮತ್ತೆ ಈ ಅನುಪಮ ಅಂತ ಹೇಳಿದ್ರೆ ಅಮರ, ಸಂತೋಷ ಮತ್ತೆ ವಲ್ಲಭ, ಈ ಮೂರ್ವರು ಬೆಳೀತಾ ಬಹಳಷ್ಟು ಕೀರ್ತಿಯನ್ನ ಸಂಪಾದಿಸಿದ್ರು. ಪೂರ್ವ ಬಂಗಾಳದಲ್ಲಿ ಮಾತ್ರ ಅಲ್ಲ, ಸಮಸ್ತವಾದಂತಹ ಬಂಗಾಳದಲ್ಲಿ.
ಏನಕ್ಕೆ ಅಂತ ಹೇಳಿದ್ರೆ ಅವರ ವಿಶೇಷವಾದಂತ ಸಾಮರ್ಥ್ಯದಿಂದ ಎಲ್ಲರಿಗೂ ಅವರ ಬಗ್ಗೆ ಗೊತ್ತಿತ್ತು. ಆದ್ರಿಂದ ಆ ಬಂಗಾಳದ ಸ್ಥಳೀಯರು ಅವರೆಲ್ಲರೂ ಅಂದ್ರೆ ಲೋಕಲ್ಸ್ ಅಲ್ವಾ, ಅವರೆಲ್ಲರೂ ಬಂದು ನವಾಬ್ ಹುಸೇನ್ ಶಾಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೋಡಿ, ಒಂದು ರಾಜ್ಯವನ್ನ ನಾವು ನಡೆಸಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾದಂತ ವಿಷಯ ಅಲ್ಲ. ಅದಕ್ಕೆ ಅನೇಕ ಸಮರ್ಥರಾದಂತಹ ಮಂತ್ರಿಗಳು ಬೇಕಾಗಿರ್ತಾರೆ. ಒಬ್ಬೊಬ್ರಿಗೂ ಒಂದೊಂದು ಪೋರ್ಟ್ಫೋಲಿಯೋ ಇರುತ್ತೆ. ಇವತ್ತು ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಅಥವಾ ಸ್ಟೇಟ್ ಗವರ್ಮೆಂಟ್ ನೋಡಿದ್ರೆ ಕೂಡ ಅದೇ ರೀತಿಯಲ್ಲಿ ಅಲ್ವಾ, ಒಬ್ಬೊಬ್ಬ ಮಂತ್ರಿಗೂ ಒಂದೊಂದು ಕೆಲಸ, ಒಂದು ಬಹಳ ಪ್ರಧಾನವಾದಂತ ಕೆಲಸ ಮಾಡುವಂತ ಪೋರ್ಟ್ಫೋಲಿಯೋ ಇರುತ್ತೆ ಅಲ್ವಾ. ಅದನ್ನ ನಡೆಸೋದಕ್ಕೆ ಇವಾಗ ಒಬ್ಬ ಪ್ರಧಾನ ಮಂತ್ರಿ ಸಮರ್ಥನಾಗಿ ಅವನು ತನ್ನ ಕೆಲಸವನ್ನ ಮಾಡಬೇಕಾದ್ರೆ ಅವನ ಕೆಳಗಡೆ ಇರ್ತಕ್ಕಂಥ ಎಲ್ಲಾ ಮಂತ್ರಿಗಳು ಯಾರಿರ್ತಾರೆ ಅವರೆಲ್ಲರೂ ಕೂಡ ಸಮರ್ಥರಾಗಿ ತಮ್ಮ ತಮ್ಮ ಕೆಲಸವನ್ನ ಮಾಡಿದ್ರೆ ಮಾತ್ರ ಪ್ರಧಾನ ಮಂತ್ರಿ ತನ್ನ ಕೆಲಸವನ್ನ ಸಮರ್ಥವಾಗಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಲ್ವಾ. ಅದೇ ರೀತಿಯಲ್ಲಿ ಆಗಿನ ಕಾಲದಲ್ಲಿ ರಾಜ ಸಮರ್ಥವಾಗಿ ಅವನು ತನ್ನ ರಾಜ್ಯವನ್ನ ಆಳ್ಬೇಕಂತ ಹೇಳಿದ್ರೆ ಅವನ ಕೆಳಗೆ ಸಮರ್ಥವಾದಂತಹ ಮಂತ್ರಿಗಳು ಕೂಡ ಅವಶ್ಯಕರಿರ್ತಾರೆ ಅಲ್ವಾ. ಸೊ ಆದ್ರಿಂದ ಈ ನವಾಬ್ ಹುಸೇನ್ ಶಾಗೆ ಅಂತಹ ಮಂತ್ರಿಗಳು ಸಿಗ್ತಾ ಇರೋದಿಲ್ಲ. ಅವಾಗ ಎಲ್ಲರೂ ಬಂದು ಏನ್ ಹೇಳ್ತಾರೆ, ಈ ನೋಡಿ ಅಮರ, ಸಂತೋಷ ಮತ್ತೆ ವಲ್ಲಭ ಅಂತ 3 ಜನ ಯಾರಿದ್ದಾರಲ್ಲ ಅವರನ್ನ ನಿನ್ನ ಮಂತ್ರಿಗಳನ್ನಾಗಿ ಮಾಡ್ಕೋ. ಅವಾಗ ಏನಾಗತ್ತೆ ಅಂತ ಹೇಳಿದ್ರೆ ಆ ಮೂರುವರು ನಿನ್ನ ಮಂತ್ರಿಗಳಾದ್ರೆ ಖಂಡಿತವಾಗ್ಲೂ ರಾಜ್ಯ ಬಹಳ ಸುಷ್ಟು ರೀತಿಯಲ್ಲಿ ಅಂದ್ರೆ ಬಹಳ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತದೆ. ಮತ್ತೆ ಅವರ ಸಾಮರ್ಥ್ಯವನ್ನ ನಿನ್ನ ಸಾಮ್ರಾಜ್ಯದಲ್ಲಿ ಸರಿಯಾಗಿ ಉಪಯೋಗಿಸ್ಕೊಂಡಂಗ ಆಗ್ತದೆ. ಅದರಿಂದ ಅವನೇನ್ ಮಾಡ್ತಾನೆ, ನವಾಬ್ ಹುಸೇನ್ ಶಾ ಅವನು ಆ ಮೂರುವರನ್ನ ಕರೆಸ್ತಾನೆ. ಆ ಮೂರುವರು ಅಂದ್ಕೊಂಡಿರ್ಬೋದು, ಏನಕ್ಕಪ್ಪ ಈ ರಾಜ್ಯ ಇದಕ್ಕಿದ್ದ ಹಾಗೆ ನಮ್ಮನ್ನ ಕರಿತಾ ಇದ್ದಾನೆ ಅಂತ. ಏಕೆಂದ್ರೆ ನೋಡಿ, ನಾನು ಇದನ್ನು ಕೂಡ ನೋಡ್ತಾ ಇದ್ದೆ. ಬಂಗಾಳದಲ್ಲಿ ಈ ಮುಸಲ್ಮಾನರ ಸಾಮ್ರಾಜ್ಯ ಯಾವಾಗ ಶುರು ಆಯ್ತು ಅಂತ ಹೇಳಿದ್ರೆ 1352 ಅಂತ ಗೂಗಲ್ ಹೇಳುತ್ತೆ. ಗೂಗಲ್ ಎಲ್ಲಾ ಸರಿಯಾಗಿ ಹೇಳುತ್ತೆ ಅಂತ ಇಲ್ಲ, ಆದ್ರೆ 1352 ಅಂದ್ರೆ 14ನೇ ಶತಮಾನದಲ್ಲಿ ಚೈತನ್ಯ ಮಹಾಪ್ರಭುಗಳು ಹುಟ್ಟೋದಕ್ಕಿಂತ ಸುಮಾರು 150 ವರ್ಷಗಳ ಹಿಂದೆ ಅಥವಾ ಸುಮಾರು 130 ವರ್ಷಗಳ ಹಿಂದೆ ಮುಸಲ್ಮಾನರ ಸಾಮ್ರಾಜ್ಯ ಬಂಗಾಳದಲ್ಲಿ ಆಗ್ಲೇ ಪ್ರಾರಂಭ ಆಗಿತ್ತು. ಅಷ್ಟೊತ್ತಿಗಾಗ್ಲೇ 2 ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಬಂದು ಹೋಗಾಗಿತ್ತು. ಇದಕ್ಕಿಂತ ಹಿಂದೆ ಅದೇ ಹೇಳಿದ ನಾನು, ಮುಜಾಫರ್ ಖಾನ್ ಅಂತ ನವಾಬ್ ಹುಸೇನ್ ಶಾ ಅವನನ್ನ ಕೊಂದ್ಬಿಟ್ಟು ಅವನ್ ರಾಜ ಆದ್ನಲ್ಲ, ಅವನು ಬೇರೆ ಸಾಮ್ರಾಜ್ಯದ ಅಂದ್ರೆ ಬೇರೆ ಡೈನಾಸ್ಟಿ. ಇವಾಗ ಇವನ್ದು ಮತ್ತೊಂದು ಡೈನಾಸ್ಟಿ ಇವನಿಂದ ಶುರು ಆಗುತ್ತೆ. ನವಾಬ್ ಹುಸೇನ್ ಶಾ ಇಂದ ಮತ್ತೊಂದು ಡೈನಾಸ್ಟಿ ಇಲ್ಲಿ ಶುರು ಆಗ್ತಾ ಇದೆ. ಆ ರೀತಿಯಲ್ಲಿ ಅಂದ್ರೆ ನಾನೇನ್ ಹೇಳಕ್ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಷ್ಟು ವರ್ಷಗಳ ಕಾಲ ಮುಂಚೆ ಅಲ್ವಾ. ಅದರಿಂದ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಮತ್ತೆ ಅನುಪಮ್ ಈ ಮೂರುವರನ್ನ ಕರೆದು ನೀವು ನಮ್ಮ ಸಾಮ್ರಾಜ್ಯದಲ್ಲಿ ಮಂತ್ರಿಗಳಾಗಿ ಸೇವೆಯನ್ನ ಸಲ್ಲಿಸಬೇಕು. ಅವರು ಖಂಡಿತವಾಗ್ಲೂ ಒಪ್ಕೊಳ್ಳೋದಿಲ್ಲ. ಏನಕ್ಕೆ ಒಪ್ಕೋತಾರೆ ಅವರು? ಅಂತಹ ದೊಡ್ಡ ಬ್ರಾಹ್ಮಣರ ವಂಶದಲ್ಲಿ ಬಂದಂಥವ್ರು, ಭಗವಂತನ ಪರಿಶುದ್ಧ ಭಕ್ತರು. ಭಗವಂತ ಚೈತನ್ಯ ಮಹಾಪ್ರಭುಗಳನ್ನ ಭೇಟಿ ಆದ್ಮೇಲೆ ಮಾತ್ರ ಅವರು ಭಗವಂತನ ಪರಿಶುದ್ಧ ಆಗ್ತಾರೆ ಅಂತ ಅಲ್ಲ, ಜನ್ಮದಿಂದಲೇ ಅವರು ಪರಿಶುದ್ಧ ಭಕ್ತರು ಅಲ್ವಾ. ಆದ್ರಿಂದ ಅವರು ಒಪ್ಪೋದಿಲ್ಲ. ಆವಾಗ ಅವನು ಬೆದರಿಕೆಯನ್ನ ಹಾಕ್ತಾನೆ. ಇದ್ರ ಬಗ್ಗೆ ಕೂಡ ನೀವು ಕೇಳಿರ್ತೀರಾ ಖಂಡಿತವಾಗ್ಲು. ಏನ್ ಬೆದರಿಕೆ ಹಾಕ್ತಾನೆ ಅಂತ ಹೇಳಿದ್ರೆ, ನೀವು ನನಗೆ ಸಹಾಯವನ್ನ ಮಾಡದೆ ಹೋದ್ರೆ ಅವಾಗ ನಾನೇನ್ ಮಾಡ್ತೀನಿ, ಇಲ್ಲಿ ಇರ್ತಕ್ಕಂತಹ ಸ್ಥಳೀಯ ವೈಷ್ಣವರು ಮತ್ತೆ ಹಿಂದೂಗಳಿಗೆ ನಾನು ಕಿರುಕುಳವನ್ನ ಕೊಡೋದಕ್ಕೆ ಶುರು ಮಾಡ್ತೀನಿ ಅಲ್ವಾ. ಧಮ್ಕಿ, ಬೆದರಿಕೆ ಹಾಕ್ತಾನೆ. ಆದ್ರಿಂದ ಇದು ಅವ್ರಿಗೆ ಬೇಕಾಗಿರೋದಿಲ್ಲ. ನಮ್ಮಿಂದಾಗಿ ಬೇರೆಯವ್ರಿಗೆ ನೋವಾಗ್ಬಾರ್ದು. ನಾವು ಎಷ್ಟೇ ತೊಂದರೆಯನ್ನ ಅನುಭವಿಸಿದ್ರು ಪರವಾಗಿಲ್ಲ, ಬೇರೆಯವ್ರಿಗೆ ನಮ್ಮಿಂದ ಖಂಡಿತವಾಗ್ಲೂ ತೊಂದರೆ ಆಗ್ಬಾರ್ದು, ನೋವಾಗ್ಬಾರ್ದು ಅಂತ ಹೇಳಿ ಅವರು ಆಮೇಲೆ ಒಪ್ಕೋಬೇಕಾದಂತಹ ಪರಿಸ್ಥಿತಿ ಅವಾಗ ಬರುತ್ತೆ. ಆಯ್ತಾ. ಸೊ ಅವಾಗ ಪ್ರಾಯಶಃ ಈ ನವಾಬ್ ಹುಸೇನ್ ಶಾ ಕೂಡ ಅವನದೇ ಆದಂತಹ ದೀಕ್ಷೆಯ ವಿಧಾನ ಇತ್ತು ಅಂತ ಕಾಣುತ್ತೆ. ಅದರಿಂದ ಅವನು ಹೊಸ ಹೊಸ ಹೆಸರನ್ನ ಕೊಡ್ತಾನೆ ಮೂರುವರಿಗೆ ಅಲ್ವಾ. ಏನಂದ್ರೆ ಸನಾತನ ಗೋಸ್ವಾಮಿ ಅವರನ್ನ, ಯಾಕಂದ್ರೆ ಅವ್ರ ಅಣ್ಣ ಮತ್ತೆ ಇನ್ನು ಜಾಸ್ತಿ ಸಮರ್ಥರು ಅಂತ ಹೇಳಿ ಅವರನ್ನ ಪ್ರಧಾನಮಂತ್ರಿಯಾಗಿ ಮಾಡ್ಬಿಡ್ತಾನೆ, ಪ್ರೈಮ್ ಮಿನಿಸ್ಟರ್ ಆಫ್ ಹಿಸ್ ಕಿಂಗ್ಡಮ್. ಮತ್ತೆ ಅವ್ರಿಗೆ ಏನ್ ಹೆಸರನ್ನ ಕೊಡ್ತಾರೆ, ಸಾಕಾರ್ ಮಲ್ಲಿಕ್. ಪ್ರಾಯಶಃ ಉರ್ದುನಲ್ಲಿ ಸಾಕಾರ್ ಮಲ್ಲಿಕ್ ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ಅಂತ ಕಾಣುತ್ತೆ, ಗೊತ್ತಿಲ್ಲ. ಅದೇ ರೀತಿಯಲ್ಲಿ ರೂಪ ಗೋಸ್ವಾಮಿ ಅವರಿಗೆ ದಬೀರ್ ಖಾಸ್. ಮತ್ತೆ ವಲ್ಲಭನಿಗೆ ಏನ್ ಹೆಸರು ಕೊಟ್ಟಿದ್ನೋ ಅದು ನಮ್ಗೆ ಗೊತ್ತಿಲ್ಲ, ಚೈತನ್ಯ ಚರಿತಾಮೃತದಲ್ಲಿ ನನಗೆ ಆ ಮಾಹಿತಿ ಸಿಗ್ಲಿಲ್ಲ. ಆದ್ರೆ ಈ ರೀತಿಯಾದಂತಹ ಬೇರೆ ಬೇರೆ ಹೆಸರನ್ನ, ಅಂದ್ರೆ ಅವರನ್ನ ಇಸ್ಲಾಂಗೆ ಕನ್ವರ್ಟ್ ಕೂಡ ಮಾಡಿರ್ತಾನೆ ಅವನು ಅಲ್ವಾ. ಅದನ್ನ ನಾವು ತಿಳ್ಕೊತೀವಿ ಅಲ್ವಾ.
ಸೊ ಅದಾದ್ಮೇಲೆ ಅವನ ರಾಜಧಾನಿ ಯಾವ್ದಾಗಿತ್ತು ಅಂತ ಹೇಳಿದ್ರೆ ರಾಮಕೇಲಿ, ಇವತ್ತಿನ ಮಾಲ್ದಾ ಡಿಸ್ಟ್ರಿಕ್ಟ್. ಎಷ್ಟೊಂದ್ ಜನ ಹೋಗಿರ್ತೀರಾ ಅಂತ ಕಾಣುತ್ತೆ. ಅಲ್ಲಿ ಮಾಲ್ದಾ ಅಂತ ಹೇಳಿದ್ರೆ ಇವತ್ತಿನ ನಮ್ಮ ಪಶ್ಚಿಮ ಬಂಗಾಳ ಮತ್ತೆ ಬಾಂಗ್ಲಾದೇಶ್ ಅದೆರಡರಲ್ಲ ಗಡಿ ಪ್ರದೇಶದಲ್ಲಿ, ಬಾರ್ಡರ್ ನಲ್ಲಿ ಬರುತ್ತೆ ಮಾಲ್ದಾ ಡಿಸ್ಟ್ರಿಕ್ಟ್. ಆವತ್ತಿನ ರಾಮಕೇಲಿ, ಇವತ್ತಿನ ಮಾಲ್ದಾ. ಸೊ ಅಲ್ಲಿ ತನ್ನ ರಾಜಧಾನಿಯನ್ನ ಮಾಡ್ಕೊಂಡಿದ್ದ. ಸೊ ಈ ಮೂರುವರು ಕೂಡ ಅಲ್ಲೇ ನೆಲೆಸೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಅವರು ಅವನಿಗೆ ಸೇವೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ರು ಕೂಡ ಸದಾ ತಮ್ಮ ಹೃದಯದ ಅಂತರಾಳದಲ್ಲಿ ಕೃಷ್ಣನಿಂದ ವಿರಹ ಭಾವವನ್ನ ಅನುಭವಿಸ್ತಾ ಇರ್ತಾರೆ. ಇದು ನಾವು ನೋಡ್ತೀವಿ ಬಹಳ ಪ್ರಧಾನವಾಗಿ. ಏನಂತ ಹೇಳಿದ್ರೆ ನೋಡಿ, ಮಹಾನ್ ಆಚಾರ್ಯರು ಈ ಲೋಕಕ್ಕೆ ಬಂದ್ರೆ ಕೂಡ ಅವರ ಲೀಲೆಗಳನ್ನ ನಾವು ಗಮನಿಸಿದ್ರೆ ಇದೇನಿದು ಈ ರೀತಿಯಾದಂತಹ ಸನ್ನಿವೇಶಗಳು ಅವರ ಜೀವನದಲ್ಲಿ ಆಗ್ತಾ ಇದೆಯಾ ಅಂತ ನಮ್ಗೆ ಅನಿಸುತ್ತೆ ಎಷ್ಟೊಂದ್ಸತಿ. ಉದಾಹರಣೆಗೆ ಇಲ್ಲಿ ನೋಡಿ, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಮತ್ತೆ ಈ ಅನುಪಮ್ ಅವರನ್ನ ಆ ರಾಜ ಇಸ್ಲಾಂಗೆ ಅವನು ಕನ್ವರ್ಟ್ ಮಾಡ್ಬಿಟ್ಟಿದ್ದ ಅವನಾಗ್ಲೆ. ಆದ್ರೆ ಅವರು ನಮ್ಮ ಸಂಪ್ರದಾಯದ ಪ್ರಧಾನವಾಗಿರ್ತಕ್ಕಂಥ ಆಚಾರ್ಯರು. ಈ ರೀತಿಯಾಗಿ ಅವರ ಜೀವನದಲ್ಲಿ ನಡೆಯಬಹುದಾ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ಇದೇನು ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ಭಗವಂತನ ಲೀಲೆನೆ. ಏನು ಅಂತ ಹೇಳಿದ್ರೆ ಆ ಚೈತನ್ಯ ಮಹಾಪ್ರಭುಗಳು ತಮ್ಮ ಲೀಲೆಗಳನ್ನ ಸಂಪೂರ್ಣವಾಗಿ ಪ್ರಕಾಶ ಮಾಡೋದಕ್ಕಿಂತ ಮುಂಚೆ ಈ ಎಲ್ಲಾ ಸನ್ನಿವೇಶಗಳು ಈ ಮಹಾನ್ ವ್ಯಕ್ತಿಗಳ ಆಚಾರ್ಯರ ಜೀವನದಲ್ಲಿ ನಡೆಯೋದು ಕೂಡ ಈ ತರಹದ ಭಗವಂತನ ಲೀಲೆಯೇ ಹೌದು. ಅದೇ ರೀತಿಯಲ್ಲಿ ನಾವು ಇದನ್ನ ನಾವು ಕಾಣಬೇಕು ಅಲ್ವಾ. ಆದ್ರಿಂದ ನಾವು ಅವರ ಬಾಹ್ಯ ಜೀವನದಲ್ಲಿ ಯಾವುದೇ ಘಟನೆಗಳು ಸಂಭವಿಸ್ತಾ ಇದ್ರೂ ಕೂಡ ಅವರ ಅಂತರಾಳವನ್ನ ಮಾತ್ರ ನಾವು ಗಮನಿಸ್ಬೇಕು ಅಲ್ವಾ. ಏಕೆ ಅಂತ ಹೇಳಿದ್ರೆ ಈ ಲೋಕ ಅನ್ನೋದು ಬಹಳ ಕ್ರೂರ. ಯಾರನ್ನೂ ಅದು ಸ್ಪೇರ್ ಮಾಡೋದಿಲ್ಲ. ಡಸಂಟ್ ಸ್ಪೇರ್ ಎನಿಬಡಿ ಅಂತ ಹೇಳ್ತಾರಲ್ಲ, ಯಾರನ್ನೂ ಅದು ಬಿಡೋದಿಲ್ಲ. ಅನೇಕ ಮಹಾನ್ ಆಚಾರ್ಯರ ಜೀವನದಲ್ಲಿ ಅವರ ಶಿಷ್ಯರ ಕಣ್ಣುಗಳನ್ನ ಕೂಡ ತೆಗೆದಂತಹ ಸನ್ನಿವೇಶವನ್ನ ನಾವು ಶ್ರೀ ಸಂಪ್ರದಾಯದಲ್ಲಿ ನಾವು ನೋಡ್ತೀವಿ ಅಲ್ವಾ. ಕುರುತ್ತಾಳ್ವಾರ ಅಂತ ಹೇಳಿದ್ರೆ ರಾಮಾನುಜರ ಬಹಳ ಪ್ರಧಾನವಾದಂತಹ ಶಿಷ್ಯರ ಕಣ್ಣನ್ನ ಕೂಡ ತೆಗೆಯುವಂತಹ ಪರಿಸ್ಥಿತಿಯಲ್ಲಿ ಬರುತ್ತೆ. ಆ ದೃಷ್ಟಿಯಿಂದ ನೋಡಿದ್ರೆ ಇದೇನು ಅಲ್ಲ, ಒಂದ್ ದೃಷ್ಟಿಯಿಂದ ನೋಡಿದ್ರೆ ಅಲ್ವಾ. ಅದರಿಂದ ಅವರ ಅಂತರಾಳದಲ್ಲಿ ಸದಾ ಕೃಷ್ಣನಿಂದ ವಿರಹ ಭಾವವನ್ನ ಅವರು ಅನುಭವಿಸ್ತಾ ಇರ್ತಾರೆ. ಚೈತನ್ಯ ಮಹಾಪ್ರಭುವಿನ ಆವಿರ್ಭಾವದ ಬಗ್ಗೆ ಅವರು ಕೇಳುತ್ತಾರೆ. ಏಕೆ ಅಂತ ಹೇಳಿದ್ರೆ ಅವ್ರಿಗೆ ಸಂಪೂರ್ಣವಾದಂತಹ ಅರಿವಿದೆ. ಚೈತನ್ಯ ಮಹಾಪ್ರಭುಗಳೇನೆ ಪರಮ ಭಗವಂತ ಕೃಷ್ಣನ ಅಪರಾವತಾರ ಈ ಕಲಿಯುಗದಲ್ಲಿ ಎಂಬಂತಹ ಅವರಿಗೆ ಸಂಪೂರ್ಣವಾದಂತಹ ಅರಿವಿತ್ತು. ಆದ್ರಿಂದ ಅನೇಕ ಪತ್ರಗಳನ್ನ ಬರೀತಾರೆ. ಆಗಿನ ಕಾಲದಲ್ಲಿ ಪತ್ರಗಳನ್ನ ಹೇಗೆ ಬರೆದು ಹೇಗೆ ತಲುಪಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಪ್ರಾಯಶಃ ನಮಗೆ ಇವತ್ತು ಸಂಪೂರ್ಣವಾದಂತಹ ಜ್ಞಾನ ಇಲ್ಲ. ಪೋಸ್ಟ್ ಆಫೀಸ್ ಎಲ್ಲ ಏನೂ ಇಲ್ಲ ಅಲ್ಲಿ. ಪೋಸ್ಟ್ ಆಫೀಸ್ ಕೂಡ ಇವತ್ತು ಹಳೇದಾಗ್ಬಿಟ್ಟಿದೆ. ಇವತ್ತು ಪೋಸ್ಟ್ ಆಫೀಸ್ ಅಂದ್ರೆ ಏನು ಅಂತ ಎಲ್ಲ ಮಕ್ಕಳು ಕೇಳ್ತಾರೆ ಇವಾಗ ಅಲ್ವಾ. ಅದರಿಂದ ನಾವು ಪ್ರಭುಪಾದರು ಎಷ್ಟೊಂದು ಉದಾಹರಣೆಗಳೇನ್ ಕೊಡ್ತಾರೆ ಪೋಸ್ಟ್ ಆಫೀಸ್ ಬಗ್ಗೆ, ಅದ್ರ ಬಗ್ಗೆ, ಅಂಚೆ ಪೆಟ್ಟಿಗೆ ಬಗ್ಗೆ, ಅದ್ರ ಬಗ್ಗೆ ನಾವು ಇವತ್ತು ಹೇಳೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಯಾರಿಗೂ ಅದು ಅರ್ಥನೇ ಆಗೋದಿಲ್ಲ. ಆದ್ರೆ ಆ ಪೋಸ್ಟ್ ಆಫೀಸ್ ಕೂಡ ಏನೂ ಇರ್ಲಿಲ್ಲ ಆಗಿನ ಕಾಲದಲ್ಲಿ. ಪ್ರಾಯಶಃ ಅವರ ಸೇವಕರು ಯಾರಿದ್ರು ಅವರ ಮೂಲಕ ಅದನ್ನ ತಲುಪಿಸ್ತಾ ಇದ್ರು, ತಾಳಪತ್ರದಲ್ಲಿ ಬರೆದು ಅಂತ ಕಾಣುತ್ತೆ. ಅದರಿಂದ ಅನೇಕ ಪತ್ರಗಳನ್ನ ಬರೀತಾರೆ. ಆದ್ರೆ ಮಹಾಪ್ರಭು ಯಾವುದೇ ಪ್ರತಿಕ್ರಿಯೆಯನ್ನ ನೀಡೋದಿಲ್ಲ. ನೋ ರಿಪ್ಲೈ ಫ್ರಮ್ ಮಹಾಪ್ರಭು ಸೈಡ್ ಎಟ್ ಆಲ್. ಆ ರೀತಿ ಗೊತ್ತಾಗತ್ತೆ. ಆದ್ರಿಂದ ಅವರು ಕೃಷ್ಣನ ವಿರಹದ ಭಾವನೆಯಲ್ಲಿ ನೋಡಿ, ಇದು ಆಚಾರ್ಯರ ಒಂದು ಲಕ್ಷಣ. ಆ ಕೃಷ್ಣನ ವಿರಹದ ಭಾವನೆಯಲ್ಲಿ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮ ತಮ್ಮ ಅರಮನೆಗಳಲ್ಲಿ, ಏಕೆ ಅಂತ ಹೇಳಿದ್ರೆ ಆ ಮೂರುವರು ಕೂಡ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇದ್ದಿದ್ರಿಂದ, ಪ್ರಧಾನಮಂತ್ರಿ, ವಿತ್ತ ಮಂತ್ರಿ, ಆ ರೀತಿಯಾದಂತಹ ದೊಡ್ಡ ಹುದ್ದೆಗಳಲ್ಲಿ ಇದ್ದಿದ್ರಿಂದ ಆ ಮೂರುವರಿಗೂ ಅರಮನೆಯನ್ನ ನವಾಬ್ ಹುಸೇನ್ ಶಾ ಅವರಿಗೆ ಕೊಟ್ಟಿದ್ದ. ಆ ಅರಮನೆಗಳಲ್ಲಿ ಯಾರಿಗೂ ಕಾಣದೇ ಇರುವಂತಹ ಸ್ಥಳದಲ್ಲಿ ಒಂದು ಗುಪ್ತ ವೃಂದಾವನ ಅಂತ ಒಂದು ಸಣ್ಣ ವೃಂದಾವನದ ಪ್ರತಿಕೃತಿಯನ್ನ ರೆಪ್ಲಿಕಾ ಮಾಡ್ಕೊಂಡಿದ್ರು. ರಾಧಾಕುಂಡ, ಶ್ಯಾಮಕುಂಡ, ರಾಧಾ ಮದನ ಮೋಹನನ ವಿಗ್ರಹ, ರಾಧಾ ಗೋವಿಂದನ ವಿಗ್ರಹ, ರಾಧಾ ಗೋಪಿನಾಥನ ವಿಗ್ರಹ, ರಾಧಾ ವಿನೋದನ ವಿಗ್ರಹ, ಮತ್ತೆ ಇತರ ವೃಂದಾವನದ ಸ್ಥಳಗಳು. ಗೋವರ್ಧನ ಕ್ಷೇತ್ರದಲ್ಲಿ, ಗೋವರ್ಧನದಲ್ಲೂ ಯಾವ ಪ್ರಧಾನವಾದಂತಹ ಕ್ಷೇತ್ರಗಳಿವೆ, ಎಲ್ಲವನ್ನ ಒಂದು ಸಣ್ಣ ಪ್ರತಿಕೃತಿಯಾಗಿ ಅವರು ಮಾಡ್ಕೊಂಡಿದ್ರು. ಏಕೆ ಅಂತ ಹೇಳಿದ್ರೆ ಅವರಿಗೆ ಕೃಷ್ಣನ ಮೇಲೆ ಅಷ್ಟು ದೊಡ್ಡ ಅಪಾರವಾದಂತಹ ಪ್ರೀತಿ ಇತ್ತು ಅಂತ ಹೇಳಿದ್ರೆ ಆ ಕೃಷ್ಣನ ಲೀಲಾ ಸ್ಥಳಿಗಳನ್ನ ಪ್ರತಿನಿತ್ಯವೂ ನಮ್ಮ
ಆ ಮನೆಗಳಲ್ಲೇ ನಿತ್ಯ ನೂತನವಾಗಿ ನಾವು ಅನುಭವಿಸ್ಬೇಕು ಅಂತ ಹೇಳಿ ಈ ರೀತಿಯಾದಂತಹ ಗುಪ್ತ ವೃಂದಾವನವನ್ನ ಅವರು ಮಾಡ್ಕೊಂಡಿರ್ತಾರೆ. ಸೊ ಇದನ್ನ ಕೂಡ ನೀವು ಕೇಳಿರ್ತೀರಾ. ಆ ಗುಪ್ತ ವೃಂದಾವನದಲ್ಲಿ ಯಾವ ವಿಗ್ರಹವನ್ನ ಸ್ಥಾಪಿಸ್ತಾರೆ ಅಂತ ಹೇಳಿದ್ರೆ ಮದನ ಮೋಹನ. ಅದಕ್ಕೆ ಸನಾತನ ಗೋಸ್ವಾಮಿ ಅವರ ಪ್ರಾಣ ದೇವತೆ, ಇಷ್ಟ ದೇವತೆ ಕೂಡ ಮದನ ಮೋಹನವೇ ವೃಂದಾವನದಲ್ಲಿ ಆಗ್ತಾನೆ ಅಲ್ವಾ. ಸೊ ಅಷ್ಟು ಮಾತ್ರ ಅಲ್ಲ, ಅವರ ಮನೆಗಳಲ್ಲಿ ದೇಶದಾದ್ಯಂತದಿಂದ ಅನೇಕ ಪಂಡಿತರನ್ನ, ಬ್ರಾಹ್ಮಣರನ್ನ, ವೈಷ್ಣವರನ್ನ ಕರೆದು ಸಭೆಗಳನ್ನ ಅವರು ಏರ್ಪಡಿಸ್ತಾ ಇದ್ರಂತೆ ಅಲ್ವಾ. ಏನಕ್ಕೆ ಅಂತ ಹೇಳಿದ್ರೆ ಶಾಸ್ತ್ರಾರ್ಥವನ್ನ ಚರ್ಚೆ ಮಾಡೋದಕ್ಕೆ. ಅದರಿಂದ ಇದೆಲ್ಲ ನೋಡಿದ್ರೆ ಪ್ರಾಯಶಃ ನವಾಬ್ ಹುಸೇನ್ ಶಾ ಅವ್ರಿಗೆ ಅಷ್ಟೊಂದು ತೊಂದರೆಯನ್ನ ಕೊಡ್ತಾ ಇರ್ಲಿಲ್ವೇನೋ ಅಂತ ಅನಿಸುತ್ತೆ. ಅವನಿಗೆ ಏನ್ ಬೇಕಾಗಿತ್ತು ಅಂತ ಹೇಳಿದ್ರೆ ಪ್ರಾಯಶಃ ಕೇವಲ ಅವ್ರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಆ ಕೆಲಸ ಸರಿಯಾಗಿ ಹೋಗ್ಬೇಕಷ್ಟೇನೆ. ಆದ್ರೆ ಮನೆಗಳಲ್ಲಿ ನೋಡಿ ಈ ರೀತಿಯಾದಂತಹ ಸಭೆಗಳನ್ನ ಅವರು ಆಯೋಜನೆ ಮಾಡ್ತಾ ಇದ್ರು. ಮತ್ತೆ ಯಾವ ಅತಿಥಿಗಳು ಬರ್ತಾ ಇದ್ರು ಅವರೆಲ್ಲರಿಗೆ ಎಲ್ಲಾ ವ್ಯವಸ್ಥೆಯನ್ನ ಅವರೇ ಮಾಡ್ಕೊಡ್ತಾ ಇದ್ರು ಅಲ್ವಾ. ಆ ಎಲ್ಲಾ ಸೌಕರ್ಯಗಳನ್ನ ಅವರಿಗೆ ಕಲ್ಪಿಸ್ತಾ ಇದ್ರು, ಅವರಿಗೆ ಸನ್ಮಾನವನ್ನ ಮಾಡ್ತಾ ಇದ್ರು. ಎಲ್ಲರ ಮಧ್ಯದಲ್ಲಿ ಆ ರೀತಿಯಾದಂತಹ ಶಾಸ್ತ್ರಾರ್ಥದ ಸಭೆಯನ್ನ ಅವರು ಆಯೋಜಿಸ್ತಾ ಇದ್ರು. ನೋಡಿ, ಹಿಂದಿನ ಕಾಲದಲ್ಲಿ ವಾಕ್ಯಾರ್ಥ ಸಭಾ ಅಂತ ಆಗ್ತಾ ಇತ್ತು. ವಾಕ್ಯಾರ್ಥ ಸಭಾ ಅಂತ ಹೇಳಿದ್ರೆ ಒಂದು ಸಂಪ್ರದಾಯದಲ್ಲಿ ಇರ್ತಕ್ಕಂತಹ ಅನೇಕ ಪಂಡಿತರು ಒಟ್ಟಿಗೆ ಬಂದು ಶಾಸ್ತ್ರಾರ್ಥವನ್ನ ಚರ್ಚೆ ಮಾಡುವುದು, ಅಥವಾ ಎರಡು ಸಂಪ್ರದಾಯದ ಬೇರೆ ಬೇರೆ ವಿದ್ವಾಂಸರು ಒಟ್ಟಿಗೆ ಬಂದು ಶಾಸ್ತ್ರಾರ್ಥವನ್ನ ಚರ್ಚೆ ಮಾಡುವಂತಹದ್ದು. ಇವತ್ತು ಪ್ರಾಯಶಃ ಕೇವಲ ಮಧ್ವ ಸಂಪ್ರದಾಯದಲ್ಲಿ ಅದು ಉಳ್ಕೊಂಡಿದೆ, ಬೇರೆ ಎಲ್ಲೂ ನಾನು ನೋಡ್ತಾ ಇಲ್ಲ. ಶ್ರೀ ಸಂಪ್ರದಾಯದಲ್ಲೂ ನಾನು ನೋಡ್ತಾ ಇಲ್ಲ. ಆದ್ರೆ ಮಧ್ವ ಸಂಪ್ರದಾಯದಲ್ಲಿ ಇವತ್ತು ಕೂಡ ಉಡುಪಿಯಲ್ಲಿ ಅನೇಕ ವಾಕ್ಯಾರ್ಥ ಸಭೆಗಳನ್ನ ಅವರು ಆಯೋಜಿಸ್ತಾರೆ. ಸೊ ಆ ರೀತಿಯಲ್ಲಿ ರೂಪ ಗೋಸ್ವಾಮಿಯವರು, ಸನಾತನ ಗೋಸ್ವಾಮಿ, ವಲ್ಲಭ ಅಂದ್ರೆ ಅನುಪಮ, ಇವರೆಲ್ಲರೂ 500 ವರ್ಷಗಳ ಹಿಂದೆ ಮಾಡ್ತಾ ಇದ್ರು. ಅವರ ಗುರುಗಳಾಗಿ ಯಾರನ್ನ ಸ್ವೀಕರಿಸಿದ್ರು ಅಂತ ಹೇಳಿದ್ರೆ ಸಾರ್ವಭೌಮ ಭಟ್ಟಾಚಾರ್ಯರ ಬಗ್ಗೆ ನೀವು ಕೇಳಿರ್ತೀರಾ. ಅವರ ಅಣ್ಣ, ಅವರ ಹೆಸರು ಸರ್ವಾನಂದ ವಿದ್ಯಾ ವಾಚಸ್ಪತಿ, ಅವರನ್ನ ತಮ್ಮ ಗುರುಗಳನ್ನಾಗಿ ಸ್ವೀಕರಿಸ್ತಾರೆ. ಸೊ ಇವಾಗ ನಾವು ಚೈತನ್ಯ ಮಹಾಪ್ರಭುಗಳು ಮತ್ತೆ ಇವರ ಭೇಟಿಯ ಬಗ್ಗೆ, ಮೊದಲನೇ ಭೇಟಿಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಇವನ್ನು ಕೇವಲ 10 ನಿಮಿಷ ನಾನು ಮಾತಾಡಿ ನಿಲ್ಲಿಸ್ಬಿಡ್ತೀನಿ. ಅದಾದ್ಮೇಲೆ ಬೇರೆ ಏನಾದ್ರು ಪ್ರಶ್ನೆ ಅಥವಾ ಟೀಕೆ ಟಿಪ್ಪಣಿಯ ನಾನು ತಗೋಬಹುದು. ಸೊ ಇದ್ರ ಬಗ್ಗೆ ಅಂದ್ರೆ ಇಲ್ಲಿವರೆಗೆ ನಾವೇನು ಚರ್ಚೆ ಮಾಡಿದ್ದೀವಿ ಇದೆಲ್ಲ ಸಂಪೂರ್ಣವಾಗಿ ಚೈತನ್ಯ ಚರಿತಾಮೃತದಿಂದ ನಾವು ಚರ್ಚೆ ಮಾಡಿದ್ದೀವಿ. ಅವರ ಬಾಲ್ಯದ ವಿಷಯದಲ್ಲಿ ಮತ್ತೆ ಅವರ ಗೃಹಸ್ಥ ಜೀವನದ ವಿಷಯದ ಬಗ್ಗೆ ಹೆಚ್ಚಾಗಿ ನಾವು ಯಾವುದೇ ಮಾಹಿತಿಯನ್ನ ಯಾವುದೇ ಚೈತನ್ಯ ಮಹಾಪ್ರಭುಗಳ ಬಯೋಗ್ರಫಿ ಏನಿದೆ, ಅವರ ಜೀವನ ಚರಿತ್ರೆಯ ಗ್ರಂಥಗಳಲ್ಲಿ ನಾವು ನೋಡೋದಿಲ್ಲ. ಅಂದ್ರೆ ಚೈತನ್ಯ ಭಾಗವತದಲ್ಲೂ ನೋಡೋದಿಲ್ಲ, ಚೈತನ್ಯ ಮಂಗಳದಲ್ಲೂ ನೋಡೋದಿಲ್ಲ, ಚೈತನ್ಯ ಚರಿತಾಮೃತದಲ್ಲೂ ಹೆಚ್ಚಾಗಿ ಈ ಮೂರುವರ ಬಾಲ್ಯ ಜೀವನದ ಬಗ್ಗೆ ಆಗ್ಲಿ ಅಥವಾ ಗೃಹಸ್ಥ ಜೀವನದ ಬಗ್ಗೆ ಆಗಲಿ ನಾವು ನೋಡೋದಿಲ್ಲ. ಖಂಡಿತವಾಗ್ಲೂ ಅವರು ಗೃಹಸ್ಥರಾಗಿದ್ರು. ಯಾಕೆ ಅಂತ ಹೇಳಿದ್ರೆ ರಾಜರಾಗಿದ್ರು, ರಾಜರ ಪ್ರಧಾನಮಂತ್ರಿ ಮತ್ತೆ ವಿತ್ತ ಮಂತ್ರಿ ಎಲ್ಲ ಆಗಿದ್ರು. ಅದರಿಂದ ಖಂಡಿತವಾಗ್ಲೂ ಗೃಹಸ್ಥಾಶ್ರಮದಲ್ಲಿದ್ರು. ಆದ್ರೆ ಅದ್ರ ಬಗ್ಗೆ ನಮ್ಗೆ ಹೆಚ್ಚಾಗಿ ಮಾಹಿತಿಯನ್ನ ನಾವು ಪಡ್ಕೊಳ್ಳೋದಿಲ್ಲ. ಅದರಿಂದ ಇವಾಗ ಚೈತನ್ಯ ಮಹಾಪ್ರಭುಗಳು ಇಷ್ಟೊತ್ತಿಗಾಗ್ಲೇ ಅವರ ನವದ್ವೀಪದ ಲೀಲೆಯೆಲ್ಲ ಸಂಪನ್ನವಾಗಿ ತದನಂತರ ಅವರು ಸನ್ಯಾಸಾಶ್ರಮವನ್ನ ಕೂಡ ಸ್ವೀಕರಿಸಿ ಆಗಿದೆ. ತದನಂತರ ಅವರು ದಕ್ಷಿಣ ಭಾರತಕ್ಕೆ 2 ವರ್ಷಗಳ ಕಾಲ ಹೋಗಿ ಅಲ್ಲಿ ತಮ್ಮ ಲೀಲೆಗಳನ್ನ ತೋರಿಸಿ ವಾಪಸ್ಸು ಜಗನ್ನಾಥ್ಪುರಿಗೆ ಬಂದು ಅದಾದ್ಮೇಲೆ ಅಲ್ಲಿಂದ ಮಾಯಾಪುರಕ್ಕೆ ಬಂದಿದ್ದಾರೆ, ಅಂದ್ರೆ ನವದ್ವೀಪಕ್ಕೆ ಬಂದಿದ್ದಾರೆ. ಅಲ್ಲಿಂದ ಅವರು ವೃಂದಾವನಕ್ಕೆ ಒಂದ್ಸತಿ ಹೋಗ್ತಾ ಇರ್ಬೇಕಾದ್ರೆ, ಇದು ಮಹಾಪ್ರಭು ಅವರ 2ನೆಯ ಪ್ರಯತ್ನ, ವೃಂದಾವನಕ್ಕೆ ಹೋಗ್ಬೇಕಂತ 2ನೆಯ ಪ್ರಯತ್ನ. ಅದ್ರ ಬಗ್ಗೆ ಮತ್ತೆ ಯಾವಾಗ್ಲಾದ್ರು ನಾವು ಚರ್ಚೆ ಮಾಡೋಣ. ಆದ್ರೆ 2ನೆಯ ಬಾರಿ ಅಲ್ಲಿಯ ನಮ್ಮ ನವದ್ವೀಪದ ಒಂದು ಕುಲಿಯಾಗ್ರಾಮ್ ಅಂತ ಕುಲಿಯಾಗ್ರಾಮ್ ಅಂತ ಒಂದು ಪ್ರದೇಶವಿದೆ. ಅಲ್ಲಿಂದ ವೃಂದಾವನಕ್ಕೆ ಹೋಗ್ಬೇಕಾದ್ರೆ ಸಾವಿರಾರು ಜನರು ಮಹಾಪ್ರಭುಗಳ ಹಿಂದೆ ಬರ್ತಾ ಇರ್ತಾರೆ ಅಲ್ವಾ. ಏಕೆಂದ್ರೆ ಭಗವಂತನೇ ನಮ್ಮ ಕಣ್ಮುಂದೆ ಬರ್ಬೇಕಾದ್ರೆ ಎಷ್ಟು ಆಕರ್ಷಕರಾಗಿರ್ಬೇಕು ಎಲ್ಲರೂ ಅಂತ ನಾವು ಕಲ್ಪಿಸ್ಕೋಬಹುದು. ಅದನ್ನ ಸಾವಿರಾರು ಜನರು ಆ ಮಹಾಪ್ರಭುಗಳ ಹಿಂದೆ ಅವರ ಪಾದಾನುಗಮನವನ್ನ ಮಾಡ್ತಾ ಹೋಗ್ತಾ ಇರ್ತಾರೆ. ಅವರು ಹೋಗ್ತಾ ಇರ್ಬೇಕಾದ್ರೆ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಮಹಾಪ್ರಭು ಅವರು ರಾಮಕೇಲಿ ಪ್ರದೇಶಕ್ಕೆ ಬರ್ತಾರೆ. ನೋಡಿ, ರಾಮಕೇಲಿ ಅನ್ನೋದು ಇವತ್ತಿನ ಮಾಲ್ದಾ ಅಂತ ಹೇಳದ್ನಲ್ಲ,
ಹಾಗೆ ನೋಡಿದ್ರೆ ವೃಂದಾವನಕ್ಕೆ ಹೋಗ್ಬೇಕಂದ್ರೆ ಮಾಯಾಪುರದಿಂದ ಈ ಮಾಳ್ದಾನದು ದಾರಿಯಲ್ಲಿ ಬರೋದೇ ಇಲ್ಲ, ಖಂಡಿತವಾಗ್ಲೂ ಬರೋದಿಲ್ಲ. ಆದ್ರೆ ಮಹಾಪ್ರಭು ಅವರು ಬರ್ತಾರೆ ಅಲ್ಲಿಗೆ ಕೇವಲ ಈ 3 ಜನರಿಗೆ ತಮ್ಮ ಕೃಪೆಯನ್ನ ನೀಡುವುದಕ್ಕಾಗಿ. ಇಷ್ಟೊತ್ತಿಗಾಗ್ಲೇ ಆ 3 ಅಣ್ಣ ತಮ್ಮಂದಿರ ಅನೇಕ ಪತ್ರಗಳನ್ನ ಅವರು ಸ್ವೀಕರಿಸಿದ್ದಾರೆ. ಕೇವಲ ಪತ್ರಗಳನ್ನ ಸ್ವೀಕರಿಸಿದ್ದಾರೆ ಅಂತ ಮಾತ್ರ ಅಲ್ಲ, ಆದ್ರೆ ಇಲ್ಲವಾದ್ರೂ ಅವರ ಹೃದಯದ ಅಂತರಾಳದಲ್ಲಿ ಇರ್ತಕ್ಕಂಥ ಭಗವಂತನೇ ಮಹಾಪ್ರಭು ಅಲ್ವಾ. ಅದರಿಂದ ಮಹಾಪ್ರಭುಗೆ ಖಂಡಿತವಾಗ್ಲೂ ಅವರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಇದೆ. ಅವರು ಎಷ್ಟು ತಾವಕವನ್ನ ಹೊಂದ್ತಾ ಇದ್ದಾರೆ ಅವರ ವಿರಹದಲ್ಲಿ, ಕೃಷ್ಣನ ವಿರಹದಲ್ಲಿ ಅನ್ನೋದು ಅವರಿಗೆ ಗೊತ್ತಿದೆ. ಆದ್ರಿಂದ ಅವರ ಮೇಲೆ ಕೃಪೆಯನ್ನ ತೋರಿಸ್ಬೇಕು ಅಂತ ಹೇಳಿ ಆ ಸಂಪೂರ್ಣವಾದಂತ ಹರಿನಾಮ ಸಂಕೀರ್ತನೆಯ ಪಾರ್ಟಿ ಏನಿತ್ತು ಅದನ್ನ ಕರ್ಕೊಂಡು ಮಹಾಪ್ರಭು ಮಾಲ್ದಾ ಡಿಸ್ಟ್ರಿಕ್ಟ್ ರಾಮಕೇಲಿಗೆ ಬರ್ತಾರೆ. ಅವರು ಹರಿನಾಮವನ್ನ ಹೇಳ್ತಾ ಇರ್ಬೇಕಾದ್ರೆ ಎಲ್ಲರಿಗೂ ಸ್ಫೂರ್ತಿ ಕೊಡ್ತಾ ಇದ್ರು ಮಹಾಪ್ರಭು ಅವರು. ಇದ್ರ ಬಗ್ಗೆ ಖಂಡಿತವಾಗ್ಲೂ ನಮ್ಗೆ ಗೊತ್ತಿದೆ, ನಾವು ಇದ್ರ ಬಗ್ಗೆ ಕೇಳಿರ್ತೀವಿ ಅಲ್ವಾ. ಅದರಿಂದ ಈ ರಾಮಕೇಲಿ ಅನ್ನೋದು ನವಾಬ್ ಹುಸೇನ್ ಶಾ ಅವನ ರಾಜಧಾನಿ ಅನ್ನೋದು ಕೂಡ ಮಹಾಪ್ರಭುಗೆ ಗೊತ್ತಿದೆ. ಆದ್ರೆ ಅವರು ಅಲ್ಲಿಗೆ ಬರ್ಬೇಕಾದ್ರೆ ಸಾವಿರಾರು ಭಕ್ತರು ಅವರ ಹಿಂದೆ ಬರ್ತಾರೆ. ಇದರ ಬಗ್ಗೆ ನವಾಬ್ ಹುಸೇನ್ ಶಾಗೆ ಗೊತ್ತಾಗುತ್ತೆ ಅಲ್ವಾ, ಖಂಡಿತವಾಗ್ಲೂ ಗೊತ್ತಾಗದೇ ಇರುತ್ತೆ. ಆದ್ರಿಂದ ಅವನ ಒಬ್ಬ ಸೇವಕ ಅಥವಾ ಮಂತ್ರಿ ಹೋಗಿ ನವಾಬ್ ಹುಸೇನ್ ಶಾಗೆ ಹೇಳ್ತಾನೆ. ಅದರಿಂದ ನವಾಬ್ ಹುಸೇನ್ ಶಾಗೆ ಯಾವುದೇ ವಿಷಯವನ್ನ ಖಚಿತ ಮಾಡ್ಕೋಬೇಕು ಅಂತ ಇದ್ರೆ ತನ್ನ ಅತಿ ವಿಶ್ವಾಸ ಪ್ರಿಯ ಮಂತ್ರಿಗಳನ್ನ ಕೇಳ್ತಾ ಇದ್ದಂತೆ. ಅತಿ ವಿಶ್ವಾಸ ಪ್ರಿಯ ಮಂತ್ರಿಗಳಲ್ಲಿ 3 ಇದ್ರು, ಅಂದ್ರೆ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಮತ್ತೆ ಅನುಪಮ. ಅಂದ್ರೆ ಆವತ್ತಿನ ಅವ್ರ ಹೆಸರು ಸಾಕಾರ್ ಮಲ್ಲಿಕ್, ದಬೀರ್ ಖಾಸ್ ಅಂತ. ಆ 3 ಬಿಟ್ಟು ಮತ್ತೊಬ್ಬ ಕೇಶವ ಛತ್ರಿ ಅಂತ ಅವನೊಬ್ಬ ಮಂತ್ರಿ ಇದ್ದ. ಅವನು ಬಹಳ ವಿಶ್ವಾಸ ಪ್ರಿಯನಾಗಿದ್ದಂತೆ ನವಾಬ್ ಹುಸೇನ್ ಶಾಗೆ. ಅದರಿಂದ ಆ ಕೇಶವ ಛತ್ರಿಗೆ ಕೇಳ್ತಾನೆ ನವಾಬ್ ಹುಸೇನ್ ಶಾ, ಯಾರೋ ಒಬ್ಬ ದೊಡ್ಡ ಸನ್ಯಾಸಿ, ಒಬ್ಬ ದೊಡ್ಡ ಸಂತರು ನಮ್ಮ ಸಾಮ್ರಾಜ್ಯಕ್ಕೆ ಬಂದಿದ್ದಾರಂತಲ್ಲ, ಯಾರದು ಅಂತ ಕೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ಏಕೆಂದ್ರೆ ಅವನು ಕೂಡ ಮಹಾಪ್ರಭುಗಳ ದೊಡ್ಡ ಭಕ್ತರಾಗಿದ್ರು ಅವರು, ಕೇಶವ ಛತ್ರಿ ಅವರು. ಆ ನವಾಬ್ ಹುಸೇನ್ ಶಾ ಅವರಿಗೆ ಯಾವುದೇ ತೊಂದರೆಯನ್ನ, ಕಿರುಕುಳವನ್ನ ಕೊಡಬಾರ್ದು ಅಂತ ಹೇಳಿ ಆ ಉದ್ದೇಶದಿಂದ ಅವನೇನ್ ಹೇಳ್ತಾನೆ ಅಂತ ಹೇಳಿದ್ರೆ, ಈ ಮಹಾಪ್ರಭುವುದು ಬಂದಿದ್ದಾರೆ, ಅವರು ಒಂದು ಸಣ್ಣ ಗುಂಪನ್ನ ಮಾತ್ರ ಇಟ್ಕೊಂಡು ಬಂದಿದ್ದಾರೆ, ಇಲ್ಲಿ ಜಾಸ್ತಿ ಹೊತ್ತು ಇರೋದಿಲ್ಲ, ಅವರು ಎಲ್ಲಾ ಸ್ಥಳಗಳು ಹೋಗ್ತಾ ಇರ್ತಾರೆ, ಅದೇ ರೀತಿಯಲ್ಲಿ ಇಲ್ಲಿಗೂ ಕೂಡ ಬಂದಿದ್ದಾರೆ, ನಿನಗೆ ಅವರಿಂದ ಯಾವುದೇ ತೊಂದರೆ ಆಗೋದಿಲ್ಲ, ನೀನೇನು ಚಿಂತೆ ಮಾಡಬೇಡ ಅಂತ ಹೇಳ್ತಾರೆ. ಅವಾಗ ನವಾಬ್ ಹುಸೇನ್ ಶಾ ಅದನ್ನ ಕೇಳಿ ಅವನು ಹೇಳ್ತಾ ಇರೋದ್ರಲ್ಲಿ ಏನೋ ಸಂಶಯ ಬರುತ್ತೆ ಅವನ್ಗೆ. ಆದ್ರಿಂದ ಅವನು ರೂಪ ಗೋಸ್ವಾಮಿ ಅವ್ರನ್ನ ಕೇಳ್ತಾನೆ. ಅದರ ಮಧ್ಯದಲ್ಲಿ ಕೇಶವ ಛತ್ರಿ ಅವನು ಮಂತ್ರಿ ಯಾರಿರ್ತಾರಲ್ಲ, ಅವರು ಮಹಾಪ್ರಭುಗಳ ಸೇವಕರು ಯಾರಿರ್ತಾರೆ ಆ ಹರಿನಾಮ ಸಂಕೀರ್ತನೆಯಲ್ಲಿ ಅವರಿಗೆ ಒಂದು ಸಂದೇಶವನ್ನ ಕಳಿಸ್ತಾನೆ, ತಕ್ಷಣ ನೀವು ಇಲ್ಲಿಂದ ಹೊರಡಬೇಕು, ಇಲ್ಲಾಂದ್ರೆ ರಾಜ ಏನಾದ್ರೂ ನಿಮ್ಗೆ ತೊಂದರೆ ಮಾಡೋದಕ್ಕೆ ಬರಬಹುದು ಅಂತ ಹೇಳ್ತಾರೆ. ಅದರಿಂದ ರೂಪ ಗೋಸ್ವಾಮಿ ಅವ್ರಿಗೆ ನವಾಬ್ ಹುಸೇನ್ ಶಾ ಕೇಳ್ತಾನೆ. ಅವಾಗ ರೂಪ ಗೋಸ್ವಾಮಿ ಅವ್ರು ನೋಡಿ 2 ಶ್ಲೋಕಗಳನ್ನ ಹೇಳ್ತಾರೆ, ಅಂದ್ರೆ 2 ನಮ್ಮ ಬಂಗಾಳಿ ಶ್ಲೋಕಗಳನ್ನ ಹೇಳ್ತಾರೆ. ಇದಕ್ಕೆ ಅರ್ಥ ಬಹಳ ಸುಲಭ. ಏ ತೋಮಾರೆ ರಾಜ್ಯದಿಲ್ಲ ಏ ತೋಮಾರ ಗೋಸಾಯ, ತೋಮಾರ ದೇಶೆ ತೋಮಾರ ಭಾಗ್ಯ ಜನ್ಮಿಲ ಆಸಿಯ, ತೋಮಾರ ಮಂಗಲ ವಾಂಛೆ ಕಾರ್ಯಸಿದ್ಧಿಹಯ, ಇಹಾರ ಆಶೀರ್ವಾದೆ ತೋಮಾರ ಸರ್ವತ್ರ ಈ ಜಯ. ಇದಕ್ಕೇನ ಅರ್ಥ ಬಹಳ ಸುಲಭ. ಯಾರಿಂದ ನಿನಗೆ ರಾಜ್ಯ ಸಿಕ್ಕಿದೆ, ಯಾರನ್ನ ನೀನು ಗೋಸಾಯಿ ಅಥವಾ ಸಂತ ಅಂತ ನೀನ್ ಕರಿತಾ ಇದೀಯ, ಅಂತವರಿಂದಾನೇ ನಿನಗೆ ರಾಜ್ಯ ಅನ್ನೋದು ಸಿಕ್ಕಿರೋದು. ತೋಮಾರ ದೇಶ ತೋಮಾರ ಭಾಗ್ಯ ಜನ್ಮಿಲ ಆಸಿಯ ಅಂತ ಹೇಳಿದ್ರೆ, ನಿನ್ನ ದೇಶಕ್ಕೆ, ನಿನ್ನ ರಾಜ್ಯಕ್ಕೆ ನಿನ್ನ ಭಾಗ್ಯದಿಂದ ಅವರು ಇವಾಗ ಬಂದಿದ್ದಾರೆ. ಅಂದ್ರೆ ರೂಪ ಗೋಸ್ವಾಮಿ ಅವರು ಏನನ್ನೇ ಯಾವುದೇ ಮುಚ್ಚುಮರೆ ಇಲ್ಲದೆ ಎಲ್ಲವನ್ನೇ ಹೇಳ್ಬಿಡ್ತಾರೆ ಅಲ್ವಾ. ಸೊ ಅವರೇ ಪರಮ ಭಗವಂತ. ಏಕೆ ಅಂತ ಹೇಳಿದ್ರೆ, ನೀನು ರಾಜನಾಗಿದ್ಯಾ ಅಂತ ಹೇಳಿದ್ರೆ ಅವನ ಕೃಪೆಯಿಂದ ಆಗಿದ್ಯಾ, ಅಂದ್ರೆ ಏನು, ಅವನೇ ಪರಮ ಭಗವಂತ ಅಂತ ಹೇಳಾಯ್ತು. ತೋಮಾರ ಮಂಗಲ ವಾಂಚೆ, ಅವರು ಇಲ್ಲಿ ಇರುವವರೆಗೆ ನಿನಗೆ ಎಲ್ಲಾ ರೀತಿಯಾದಂತ ಮಂಗಳವಾಗತ್ತೆ, ಎಲ್ಲಾ ರೀತಿಯಾದಂತ ಕಾರ್ಯಸಿದ್ಧಿ, ನೀನ್ ಯಾವುದೇ ಕಾರ್ಯವನ್ನ ಮಾಡಕ್ ಹೊರಟ್ರು ಅದರ ಸಿದ್ಧಿ ನಿನಗೆ ಫಲಿಸುತ್ತೆ. ಇಹಾರ ಆಶೀರ್ವಾದೆ ತೋಮಾರ ಸರ್ವತ್ರ ಈ ಜಯ, ಅವರ ಆಶೀರ್ವಾದವಿದ್ರೆ ನೀನು ಎಲ್ಲಿ ಹೋದ್ರೂ ವಿಜಯವನ್ನ ನೀನು ಪ್ರಾಪ್ತಿ ಮಾಡ್ಕೋತೀಯ ಅಂತ ಬಹಳ ನೇರವಾಗಿ ಹೇಳ್ಬಿಡ್ತಾರೆ. ಅದಾದ್ಮೇಲೆ ನೋಡಿ ರಾಜ ಏನ್ ಹೇಳ್ತಾನೆ ಅಂತ, ಈ ಶಬ್ದಗಳನ್ನ ಪ್ರಾಯಶಃ ಭಗವಂತನೇ ಆ ರಾಜನ ಮುಖದಿಂದ ಅಥವಾ ಬಾಯಿಯಿಂದ ಆಚೆ ಬರಿಸ್ತಾರೆ. ಇಲ್ಲ ಅಂತ ಹೇಳಿದ್ರೆ
ಅಂತಹ ಕ್ರೂರಿಯಾದಂತಹ ರಾಜ ಈ ರೀತಿಯಾದಂತಹ ಶಬ್ದಗಳನ್ನ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಏನ್ ಹೇಳ್ತಾನೆ? ರಾಜ ಕಹೇಶು ನಮೋರ ಮನೆ ಇಲಯ ಸಾಕ್ಷಾತ್ ಈಶ್ವರ ಇಹ ನಾಹಿಕ ಸಂಶಯ. ರೂಪ ಗೋಸ್ವಾಮಿಯವರು ನೇರವಾಗಿ ಇವನೇ ಪರಮ ಭಗವಂತ ಅಂತ ಹೇಳಲಿಲ್ಲ. ಅವನಿಂದ ನಿನಗೆ ರಾಜ್ಯ ಸಿಕ್ಕಿದೆ ಅಂತ ಪರೋಕ್ಷವಾಗಿ ಅವರು ಭಗವಂತ ಅಂತ ಹೇಳಿದ್ರು. ಆದ್ರೆ ರಾಜ ನೇರವಾಗಿ ಹೇಳ್ತಾ ಇದ್ದಾನೆ ಇವಾಗ, ರಾಜ ಕಾಹೆ ಶೂನ ಮೋರ ಮನೆ ಈ ಲಯ. ನನ್ನ ಮನಸ್ಸು ಏನ್ ಹೇಳ್ತಾ ಇದೆ ಅಂತ ನೀನ್ ಕೇಳು ರೂಪ ಗೋಸ್ವಾಮಿ ಅಂತ. ದಬೀರ್ ಖಾಸ್ ಸಾಕ್ಷಾತ್ ಈಶ್ವರ ಹೇ ನಾಯಕ ಸಂಶಯ. ಇವರೇ ಪರಮ ಭಗವಂತ ಯಾದರೆ ಸಂಶಯ ಇದರಲ್ಲಿ ಇಲ್ಲ. ಆದ್ರಿಂದ ಅವ್ರು ಏನ್ ಮಾಡಕ್ ಹೊರಟರು ಕೂಡ ನೀವು ಯಾವುದೇ ತೊಂದರೆಯನ್ನ ಅವ್ರಿಗೆ ಕೊಡಬಾರದು ಅಂತ ಚೈತನ್ಯ ಮಹಾಪ್ರಭುಗಳೇ, ಆ ಕೃಷ್ಣನೇ ರಾಜನ ಹೃದಯದಲ್ಲಿ ಕೂತ್ಕೊಂಡು ಎಲ್ಲರಿಗೂ ಹೇಳಿಸ್ತಾರೆ. ಇಲ್ಲ ಅಂತ ಹೇಳಿದ್ರೆ ಪ್ರಾಯಶಃ ಇಂಥ ಅಪೂರ್ವವಾದಂತಹ ಘಟನೆ, ಅಂತಹ ಕ್ರೂರಿಯಾದಂತಹ ರಾಜ ಒಬ್ಬ ದೊಡ್ಡ ಸನ್ಯಾಸಿಗೆ ಯಾವುದೇ ತೊಂದರೆ ಕೊಡದೇ ಇರೋದು ಖಂಡಿತವಾಗ್ಲೂ ಸಾಧ್ಯವೇ ಇಲ್ಲ ಅಲ್ವಾ. ಸೊ ಅದಾದ್ಮೇಲೆ ಈ ಮೂರುವರು ಕೂಡ ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾರೆ. ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಮತ್ತೆ ಅನುಪಮ್. ನಂತರ ಹೇಗೆ ಮಹಾಪ್ರಭುವನ್ನ ಭೇಟಿಯಾಗೋದು ಅನ್ನೋದ್ರ ಬಗ್ಗೆ ಯೋಚಿಸೋದಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಮೊದಲನೇದಾಗಿ ಅವರು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇದ್ದಂಥವರು ಮಂತ್ರಿಗಳು. ಆ ಮಂತ್ರಿಗಳು ಸಾಮಾನ್ಯ ಜನರನ್ನ ಹೋಗಿ ಭೇಟಿ ಮಾಡೋದು ಅಷ್ಟೊಂದು ಸುಲಭ ಇಲ್ಲ. ಇವತ್ತೇ ಸುಲಭ ಇಲ್ಲ, ಅಂದಿನ ಕಾಲದಲ್ಲಿ ಮತ್ತಷ್ಟು ಕಷ್ಟ. ಅವರೇ ನಮ್ಮ ಮನೆಗಳಿಗೆ ಬಂದ್ರೆ ಅದು ಬೇರೆ ವಿಷಯ. ಆದ್ರೆ ಇವರೇನೆ ಅವ್ರನ್ನ ಹೋಗಿ ಭೇಟಿ ಮಾಡೋದು ಅಷ್ಟೊಂದು ಸುಲಭ ಇಲ್ಲ. ಅದು ಅಲ್ಲದೆ ಇವಾಗ ಅವರು ಪ್ರಾಯಶಃ ಈ ದಬೀರ್ ಖಾಸ್, ಸಾಕಾರ್ ಮಲ್ಲಿಕ್ ಅವರೆಲ್ಲರೂ ಮುಸಲ್ಮಾನರ ವೇಷದಲ್ಲೇ ಇದ್ರು ಅವಾಗ. ದಾಡಿ ಟೋಪಿ ಎಲ್ಲವನ್ನ ಹಾಕೋತಾ ಇದ್ರು ಅವಾಗ. ಅದರಿಂದ ಅವರು ಹೋಗಿ ಪ್ರಧಾನಮಂತ್ರಿ ಮತ್ತೆ ವಿತ್ತ ಮಂತ್ರಿ ಹೋಗಿ ಸನ್ಯಾಸಿಯನ್ನ ಭೇಟಿಯಾಗೋದು ಅದು ಕಲ್ಚರಲ್ ಶಾಕ್ ತರ ಆಗ್ಬಿಡುತ್ತೆ ಎಲ್ಲರಿಗೆ ಅಲ್ವಾ. ಅದರಿಂದ ಅವರು ಬಹಳ ಹೊಂಚ್ ಹಾಕ್ತಾರೆ ಹೇಗೆ ಮಾಡೋದು ಅಂತ ಅವ್ರು ಯೋಚಿಸ್ತಾರೆ. ಯಾವಾಗ ಸ್ವಲ್ಪ ಸಮಯವಾಗತ್ತೆ, ಸಮಯವಾದ ಮೇಲೆ ಅವರು ಅಂದ್ರೆ ರಾತ್ರಿಯ ಸಮಯದಲ್ಲಿ ಅವರು ಅಲ್ಲಿಗೆ ಹೋಗ್ತಾರೆ. ಹೋಗೋದಕ್ಕಿಂತ ಮುಂಚೆ ಚೈತನ್ಯ ಮಹಾಪ್ರಭುಗಳು ಎಲ್ಲಿದ್ದಾರೆ ಅಂತ ಅವರು ಮಾಹಿತಿಯನ್ನ ಪಡ್ಕೋತಾರೆ. ಚೈತನ್ಯ ಮಹಾಪ್ರಭುಗಳು ಅವಾಗ ಒಂದು ತಮಾಲ ವೃಕ್ಷ ಮತ್ತೊಂದು ಕದಂಬ ವೃಕ್ಷದ ನಡುವಿನಲ್ಲಿ ಇದ್ದಂತಹ ಒಂದು ಪ್ರದೇಶದಲ್ಲಿ ಜೋರಾಗಿ ಉಚ್ಚ ಸ್ವರದಲ್ಲಿ ಕೀರ್ತನೆಯನ್ನ ಮಾಡ್ತಾ ಇರ್ತಾರಂತೆ. ಯಾವುದೇ ಭಯವಿಲ್ಲದೆ. ನೋಡಿ, ಚೈತನ್ಯ ಮಹಾಪ್ರಭುಗಳ ಕೀರ್ತನೆ ಬಗ್ಗೆ ಈ ಚೈತನ್ಯ ಚರಿತಾಮೃತದಲ್ಲಿ ಅನೇಕ ಸ್ಥಳಗಳಲ್ಲಿ ನಾವು ಮಾಹಿತಿಯನ್ನ ಪಡ್ಕೋತೀವಿ. ಅವರು ಕೀರ್ತನೆಯನ್ನ ಮಾಡಬೇಕಾದ್ರೆ ರಾಧಾ ಭಾವದಲ್ಲಿ ಅವಾಗ ಅವರು ಮುಳುಗಿ ಹೋಗ್ತಾ ಇದ್ರು. ಯಾವುದೇ ಬಾಹ್ಯವಾದಂತಹ ಪ್ರಜ್ಞೆ ಅವರಲ್ಲಿ ಇರ್ತಾ ಇರ್ಲಿಲ್ಲ, ಬಾಹ್ಯವಾದಂತಹ ಚೇತನ ಅವರಲ್ಲಿ ಇರ್ತಾ ಇರ್ಲಿಲ್ಲ. ಅದರಿಂದ ಉಚ್ಚ ಸ್ವರದಲ್ಲಿ ಅವರು ಕೀರ್ತನೆಯನ್ನ ಮಾಡ್ತಾ ಇದ್ರು. ಅವಾಗ ಈ ಕೇಶವ ಛತ್ರಿ ಅವರ ಸಂದೇಶ ಚೈತನ್ಯ ಮಹಾಪ್ರಭುಗಳ ಮುಖ್ಯವಾದಂತ ಅನುಯಾಯಿಗಳು ಯಾರಿದ್ರು ಅವ್ರಿಗೆ ಬರುತ್ತೆ. ಅವಾಗ ಅವರೆಲ್ಲರಿಗೂ ಅನ್ಸೋದಕ್ಕೆ ಶುರು ಆಗುತ್ತೆ, ಇದು ಸುರಕ್ಷಿತವಲ್ಲ, ಇಲ್ಲಿರೋದು ಖಂಡಿತವಾಗ್ಲೂ ಇದು ಸೇಫ್ ಅಲ್ಲ. ಅದರಿಂದ ಇಲ್ಲಿಂದ ನಾವು ಆದಷ್ಟು ಬೇಗ ಜಾಗ ಖಾಲಿ ಮಾಡ್ಕೊಂಡು ಮುಂದಕ್ಕೆ ನಾವು ನಡೆಯಬೇಕು. ನಮ್ಮ ಗುರಿ ಮುಟ್ಟೋದು ಯಾವುದು? ವೃಂದಾವನವನ್ನು ಮುಟ್ಟೋದು ನಮ್ಮ ಗುರಿ. ಹಾಗಾದ್ರೆ ಇಲ್ಲೇ ಇದ್ದೀವಲ್ಲ, ಅಷ್ಟೊತ್ತಾಯ್ತಲ್ಲ, ಏನಕ್ಕೆ ಇಷ್ಟೊಂದು ಕೀರ್ತನೆಯನ್ನ ಮಾಡ್ತಾ ಇದ್ದಾರೆ? ಇದು ಸುರಕ್ಷಿತವಾದಂತ ಸ್ಥಳ ಅಲ್ಲ ಅಂತ ಗೊತ್ತಾಗತ್ತೆ. ಅದರಿಂದ ಅವರು ಒಂದು ಚೀಟಿಯನ್ನು ಬರೆದು ಕಳಿಸ್ತಾರೆ ಮಹಾಪ್ರಭುಗೆ. ಆದ್ರೆ ಮಹಾಪ್ರಭು ಆ ಚೀಟಿಯನ್ನು ನೋಡೋದು ಕೂಡ ಇಲ್ಲ. ಏಕೆ ಅಂತ ಹೇಳಿದ್ರೆ ಅವರು ಸಂಪೂರ್ಣವಾಗಿ ಕೀರ್ತನೆಯಲ್ಲಿ ಮಗ್ನರಾಗಿದ್ದಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಮಹಾಪ್ರಭುಗಳಿಗೆ ಗೊತ್ತಾಗತ್ತೆ ಇವರೆಲ್ಲರೂ ರಾಜನಿಗೆ ಹೆದರ್ಕೋತಾ ಇದ್ದಾರೆ ಅಂತ. ಆದ್ರಿಂದ ಅವರು ಮಹಾಪ್ರಭು ಎಲ್ಲರಿಗೂ ಹೇಳ್ತಾರೆ, ನಾನು ಆಧ್ಯಾತ್ಮಿಕ ಜಗತ್ತಿನಿಂದ ಇಲ್ಲಿಗೆ ನಾನು ಬಂದಿರೋದು, ಅವತರಿಸಿರೋದು ಏನಕ್ಕೆ? ಕೇವಲ ಎಲ್ಲರಿಗೆ ಹರಿನಾಮವನ್ನ ಕೊಡೋದಕ್ಕೆ, ಹರಿನಾಮವನ್ನ ಕೊಟ್ಟು ಎಲ್ಲರನ್ನ ಕೃಷ್ಣ ಭಕ್ತರನ್ನಾಗಿ ಮಾಡೋದಕ್ಕೆ. ಆದರೆ ನೀವೆಲ್ಲರೂ ಏನಕ್ಕೆ ಈ ತುಚ್ಛ ರಾಜನಿಗೆ ನೀವು ಹೆದರ್ಕೋತಾ ಇದ್ದೀರಾ? ಆ ತುಚ್ಛ ರಾಜ ಏನು ಕೂಡ ಮಾಡೋದಕ್ಕೆ ಸಾಧ್ಯವಿಲ್ಲ. ನೀವೆಲ್ಲರೂ ಉಚ್ಚ ಸ್ವರದಲ್ಲಿ ಹರಿನಾಮ ಸಂಕೀರ್ತನೆಯನ್ನು ಮಾಡಿ ಅಂತ ಹೇಳಿ ಆವಾಗ್ಲೇ ಪ್ರಸಿದ್ಧವಾದಂತಹ ಶ್ಲೋಕವನ್ನ ಅವ್ರು ಹೇಳೋದು. ಇದೆಲ್ಲರಿಗೂ ಖಂಡಿತವಾಗ್ಲೂ ಕಂಠಪಾಠ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ, ಇವತ್ತೇನೆ ಮಾಡ್ಕೊಂಡ್ಬಿಡಿ. ಬಹಳ ಸರಳವಾದಂತಹ ಶ್ಲೋಕ. ಪೃಥಿವೀತೆ ಆಚೆಯತ ನಗರಾದಿ ಗ್ರಾಮ ಸರ್ವತ್ರ ಪ್ರಚಾರ ಹೊಯ್ಬೆ ಮೋರ ನಾಮ. ಪೃಥಿವಿಯ ಅಂದ್ರೆ ಭೂಮಿಯ ಎಲ್ಲಾ ಪ್ರತಿಯೊಂದು ನಗರದಲ್ಲಿ ಮತ್ತೆ ಪ್ರತಿಯೊಂದು ಗ್ರಾಮದಲ್ಲಿ ನನ್ನ ಹೆಸರಿನ ಪ್ರಚಾರವನ್ನ ಖಂಡಿತವಾಗ್ಲೂ ಮಾಡಲಾಗ್ತದೆ ಎನ್ನುವುದು ಅವರ ಭವಿಷ್ಯವಾಣಿ ಅಲ್ವಾ. ಸೊ ಅದಾದ್ಮೇಲೆ ಯಾವಾಗ ಕೀರ್ತನೆ ಅನ್ನೋದು ಮುಗಿಯತ್ತೆ, ಮಹಾಪ್ರಭು ಏಕಾಂತದಲ್ಲಿ ಇರ್ತಾರೆ. ಆವಾಗ ನಡುರಾತ್ರಿಯಲ್ಲಿ ಈ ಮೂರುವರು ಕೂಡ ಬಂದು ಅಲ್ಲಿ ಭೇಟಿಯಾಗ್ತಾರೆ. ಆಯ್ತಾ? ಇದನ್ನ ಕೇವಲ 2 ನಿಮಿಷದಲ್ಲಿ ಹೇಳಿ ಇವಾಗ ಮುಗಿಸ್ಬಿಡ್ತೀನಿ. ಸಮಯ ಆಗಿದೆ, ಹೌದು. ಇನ್ನು ಬಹಳಷ್ಟು ವಿಷಯ ಇತ್ತು ಚರ್ಚೆ ಮಾಡೋದಕ್ಕೆ, ಆದ್ರೆ ಇವಾಗ ಸಮಯ ಇಲ್ಲ.
ಅದರಿಂದ ನಡುರಾತ್ರಿಯಲ್ಲಿ ಪ್ರಾಯಶಃ 11 ಗಂಟೆ 12 ಗಂಟೆ ಆಗಿದ್ದಿರಬೇಕು. ಆವಾಗ ಈ ಮೂರುವರು ಮತ್ತೆ ಆ ಅನುಪಮ ಅಥವಾ ವಲ್ಲಭನ ಮಗನಾದಂತ ಜೀವ ಗೋಸ್ವಾಮಿ, ಆ ಜೀವನಿಗೆ ಆವಾಗ ಪ್ರಾಯಶಃ ಕೇವಲ 7 ಅಥವಾ 8 ವರ್ಷಗಳ ವಯಸ್ಸು. ಈ ನಾಲ್ವರು ಕೂಡ ಅಲ್ಲಿಗೆ ಬರ್ತಾರೆ. ಮೊದಲು ನಿತ್ಯಾನಂದ ಪ್ರಭು ಮತ್ತೆ ಹರಿದಾಸ್ ಠಾಕೂರರನ್ನ ಭೇಟಿಯಾಗ್ತಾರೆ. ಅವರ ಆಶೀರ್ವಾದವನ್ನ ಪಡೆದುಕೊಂಡು ಮತ್ತೆ ಅವರಿಬ್ಬರೇನೆ ಅಂದ್ರೆ ನಿತ್ಯಾನಂದ ಪ್ರಭು ಮತ್ತೆ ಹರಿದಾಸ್ ಠಾಕೂರರೇನೆ ಅವರನ್ನ ಚೈತನ್ಯ ಮಹಾಪ್ರಭು ಹತ್ರ ಕರ್ಕೊಂಡು ಬರ್ತಾರೆ, ಅವರನ್ನ ಭೇಟಿ ಮಾಡಿಸ್ತಾರೆ. ಆಯ್ತಾ. ಮತ್ತೆ ಅವರು ಭೇಟಿ ಮಾಡ್ಬೇಕಾದ್ರೆ ಚೈತನ್ಯ ಚರಿತಾಮೃತ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ನೋಡಿ ಇಲ್ಲೇ ಪಿಕ್ಚರ್ ನಲ್ಲೇ ನೀವು ನೋಡ್ತಾ ಇರೋ ಹಾಗೆ ಬಾಯಲ್ಲಿ ಒಂದು ಹುಲ್ಲು ಕಡ್ಡಿಯನ್ನ ಇಟ್ಕೊಂಡು, ತೃಣ ಅಂತ ಹೇಳಿದ್ರೆ ಒಂದು ಹುಲ್ಲು ಕಡ್ಡಿಯನ್ನ ಇಟ್ಕೊಂಡು, ಕತ್ತಿನ ಮೇಲೆ ಒಂದು ಬಟ್ಟೆಯನ್ನ ಹಾಕಿಕೊಂಡು, ಇದು ವಿನಮ್ರತೆಯ ಸಂಕೇತ ಅಲ್ವಾ. ಬಾಯಲ್ಲಿ ಹುಲ್ಲು ಕಡ್ಡಿಯನ್ನ ಇಟ್ಕೊಳ್ಳೋದು ಮತ್ತೆ ಕತ್ತಿನ ಮೇಲೆ ಒಂದು ಬಟ್ಟೆಯನ್ನು ಹಾಕಿಕೊಳ್ಳೋದು ಎರಡು ಕೂಡ ವಿನಮ್ರತೆಯ ಸಂಕೇತ. ಅದನ್ನ ಇಟ್ಕೊಂಡು ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಹಾಪ್ರಭುಗಳ ಕಾಲಿನಲ್ಲಿ ಬೀಳ್ತಾರೆ. ಈ ಎಲ್ಲಾ ಶ್ಲೋಕಗಳನ್ನ ಹೇಳ್ತಾರೆ. ಈ 2 ಶ್ಲೋಕಗಳನ್ನ ಚರ್ಚೆ ಮಾಡಿ ನಾವು ವಿರಾಮವನ್ನ ಕೊಡ್ತೇವೆ. ತೋಮಾರ್ ನಾಮಲಯ ತೋಮಾರ ಕರಿಲ ನಿಂದನ ಸೈ ನಾಮ ಹರಿಲತಾರ ಮುಕ್ತಿರ ಕಾರಣ ಜಗಾಯಿ ಮಧಾಯಿ ಹೈತೆ ಕೋಟಿ ಕೋಟಿ ಗುಣ ಅಧಮ ಪತಿತ ಪಾಪಿಯಾಮಿ ದುಯಿ ಜನ. ನಿನ್ನ ನಾಮದ ಬಲದಿಂದ ಯದ್ಯಪಿ ಜಗಾಯಿ ಮತ್ತೆ ಮಧಾಯಿ ಅವರು ನಿನ್ನ ನಿಂದನೆಯನ್ನ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ನಿತ್ಯಾನಂದ ಪ್ರಭುವಿನ ಮತ್ತೆ ಚೈತನ್ಯ ಮಹಾಪ್ರಭುವಿನ ನಿಂದನೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಕೂಡ ನಿನ್ನ ಹೆಸರನ್ನ ಹೇಳಿದ್ರು ಅಂತ ಮಾತ್ರ ಒಂದೇ ಒಂದು ಕಾರಣದಿಂದ ಅವರಿಗೆ ಮುಕ್ತಿಯನ್ನೇ ಕೊಟ್ಬಿಟ್ಟೆ, ಅವರ ಮುಕ್ತಿಗೆ ಕಾರಣವಾದೆ ನೀವು ಅಲ್ವಾ. ಮತ್ತೆ ಆ ಜಗಾಯಿ ಮಧಾಯಿಗಿಂತ ಕೋಟಿ ಕೋಟಿ ಅಧಮರು ನಾವು, ಅವರು ನಮಗಿಂತ ಕೋಟಿಗಟ್ಲೆ ವಾಸಿ. ಯಾಕೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಒಂದು ಲಾಜಿಕ್ ಕೊಡ್ತಾರೆ, ಯುಕ್ತಿಪೂರ್ವಕವಾಗಿ ಹೇಳ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಜಗಾಯಿ ಮಧಾಯಿ ಅನ್ನೋರು ಎಷ್ಟೇ ದುಷ್ಕರ್ಮಗಳನ್ನ ಮಾಡಿದ್ರು, ಪಾಪಗಳನ್ನ ಮಾಡಿದ್ರು, ಯಾವತ್ತೂ ಕೂಡ ಅವರು ಮ್ಲೇಚ್ಛರಿಗೆ ಸೇವೆಯನ್ನ ಮಾಡ್ಲಿಲ್ಲ, ಮ್ಲೇಚ್ಛರಿಗೆ ಸೇವಕರಾಗ್ಲಿಲ್ಲ ಅವರು. ಆದ್ರೆ ನಾವು ಆ ಮ್ಲೇಚ್ಛ ರಾಜರಿಗೆ ನಾವಿವಾಗ ಸೇವಕರಾಗುವಂತ ಪರಿಸ್ಥಿತಿ ಬಂದಿದೆ. ಅದರಿಂದ ನಾವು ಅವ್ರಿಗಿಂತ ಕೋಟಿ ಕೋಟಿ ಅಧಮರು. ಆಮ ಉದ್ಧಾರಿತೆ ಬಲ್ಲಿ ನಾಹಿ ತ್ರಿಭುವನೆ ಪತಿತ ಪಾವನ ತುಮಿ ಸಬ ತೋಮಾನ್ವಿನೇ. ನಮ್ಮನ್ನ ಉದ್ಧಾರ ಮಾಡಿದ್ರೆ ನೀವು, ಆವಾಗ ಏನಾಗತ್ತೆ ಅಂತ ಹೇಳಿದ್ರೆ, ನಮ್ಮನ್ನ ಉದ್ಧಾರವನ್ನ ಮಾಡೋದಕ್ಕೆ ಪತಿತ ಪಾವನ ತುಮಿ ಸಬ ತೋಮಾವಿನೇ, ನಿಮ್ಮನ್ನ ಬಿಟ್ಟು ಬೇರೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಯಾಕೆಂದ್ರೆ ನಾವು ಅಷ್ಟು ಅಧಮರಾಗಿದ್ದೀವಿ. ಇದು ಅವರ ವಿನಮ್ರತೆ. ಮತ್ತೆ ಈ ವಿನಮ್ರತೆಯನ್ನ ಕೇವಲ ಶೋ ಆಫ್ ತರ ಮಾಡ್ತಾ ಇಲ್ಲ ಅವರು. ಯಾಕೆ ಅಂತ ಹೇಳಿದ್ರೆ, ಹಾಗೆ ಶೋ ಆಫ್ ಮಾಡಿದ್ರೆ ಖಂಡಿತವಾಗ್ಲೂ ಮಹಾಪ್ರಭು ಗೊತ್ತಾಗ್ಬಿಡುತ್ತೆ, ಯಾಕಂದ್ರೆ ಅವರು ಪರಮಾತ್ಮರಾಗಿದ್ದಾರೆ ಅಲ್ವಾ. ಅದರಿಂದ ನಿಜವಾಗ್ಲೂ ಅವರ ಹೃದಯದ ಅಂತರಾಳದಲ್ಲಿ ಈ ರೀತಿಯಾದಂತಹ ಭಾವನೆ ಇದೆ. ಅನೇಕ ವರ್ಷಗಳು ಅವರು ಆ ರಾಜರಿಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆ ಸೇವೆಯನ್ನ ಮಾಡ್ತಾ ಇರಬೇಕಾದ್ರೆ ಕೃಷ್ಣನ ವಿರಹ ಭಾವನೆಯನ್ನ ಅಂತರಾಳದಲ್ಲಿ ಅನುಭವಿಸ್ತಾ ಇದ್ದಾರೆ. ಆದ್ರಿಂದ ಈ ರೀತಿಯಾದಂತಹ ವಿನಮ್ರತೆ ಅವರಿಗೆ ಸ್ವಾಭಾವಿಕವಾಗಿ ಬರ್ತಾ ಇದೆ ಅಲ್ವಾ. ಅದಾದ್ಮೇಲೆ ಹೇಳ್ತಾರೆ, ಆಮ ಉದ್ಧಾರಿಯ ಯದಿ ದೇಖಾವೋ ನಿಜ ಬಲ ಪತಿತ ಪಾವನ ನಾಮ ತಬೇಸೆ ಸಫಲ. ನಿನ್ನನ್ನ ಪತಿತ ಪಾವನ ಅಂತ ಸಂಪೂರ್ಣವಾದಂತ ಜಗತ್ತು ಹೇಳಬೇಕು ಅಂತ ಹೇಳಿದ್ರೆ ನೀವು ಏನ್ ಮಾಡ್ಬೇಕು, ನಮ್ಮ ಉದ್ಧಾರವನ್ನ ಮಾಡ್ಬೇಕು. ನಮ್ಮನ್ನ ಉದ್ಧಾರ ಮಾಡದೆ ಹೋದ್ರೆ ಖಂಡಿತವಾಗ್ಲೂ ನಿಮ್ಮ ಪತಿತ ಪಾವನ ಅಂತ ಹೇಳಿದ್ರೆ ಪತಿತರು ಅಂದ್ರೆ ಅಧಮರನ್ನ ಎತ್ತಿದಂತಹ ಪುರುಷರು ಎಂಬಂತ ಹೆಸರೇನಿದೆ ಆ ಹೆಸರು ಸಾರ್ಥಕವಾಗೋದಿಲ್ಲ. ಆ ಹೆಸರು ಸಾರ್ಥಕವಾಗಬೇಕಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ನಮ್ಮ ಉದ್ಧಾರವನ್ನ ಮಾಡಬೇಕು ಅಂತ ಹೇಳ್ತಾರೆ ಅಲ್ಲ. ಅಷ್ಟು ವಿನಮ್ರತೆಯನ್ನ ಅವರು ಅಲ್ಲಿ ವ್ಯಕ್ತಪಡಿಸ್ತಾರೆ. ಮೋರೆ ದಯಾ ಕರಿ ಕರ ಸ್ವದಯಾ ಸಫಲ ಅಖಿಲ ಬ್ರಹ್ಮಾಂಡ ದೇಖುಕ ತೋಮಾರ ದಯಾಬಲ. ದಯವಿಟ್ಟು ನಮ್ಮ ಮೇಲೆ ನಿಮ್ಮ ದಯೆಯನ್ನ ತೋರಿಸಿ. ಕರ ಸ್ವದಯಾ ಸಫಲ, ನಿಮ್ಮ ಸ್ವದಯೆ ಅನ್ನೋದೇನಿದೆ, ದಯೆ ಅನ್ನೋದು ಯಾವ ಒಂದು ಗುಣ ಇದೆ, ಆ ಒಂದು ಕರುಣೆ ಎಂಬಂತ ಗುಣ ಇದೆ, ಅದು ಸಫಲವಾಗತ್ತೆ ಯಾವಾಗ ನೀವು ನಮ್ಮ ಮೇಲೆ ದಯೆಯನ್ನ ತೋರಿಸಿದ್ರೆ. ಅಖಿಲ ಬ್ರಹ್ಮಾಂಡ ದೇಖುಗ ತೋಮಾರ ದಯಾಬಲ, ನೀವು ನಮ್ಮ ಮೇಲೆ ನಿಮ್ಮ ಕರುಣೆಯನ್ನು ತೋರಿಸಿದ್ರೆ 3 ಲೋಕಗಳು ಅದಕ್ಕೆ ಸಾಕ್ಷಿ ಆಗತ್ತೆ. 3 ಲೋಕಗಳಿಗೆ ನಿಮ್ಮ ಪತಿತ ಪಾವನ ಎಂಬಂತಹ ಗುಣ ಗೊತ್ತಾಗತ್ತೆ ಅಲ್ವಾ. ಅದಾದ್ಮೇಲೆ ಇದು ಕೊನೆಯ ಶ್ಲೋಕ ಹೇಳಿ ನಾವು ನಿಲ್ಲಿಸ್ತೀನಿ. ಈ ಶ್ಲೋಕ ವಸ್ತುತಃ ಯಾಮುನಾಚಾರ್ಯರು ಅಂತ ಹೇಳಿದ್ರೆ ರಾಮಾನುಜಾಚಾರ್ಯರ ಪರಮ ಗುರುವರು. ಶ್ರೀ ಸಂಪ್ರದಾಯದಲ್ಲಿ ಅವ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಎಷ್ಟೊಂದು ಜನ ಕೇಳಿರ್ತೀರಾ. ಅವರು ಒಂದು ಗ್ರಂಥವನ್ನ ಬರೆದಿದ್ದಾರೆ, ಬಹಳ ಅಪೂರ್ವವಾದಂತಹ ಗ್ರಂಥ, ಸ್ತೋತ್ರ ರತ್ನ ಅಂತ. ಅದರಲ್ಲಿ ತಮ್ಮ
ಭಕ್ತಿಯ ಬಹಳ ತೀವ್ರ ಭಾವನೆಗಳನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಅದರಿಂದ ಗೌಡಿಯ ಸಂಪ್ರದಾಯದಲ್ಲಿ ಅನೇಕ ಆಚಾರ್ಯರು ಅದನ್ನ ಉಲ್ಲೇಖ ಮಾಡಿದ್ದಾರೆ. ಉದಾಹರಣೆಗೆ ಭಕ್ತಿ ವಿನೋದ್ ಠಾಕೂರ್ ಅವರು ಆ ಸಂಪೂರ್ಣವಾದಂತಹ ಸ್ತೋತ್ರ ರತ್ನವನ್ನ ಸಂಸ್ಕೃತದಿಂದ ಬಂಗಾಳಕ್ಕೆ ಅವರು ಅನುವಾದ ಮಾಡಿದ್ದಾರೆ, ಪದ್ಯ ರೂಪದಲ್ಲಿ ಅವರು ಅನುವಾದ ಮಾಡಿದ್ದಾರೆ. ಅದೇ ರೀತಿ ಅದನ್ನ ಯಾಮುನ ಭಾವಾವಳಿ ಅಂತ ಕರೀತಾರೆ ಬಂಗಾಳಿ ಭಾಷೆಯಲ್ಲಿ. ಅದೇ ರೀತಿಯಲ್ಲಿ ಚೈತನ್ಯ ಮಹಾಪ್ರಭು ಕೂಡ ಅನೇಕ ಯಾಮುನಾಚಾರ್ಯರ ಶ್ಲೋಕಗಳನ್ನ ಉದ್ಧರಿಸಿದ್ದಾರೆ ಕವಿರಾಜ ಗೋಸ್ವಾಮಿ ಅವರ ಚೈತನ್ಯ ಚರಿತಾಮೃತದಲ್ಲಿ ಅಂತ ನಾವು ನೋಡಬಹುದು. ಸೊ ಈ ಶ್ಲೋಕವನ್ನ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಮತ್ತೆ ಅನುಪಮ ಈ ಮೂರುವರು ಹೇಳ್ತಾ ಇದ್ದಾರೆ ಯಾರಿಗೆ? ಚೈತನ್ಯ ಮಹಾಪ್ರಭುಗಳಿಗೆ. ಆದ್ರೆ ಈ ಶ್ಲೋಕ ಅವರು ಎಲ್ಲಿ ಓಡಿದ್ದಾರೆ ಅಂತ ಹೇಳಿದ್ರೆ ಯಾಮುನಾಚಾರ್ಯರ ಸ್ತೋತ್ರ ರತ್ನದಲ್ಲಿ. ಭವಂತಮೇನವಾನುಚರಂ ನಿರಂತರಃ ಪ್ರಶಾಂತ ನಿಶೇಷ ಮನೋರಥಾಂತರಃ ಕದಾಹಂ ಐಕಾಂತಿಕ ನಿತ್ಯ ಕಿಂಕರಃ ಪ್ರಹರ್ಷಯಿಷ್ಯಾಮಿ ಸನಾತ ಜೀವಿತಂ. ಬಹಳ ಸುಂದರವಾದಂತಹ ಶ್ಲೋಕ. ಭವಂತಮೇವ ಅನುಚರನ್ ನಿರಂತರಃ ಅಂದ್ರೆ ಭಗವಂತನನ್ನ ಕುರಿತು ಹೇಳ್ತಾ ಇರ್ತಕ್ಕಂತಹ ಶ್ಲೋಕ. ಒಬ್ಬ ಬಹಳ ಪರಿಶುದ್ಧ ಭಕ್ತರು ಭಗವಂತನನ್ನ ಕುರಿತು ಏನ್ ಹೇಳ್ತಾ ಇದ್ದಾರೆ? ಯಾವಾಗ ತಾನೇ ನಾನು ನಿತ್ಯವಾಗಿ ನಿರಂತರವಾಗಿ ನಿಮ್ಮ ಅನುಚರನಾಗ್ತೀನಿ. ಏಕೆ ಅಂತ ಹೇಳಿದ್ರೆ ಈ ಲೋಕದಲ್ಲಿ ಅನೇಕ ಜನರ ಅನುಚರರಾಗಿದ್ದೀವಿ ನಾವು. ಆಫೀಸ್ಗೆ ಹೋದ್ರೆ ಬಾಸ್ನ ಅನುಚರ, ಮನೇಲಿರ್ಬೇಕಾದ್ರೆ ಹೆಂಡತಿಯ ಅನುಚರ ಅಥವಾ ಹೆಂಡತಿ ಗಂಡನ ಅನುಚರ, ಇಬ್ರು ಕೂಡ ಮಕ್ಕಳ ಅನುಚರರು ಅಲ್ವಾ? ಸೊ ಆ ರೀತಿಯಲ್ಲಿ ಕೇವಲ ನಿನ್ನ ಅನುಚರ ಯಾವಾಗ ಆಗ್ತೀನಿ ನಾನು, ನಿನ್ನ ಅನುಯಾಯಿ ಯಾವಾಗ ಆಗ್ತೀನಿ ನಾನು. ಪ್ರಶಾಂತ ನಿಶೇಷ ಮನೋರಥಾಂತರಃ ಮನಸ್ಸಿನಲ್ಲಿ ಇರ್ತಕ್ಕಂಥ ಎಲ್ಲಾ ಕಲ್ಮಶಗಳು ಹೋಗಿ ಕೇವಲ ನಾನು ಸೇವಕನಾಗಿರ್ಬೇಕಂತಹ ಒಂದು ಪವಿತ್ರವಾದಂತಹ ಮನೋಭಾವನೆ ಯಾವಾಗ ತಾನೇ ನನ್ಗೆ ಬರುತ್ತೆ. ಕದಾ ಅಂತ ಹೇಳಿದ್ರೆ ಯಾವಾಗ? ಅಹಂ ಐಕಾಂತಿಕ ನಿತ್ಯ ಕಿಂಕರಃ ಏಕಾಂತ ಭಕ್ತ ಯಾವಾಗ ಆಗ್ತೀನಿ ನಾನು. ಏಕಾಂತ ಭಕ್ತ ಅಂತ ಹೇಳಿದ್ರೆ ಬೇರೆ ಯಾವುದೇ ಕರ್ಮಕ್ಕಾಗ್ಲಿ ಜ್ಞಾನಕ್ಕಾಗ್ಲಿ ಹೋಗೂಡದೆ, ಬೇರೆ ಯಾವುದೇ ದೇವತೆಗಳ ಆರಾಧನೆಗೂ ಹೋಗೂಡದೆ ಕೇವಲ ಭಗವಂತನ ಭಕ್ತನು ನಾನು ಯಾವಾಗ ಆಗ್ತೀನಿ. ಪ್ರಹರ್ಷಯಿಷ್ಯಾಮಿ ಸನಾತ ಜೀವಿತಂ. ಆ ರೀತಿಯಾದಂತ ದಿವಸ ಬಂದ್ರೆ ಆವಾಗ ನಾನು ನಿಜವಾಗ್ಲೂ ಸನಾತನ ಆಗ್ತೀನಿ. ಅಲ್ಲಿವರೆಗೆ ನಾನು ಅನಾಥ ಅಂತ ಹೇಳ್ತಾರೆ. ಅನಾಥ ಅಂತ ಹೇಳಿದ್ರೆ ಕೇವಲ ಯಾರಿಗೆ ತಂದೆ ತಾಯಂದ್ರು ಇರೋದಿಲ್ಲ ಅವರು ಮಾತ್ರ ಅಲ್ಲ, ಆದ್ರೆ ಯಾರು ಭಗವಂತನ ಜೊತೆಗೆ ತಮ್ಮ ಸಂಪರ್ಕವನ್ನ ಕಳ್ಕೊಂಡಿರ್ತಾರೆ ಅವರು ಅನಾಥರು. ಅದರಿಂದ ಯಾವಾಗ ಆ ಒಂದು ಅರಿವು ನನಗೆ ಬರುತ್ತೆ, ನಾನು ಭಗವಂತನ ಅನುಚರ ಮಾತ್ರ, ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಕಲ್ಮಶಗಳು ಹೋಗತ್ತೆ, ಮತ್ತೆ ನಾನು ಏಕಾಂತ ಭಕ್ತನಾಗಿರ್ತೇನೆ ಭಗವಂತನಿಗೆ, ಆವಾಗ ನಾನು ಸನಾತನಾಗ್ತೀನಿ ಅಂತ. ಸೊ ಆ ರೀತಿಯಾದಂತಹ ಒಂದು ತೀವ್ರ ಭಾವನೆ ಇದೆಯಲ್ಲ, ಅದನ್ನ ಈ ಅದೇ ಶ್ಲೋಕದ ಮೂಲಕ ಈ ಮೂರುವರು ಅಂದ್ರೆ ಹೇಳಿದ್ರೆ ಅಮರ, ಸಂತೋಷ ಮತ್ತೆ ಈ ವಲ್ಲಭ, ಈ ಮೂರುವರು ಚೈತನ್ಯ ಮಹಾಪ್ರಭುಗಳಲ್ಲಿ ವ್ಯಕ್ತಪಡಿಸ್ತಾರೆ. ಆಯ್ತಾ? ಸೊ ಅದಾದ್ಮೇಲೆ ಚೈತನ್ಯ ಮಹಾಪ್ರಭುಗಳು ಏನನ್ನ ಹೇಳ್ತಾರೆ ಅವ್ರಿಗೆ ಅನ್ನೋದನ್ನ ನಾವು ಮುಂದಿನ ವಾರ ಅದನ್ನ ಚರ್ಚೆ ಮಾಡೋಣ. ಇವಾಗ ಸಮಯವಾಗಿದೆ, ಅದರಿಂದ ಇವಾಗ ನಾವು ಇಲ್ಲಿ ನಿಲ್ಲಿಸ್ತಾ ಇದ್ದೀವಿ. ಎಲ್ಲರಿಗೆ ಬಹಳ ಧನ್ಯವಾದಗಳು. ಅನೇಕರು ಇವತ್ತು ಭಾಗವಹಿಸಿದ್ದೀರಾ, 30ಕ್ಕೂ ಹೆಚ್ಚು ಜನ ಇವತ್ತು ಭಾಗವಹಿಸಿದ್ದೀರಾ. ಎಲ್ಲರಿಗೆ ಬಹಳ ಧನ್ಯವಾದಗಳು. ಇದೇ ರೀತಿಯಲ್ಲಿ ಮುಂದಿನ ವಾರ ರೂಪ ಗೋಸ್ವಾಮಿ ಅವರದೇ ಚರಿತ್ರೆಯನ್ನು ಮುಂದುವರಿಸ್ತೇವೆ. ಪ್ರಾಯಶಃ 4 ವಾರ ಆಗುತ್ತೆ ಅಂತ ಕಾಣುತ್ತೆ. ಅದಾದ್ಮೇಲೆ ಮುಂದಿನ ಸನಾತನ ಗೋಸ್ವಾಮಿ ಅವರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಶ್ರೀಲ ರೂಪ ಗೋಸ್ವಾಮಿ ಪಾದ ಕಿ ಜೈ, ಷಡ್ಗೋಸ್ವಾಮಿ ಪ್ರಭು ಕಿ ಜೈ, ಶ್ರೀಲ ಪ್ರಭು ಜೈ. ಒಂದೇ ನಿಮಿಷ ನಾನು ಒಂದು ತೋರ್ಸೋದು ಮರ್ತು ಬಿಟ್ಟೆ. ಒಂದೇ ನಿಮಿಷ, ನಾನು ಒಂದು ಸಣ್ಣ, ಎಲ್ಲರೂ ಹಾಗೆ ಇರಿ, ಒಂದೇ ನಿಮಿಷ, ಒಂದು ಸಣ್ಣ ಸ್ಲೈಡ್ ಅನ್ನ ತೋರ್ಸೋದು ಮರ್ತು ಬಿಟ್ಟೆ ನಾನು. ಅದೇನಂದ್ರೆ ಎಲ್ಲರಿಗೂ ಬಹಳ ಆಸಕ್ತಿಯುತವಾದಂತಹ ವಿಷಯ. ಹಾಗೆ ಇರಿ ಒಂದೇ ನಿಮಿಷ, ಅದನ್ನ ಮತ್ತೆ ನಾನು ತೋರಿಸ್ತೀನಿ. ಇವಾಗ ಒಂದು ಸಣ್ಣ ಮತ್ತೆ ಬಂದಿದೆ ಅಲ್ವಾ? ಓಕೆ, ಒಂದು ಸಣ್ಣ ರಸಪ್ರಶ್ನೆ ತರ ನಾನು ಮಾಡಿದ್ದೀನಿ, ಆಯ್ತಾ? ಕ್ವಿಜ್ ತರ. ಕೊನೆಗೆ ಎಲ್ಲರೂ ಹೋಗೋದಕ್ಕಿಂತ ಮುಂಚೆ ಸುಮ್ನೆ ಎಲ್ಲರಿಗೂ ಒಳ್ಳೆ ಚೆನ್ನಾಗಾಗ್ಲಿ, ಎಲ್ಲರಿಗೂ ಒಳ್ಳೆ ಮೂಡ್ ಆಗ್ಲಿ, ಮತ್ತೆ ಎಲ್ಲರೂ ಎಷ್ಟು ಕೇಳಿದ್ದೀರಾ ಅಂತ ಕೂಡ ನಮ್ಗೆ ಗೊತ್ತಾಗತ್ತೆ. ಅಂದ್ರೆ ನಾನು ಯಾರನ್ನೂ ಟೆಸ್ಟ್ ಮಾಡ್ತಾ ಇಲ್ಲ, ಸುಮ್ನೆ ಹಾಗೆ, ಆಯ್ತಾ? ಕೊನೆಗೆ ಇಲ್ಲಿದೆ ನೋಡಿ. ಸೊ ಇವಾಗ ನಾನು ಇದನ್ನ ತೋರಿಸ್ತೀನಿ. ಯಾರ್ಯಾರಿಗೆ ಉತ್ತರ ಗೊತ್ತಿರುತ್ತೆ ನೀವು ಇದರಲ್ಲಿ ಕೂಕೋಬೇಡಿ, ಆದ್ರೆ ನೀವು ಖಂಡಿತವಾಗ್ಲೂ ನೀವೇನ್ ಮಾಡ್ಬೋದು ಅಂದ್ರೆ ನಿಮ್ಮ ಕೈ ಎತ್ತದಿದೆಯಲ್ಲ, ಹ್ಯಾಂಡ್ ರೈಸ್ ಆಪ್ಷನ್ ಇದೆಯಲ್ಲ, ಅದನ್ನ ನೀವು ಮಾಡಿ.
ಅವಾಗ ನಾನು ಕರಿತೀನಿ, ಅವಾಗ ನೀವು ಉತ್ತರವನ್ನ ಕೊಡ್ಬೋದು. ಆಯ್ತಾ? ಸೊ ಒಂದೊಂದಾಗಿ ಕೇವಲ 5-6 ಪ್ರಶ್ನೆಗಳಿದೆ ಅಷ್ಟೇ ಇದರಲ್ಲಿ. ಇವತ್ತು ನಾವೇನ್ ಚರ್ಚೆ ಮಾಡಿದ್ವಿ ಅದ್ರ ಬಗ್ಗೆನೇ ಇದೆ. ಆಯ್ತಾ? ಸೊ ಅದನ್ನ ತೋರಿಸ್ತೀನಿ. ದಯವಿಟ್ಟು ಯಾರು ಅನ್ಮ್ಯೂಟ್ ಮಾಡ್ಕೊಂಡು ನೀವು ಹೆಸರು ನಿಮ್ಮ ಉತ್ತರವನ್ನ ನೀವು ಹೇಳಬೇಡಿ ಅಥವಾ ಕೂಕೋಬೇಡಿ. ಖಂಡಿತವಾಗ್ಲೂ ನಿಮಗೆ ಗೊತ್ತಿರತ್ತೆ, ಮತ್ತೆ ಅದನ್ನ ಹೇಳೋದಕ್ಕೆ ಬಹಳ ನಿಮ್ಗೆ ಕುತೂಹಲ ಇದ್ದೇ ಇರುತ್ತೆ ನಿಮ್ಗೆ ಅಂತ ಗೊತ್ತಿದೆ. ನಿಮ್ಗೆ ಆ ರೀತಿಯಾದಂತ ಇರುತ್ತೆ. ಆದ್ರೆ ದಯವಿಟ್ಟು ಹಂಗ್ ಮಾಡಬೇಡಿ. ಹ್ಯಾಂಡ್ ರೈಸ್ ಮಾಡಿ, ಆಮೇಲೆ ನಾನು ಕರಿತೀನಿ, ನೀವು ಹೇಳ್ಬೋದು. ಆಯ್ತಾ? ಸೊ ಮೊದಲನೇ ಪ್ರಶ್ನೆ, ಇವತ್ತು ನಾವೇನ್ ಚರ್ಚೆ ಮಾಡಿದ್ವಿ ಅದ್ರ ಬಗ್ಗೆನೇ ಇದೆ. ಮೊದಲನೇ ಪ್ರಶ್ನೆ ಇರೋದು, 12ನೇ ಶತಮಾನದಲ್ಲಿ ಇದ್ದ ಕರ್ನಾಟಕದ ರಾಜ ಯಾರಿದ್ದ, ಅವನ ಹೆಸರೇನು? ಯಾರು ಗೊತ್ತಿದೆ ದಯವಿಟ್ಟು ಕೈ ಎತ್ತಿ ಝೂಮ್ ನಲ್ಲಿ ನಾನು ಕೇಳ್ತೀನಿ. ಓಕೆ, ಚಂದ್ರಮೌಳಿ ಪ್ರೋ ಹೇಳಿ. ಪ್ರಭುಜಿ, ಸರ್ವಜ್ಞ ಪ್ರಭುಜಿ. ದಯವಿಟ್ಟು ಸರ್ವಜ್ಞ. ಖಂಡಿತ, ಧನ್ಯವಾದಗಳು. ಕರೆಕ್ಟ್ ಆಗಿ ಹೇಳಿದ್ದಾರೆ ಎಲ್ಲರೂ. ಒಂದು ನಿಮ್ಮ ಮನೆಗಳಿದ್ದಲೇ ಅವ್ರಿಗೆ ಚಪ್ಪಾಳೆ ಹೊಡಿಬಹುದು, ನಾನು ಇಲ್ಲಿಂದ ಹೊಡಿತೀನಿ. ಸರ್ವಜ್ಞ ಜಗದ್ಗುರು ಅಂತ ಅವನ ಹೆಸರು. ಆಯ್ತಾ? ಸೊ ಎಲ್ಲರೂ ಇವಾಗ ನೀವು ನಿಮ್ಮ ಹ್ಯಾಂಡ್ ರೈಸ್ ಅನ್ನ ಕೆಳಗಡೆ ಮಾಡಿ. ಇವಾಗ ಮತ್ತೆ ನಾನು ಕೇಳ್ತೀನಿ. ಎರಡನೇ ಪ್ರಶ್ನೆ, ತನ್ನ ಧನುರ್ವಿದ್ಯೆಯ ಬಲದಿಂದ ರಾಜ್ಯವನ್ನೇ ತನ್ನ ಅಣ್ಣನಿಂದ ದೋಚಿದ ವ್ಯಕ್ತಿಯ ಹೆಸರೇನು? ಮಾಧುರಿ ಮಾತಾಜಿ ಹೇಳಿ. ಹರಿಹರ. ಕರೆಕ್ಟ್ ಆನ್ಸರ್. ಥ್ಯಾಂಕ್ ಯು ಮಾತಾಜಿ. ಹರಿಹರ ಯಾರಿಂದ ದೋಚ್ತಾನೆ? ಮತ್ತೆ ಇವಾಗ ಹ್ಯಾಂಡ್ ರೈಸ್ ನ ಕೆಳಗ್ ಮಾಡ್ಬಿಡಿ. ಇವಾಗ ನೀವು ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ, ಎಲ್ಲರೂ ಅವರಿಗೆ ಚಪ್ಪಾಳೆ ಹೊಡಿಬಹುದು. ಮತ್ತೆ ಹರಿಹರ ಯಾರಿಂದ ದೋಚ್ತಾನೆ ಅದು ಅಲ್ಲಿ ಪ್ರಶ್ನೆ ಇಲ್ಲಾದ್ರೆ ನಾನು ಕೇಳ್ತಾ ಇದ್ದೀನಿ. ಒಂದ್ ನಿಮಿಷ, ಬೇರೆ ಯಾರಾದ್ರೂ ಇದ್ದೀರಾ? ಓಕೆ, ಮಾಧುರಿ ಮಾತಾಜಿ ನೀವೇ ಹೇಳ್ಬಿಡಿ. ರೂಪೇಶ್ವರ. ಕರೆಕ್ಟ್. ರೂಪೇಶ್ವರ. ಥ್ಯಾಂಕ್ ಯು ಮಾತಾಜಿ. ಎಲ್ಲರೂ ಅವ್ರಿಗೆ ಚಪ್ಪಾಳೆ ಹೊಡಿಬಹುದು. ಮತ್ತೆ ಮೂರನೇ ಪ್ರಶ್ನೆ, ರೂಪ ಸನಾತನ ಮತ್ತೆ ಜೀವ ಗೋಸ್ವಾಮಿ ಅವರ ತಂದೆ ತಾಯಿಯ ಹೆಸರೇನು? ಇದೆಲ್ಲ ನೀವು ಕೂಲಂಕುಷವಾಗಿ ನೀವು ಕೇಳಿದ್ರೆ ಇದೆಲ್ಲ ಗೊತ್ತಿರುತ್ತೆ. ಓಕೆ, ಮಂಜುಳಾ ಮಾತಾಜಿ ಅವರು. ಕೃಷ್ಣ ಪ್ರಭು, ಕುಮಾರ ದೇವರು ಮತ್ತೆ ರೇವತಿ. ಖಂಡಿತ, ಧನ್ಯವಾದಗಳು. ಕರೆಕ್ಟ್, ಎಕ್ಸಾಕ್ಟ್. ಕುಮಾರ ದೇವ ಮತ್ತೆ ರೇವತಿ ದೇವಿ ಅಂತ ಅವರ ತಂದೆ ತಾಯಿಯ ಹೆಸರು. ಥ್ಯಾಂಕ್ ಯು ಮಾತಾಜಿ, ಧನ್ಯವಾದಗಳು. ಮುಂದಿನ ಪ್ರಶ್ನೆ, ಗುಪ್ತ ವೃಂದಾವನದಲ್ಲಿ ಸಂಸ್ಥಾಪಿಸಿದ ಮೂರ್ತಿಯ ಹೆಸರೇನು? ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಯಾರ್ದು ಹೆಸರು ಬರ್ತಾ ಇದಿಲ್ಲ, ಯಾರ್ದು ಶಬ್ದ ಬರ್ತಾ ಇದೆ. ಓಕೆ, ಸೊ ಗುಪ್ತ ವೃಂದಾವನದಲ್ಲಿ ಸಂಸ್ಥಾಪಿಸಿದ ಮೂರ್ತಿಯ ಹೆಸರೇನು? ಶೀಲಾ ಮಾತಾಜಿ ಅವರು, ಶೀಲಾ ಮಂಜುನಾಥ್ ಹೇಳಿ. ಹರೇ ಕೃಷ್ಣ ಪ್ರಭುಜಿ, ರಾಧಾ ಮದನ್ ಮೋಹನ್. ಖಂಡಿತ ಕರೆಕ್ಟ್, ರಾಧಾ ಮದನ ಮೋಹನ. ಆಯ್ತಾ? ಮದನ ಮೋಹನ ವಿಗ್ರಹ ಅಂತ ಅಲ್ಲಿ ಬರುತ್ತೆ. ಓಕೆ, ಮತ್ತೆ ಇನ್ನು ಎರಡನೇ ಪ್ರಶ್ನೆ, ಆ ಮೂರು ಅಣ್ಣ ತಮ್ಮಂದಿರ ಗುರುಗಳ ಹೆಸರೇನು? ಯಾರು ಹೇಳ್ತೀರಾ? ಸವಿತಾ ಮಾತಾಜಿ ಹೇಳಿ. ಸಾರ್ವಭೌಮ ಭಟ್ಟಾಚಾರ್ಯ. ಇಲ್ಲ, ಸಾರ್ವಭೌಮ ಭಟ್ಟಾಚಾರ್ಯರ ಅಣ್ಣ. ಸಾರ್ವಭೌಮ ಭಟ್ಟಾಚಾರ್ಯ ಅನ್ನೋರು ಅವ್ರ ಗುರುಗಳಲ್ಲ, ಆದ್ರೆ ಅವರ ಅಣ್ಣ ಅಂತ ಹೇಳಿದ್ದೆ ಅಲ್ವಾ? ಓಕೆ, ವನಜಾ ಮಾತಾಜಿ ಅವರು ಬಹಳ ನಿಕಟವಾಗಿ ಬಂದ್ರು, ಆದ್ರೆ ಅವ್ರ ಅಣ್ಣ. ವನಜಾ ಮಾತಾಜಿ ಅವರು ಹೇಳಿ. ಸರ್ವಾನಂದ ವಿದ್ಯಾ ವಾಚಸ್ಪತಿ. ಸರ್ವಾನಂದ ವಿದ್ಯಾ ವಾಚಸ್ಪತಿ ಅಲ್ವಾ? ವಾಚಸ್ಪತಿ ಅಂತ ಹೇಳಿದ್ರೆ ಮಾತಿನ ಚಾತುರ್ಯ, ವಾಕ್ ಚಾತುರ್ಯ ಅಂತ ಹೇಳ್ತಾರಲ್ಲ, ವಾಕ್ಪಟುತ್ವವನ್ನ ಹೊಂದಿರತಕ್ಕಂಥವ್ರವ್ರಿಗೆ ವಾಚಸ್ಪತಿ. ವಿದ್ಯಾ ವಾಚಸ್ಪತಿ ಅಂತ ಹೇಳಿದ್ರೆ ವಿದ್ಯೆಯನ್ನ ಕೂಡ ಹೊಂದಿರತಕ್ಕಂಥವ್ರು, ವಾಕ್ ಚಾತುರ್ಯವನ್ನ ಕೂಡ ಹೊಂದಿರತಕ್ಕಂಥವ್ರು, ಅಥವಾ ಆ ವಿದ್ಯೆಯನ್ನ ತಮ್ಮ ವಾಕ್ ಚಾತುರ್ಯದಿಂದ ಎಲ್ಲರಿಗೂ ಮುಟ್ಟಿಸುವಂತವ್ರು. ಮತ್ತೆ ಸರ್ವಾನಂದ ಅಂದ್ರೆ ಯಾವಾಗ್ಲೂ ಆನಂದವಾಗಿ ಇರ್ತಕ್ಕಂಥವ್ರು, ಆ ರೀತಿ. ಸೊ ಅವರ ಹೆಸರು ಸರ್ವಾನಂದ ವಿದ್ಯಾ ವಾಚಸ್ಪತಿ. ಇವಾಗ ಮತ್ತೆ ನೀವು ನಿಮ್ಮ ಹ್ಯಾಂಡ್ ರೈಸ್ ನ ಕೆಳಗೆ ಮಾಡಬಹುದು. ಕೊನೆಯ ಪ್ರಶ್ನೆ, ಚೈತನ್ಯ ಮಹಾಪ್ರಭು ಅವರು ಅಪಾಯಕಾರಿ ಎಲ್ಲವೆಂದು ತಿಳಿಸಿಕೊಟ್ಟ ನವಾಬ್ ಹುಸೇನ್ ಶಾವಿನ ಮಂತ್ರಿಯ ಹೆಸರೇನು? ಇವಾಗ ನೀವು ಬೇರೆಯವ್ರು ಯಾರಾದ್ರೂ, ಇಲ್ಲಿವರೆಗೆ ಯಾರು ಉತ್ತರ ಹೇಳಿಲ್ಲ ಅಂತವ್ರು ಯಾರಾದ್ರೂ ಹೇಳಿದ್ರೆ ಸಂತೋಷ. ಎಲ್ಲರಿಗೂ ಗೊತ್ತಾಯ್ತಲ್ವಾ ಪ್ರಶ್ನೆ? ಚೈತನ್ಯ ಮಹಾಪ್ರಭು ಅಪಾಯಕಾರಿ ಅಲ್ಲ, ಅವರ ಉಪಸ್ಥಿತಿ ನಮ್ಮ ಸಾಮ್ರಾಜ್ಯದಲ್ಲಿ
ಅಪಾಯಕಾರಿ ಅಲ್ಲ ಅಂತ ಹೇಳಿದಂತಹ ನವಾಬ್ ಹುಸೇನ್ ಶಾವಿನ ಮಂತ್ರಿ, ಅವ್ರ ಹೆಸರೇನು? ಓಕೆ, ಶೀಲಾ ಮಾತಾಜಿ ಇದನ್ನ ಹೇಳ್ತೀರಾ? ಹರೇ ಕೃಷ್ಣ ಪ್ರಭುಜಿ, ಕೇಶವ ಛತ್ರಿ ಪ್ರಭು. ಖಂಡಿತ, ಧನ್ಯವಾದಗಳು ಮಾತಾಜಿ. ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀರಾ, ಎಲ್ಲರೂ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀರಾ. ಸುಮ್ನೆ ಎಲ್ಲರಿಗೂ ಒಳ್ಳೆ ಇದು ಸಮಾಪ್ತಿ ಮಾಡೋದಕ್ಕಿಂತ ಮುಂಚೆ ಒಳ್ಳೆ ಮೂಡಿರ್ಲಿ ಅಂತ ಕೇಳಿದ್ದೆ ಅಷ್ಟೇನೆ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಾರ ಅಂದ್ರೆ ಮುಂದಿನ ಸೋಮವಾರ 23ನೇ ತಾರೀಕು ಅಂತ ಕಾಣುತ್ತೆ, ಮತ್ತೆ ಭೇಟಿ ಮಾಡಿ ಇದನ್ನ ಮುಂದುವರಿಸ್ತೇವೆ. ಇವಾಗ ಯಾರಿಗಾದ್ರೂ ಪ್ರಶ್ನೆ, ಟೀಕೆ, ಟಿಪ್ಪಣಿ ಏನಾದ್ರು ಇದ್ರೆ ದಯವಿಟ್ಟು ನೀವು ಹಂಚ್ಕೋಬಹುದು. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಏನಾದ್ರು ಇದೆಯಾ? ಹರೇ ಕೃಷ್ಣ ಪ್ರಭುಜಿ, ಹೇಳಿ ಅದೇ ಮಾತಾಜಿ. ನೀವು ಪೃಥ್ವಿ ದೀತೆ ಆಚೆಯತ ಆ ಶ್ಲೋಕ ಅದು ಗ್ರೂಪಲ್ಲಿ ಹಾಕಕ್ಕಾಗತ್ತಾ ಪ್ರಭುಜಿ? ಅಥವಾ ಎಲ್ಲಿ ಸಿಗುತ್ತೆ ಹೇಳಿ ಪ್ರಭುಜಿ ಅದು ಶ್ಲೋಕ? ನಗರ ಗ್ರಾಮ್ ಸರ್ವತ್ರ ಪ್ರಚಾರ ಹೋಯ್ಬೆ ಮೋರ ನಾಮ ಅದ. ಹಾ ಪ್ರಭುಜಿ, ಅದು ಗ್ರೂಪಲ್ಲಿ ಹಾಕ್ತೀರಾ ಅಥವಾ ಎಲ್ಲಿ ಸಿಗುತ್ತೆ ಅಂತ ಹೇಳಕ? ನೀವು ನಮ್ಮ ಗ್ರೂಪ್ ಅಲ್ಲಿ ಇದ್ದೀರಾ ಅಲ್ವಾ? ಷಡ್ಗೋಸ್ವಾಮಿ ವೈಭವ ಅಂತ ಗ್ರೂಪ್, ಕನ್ನಡ ಗ್ರೂಪ್ ಚಾನಲ್ ಗ್ರೂಪ್. ಓಕೆ, ಅದ್ರಲ್ಲಿ ಹಾಕ್ತೀನಿ ಇವಾಗ. ಇದಾದ ಕೂಡಲೇ ನಾನು ಹಾಕ್ತೀನಿ, ಆಯ್ತಾ? ಧನ್ಯವಾದ. ಬೇರೆ ಯಾರಾದ್ರೂ ಪ್ರಶ್ನೆ ಯಾರಿಗಾದ್ರೂ ಇದೆಯಾ? ಅಥವಾ ಟೀಕೆ ಟಿಪ್ಪಣಿ ಯಾರಿಗಾದ್ರೂ ಇದೆಯಾ? ಹರೇ ಕೃಷ್ಣ ಪ್ರಭುಜಿ, ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ. ಷಡ್ಗೋಸ್ವಾಮಿ ಬಗ್ಗೆ ನಾವು ತುಂಬಾ ಡೀಟೇಲ್ ಆಗಿ ತಿಳ್ಕೊತಾ ಇದೀವಿ. ತುಂಬಾ ಚೆನ್ನಾಗಿ ಅರ್ಥೈಸ್ತಾ ಇದ್ದೀರಾ ನೀವು. ತುಂಬಾ ಸಂತೋಷ ಆಯ್ತು. ಧನ್ಯವಾದಗಳು ಮಾತಾಜಿ. ಎಲ್ಲ ನಮ್ಮ ಆಚಾರ್ಯರೆಲ್ಲ ಕೊಟ್ಟಿದ್ದಾರೆ, ಅದನ್ನೇ ಅಷ್ಟೇ. ಹೇಳಿ ಮಾತಾಜಿ. ಲಾಸ್ಟ್ ವೀಕ್ ನನಗೆ ಅಟೆಂಡ್ ಆಗ್ಲಿಕ್ಕೆ ಆಗಿಲ್ಲ, ಅದರದ್ದೇನಾದ್ರು ಲಿಂಕ್ ಕಳಿಸ್ತೀರಾ ನನಗೆ ಲಾಸ್ಟ್ ವೀಕ್? ಹೌದು, ನೀವು ಇದರ ಚಾಟ್ ಅನ್ನು ನೋಡಿದೆ. ನೀವು ಲಾಸ್ಟ್ ವೀಕ್ ಆಗ್ಲೇ ನಮ್ಮ ಇಸ್ಕಾನ್ ಕನ್ನಡ ಚಾನಲ್ ನಲ್ಲಿ ಇದೆ ಮಾತಾಜಿ. ಅದರದ್ದು ಇವತ್ತು ಮತ್ತೆ ನಾನು ಕಳಿಸ್ತೀನಿ. ಇವತ್ತು ಮತ್ತೆ ಲಿಂಕ್ ನಾನು ಕಳಿಸ್ತೀನಿ. ಲಾಸ್ಟ್ ವೀಕ್ ಆಗ್ಲೇ ಅಪ್ಲೋಡ್ ಮಾಡಾಗಿದೆ, ಒಂದ್ ವಾರ ಆಯ್ತು. ಅದನ್ನ ಮತ್ತೆ ನಾನು ಕಳಿಸ್ತೀನಿ, ಆಯ್ತಾ? ಯಾವ್ದಾದ್ರು ಪ್ರಶ್ನೆ ಇದೆಯಾ? ಧನ್ಯವಾದಗಳು ಮಾತಾಜಿ. ಮಿಸ್ಕಿನ್ ಪ್ರೋ ಎಲ್ಲ ಇದೂನು ನೀವು ರೆಕಾರ್ಡಿಂಗ್ ಕಳಿಸ್ತೀರಾ ಪ್ರಭುಜಿ ಇದ್ರ ಚಾನಲ್ಗೆ ಎಲ್ಲ ವಾರ? ಖಂಡಿತ, ಹೌದು. ಈ ವಾರದ್ದು ಇವತ್ತು ಮಾಡಿದ್ದು ಕೂಡ ಇವತ್ತೇ ನಾನು ಕಳಿಸ್ತೀನಿ, ಗ್ರೂಪ್ ನಲ್ಲಿ ನಾನು ಕಳಿಸ್ತೀನಿ. ನಮ್ ಗ್ರೂಪ್ ಇದೆಯಲ್ಲ, ಗ್ರೂಪ್ ನಲ್ಲಿ ಸೇರಿಲ್ಲ ಅಂತ ಹೇಳಿದ್ರೆ ನೀವು ಇಸ್ಕಾನ್ ಕನ್ನಡ ಕಮ್ಯುನಿಟಿಗೆ ಹೋದ್ರೆ ಅಲ್ಲಿ ನಮ್ ಗ್ರೂಪ್ ಸಿಗತ್ತೆ, ಅದನ್ನ ಸೇರ್ಬೋದು. ಸರಿ, ಆಯ್ತಾ? ಧನ್ಯವಾದ. ಮಿಸ್ಕಿನ್ ಪ್ರೋ ಏನೋ ಹೇಳ್ಬೇಕಾ? ನೀವು ಕೈ ಎತ್ತಿದ್ದೀರಲ್ಲ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ್. ದಂಡೋತ್ ಪ್ರಣಾಮ್. ರೂಪ ಗೋಸ್ವಾಮಿಯವರು ಅಲ್ಲಿ ರಾಮಕೇಳಿಯಲ್ಲಿ ಮೊದಲು ಭೇಟಿಯಾದಾಗ, ಭೇಟಿ ಆದ್ಮೇಲೆ ಇಲ್ಲಿ ದಶಾಶ್ವಮೇಧ ಘಾಟ್ನಲ್ಲಿ ಸೆಕೆಂಡ್ ಟೈಮ್ ಭೇಟಿ ಆದ್ರ ಅವರು ಚೈತನ್ಯ ಮಹಾಪ್ರಭುಗಳಿಗೆ. ದಶಾಶ್ವಮೇಧ ಘಾಟದಲ್ಲಿ ಅವರು 2ನೇ ಸತಿನೋ 3ನೇ ಸತಿನೋ ಅದನ್ನ ನೋಡ್ಬೇಕು. ಆದ್ರೆ ರಾಮಕೇಲಿಯಲ್ಲಿ ಭೇಟಿ ಆದ್ಮೇಲೆ ಮಹಾಪ್ರಭು ಅವ್ರಿಗೆ ಆದೇಶವನ್ನ ಕೊಡ್ತಾರೆ, ನೀವು ಇದನ್ನ ಮುಂದುವರಿಸಿ, ನಿಮ್ಮ ಸಾಮ್ರಾಜ್ಯವನ್ನ ಅಂದ್ರೆ ನಿಮ್ಮ ಯಾವ ಹುದ್ದೆ ಇದ್ದೀರಾ ಅದನ್ನ ಮುಂದುವರಿಸಿ. ಅದಾದ್ಮೇಲೆ ಯಾವಾಗ ಕೃಷ್ಣ ನಿಮ್ಮನ್ನ ಕರೀತಾನೆ ಆವಾಗ ನೀವು ಎಲ್ಲವನ್ನ ಬಿಟ್ಟು ವೃಂದಾವನಕ್ಕೆ ಹೋಗ್ಬೋದು ಅಂತ ಹೇಳಿ ವೃಂದಾವನಕ್ಕೆ ಹೋಗ್ತಾರೆ. ಸನಾತನ ಗೋಸ್ವಾಮಿ ಅವರು ಆಮೇಲೆ ಬರ್ತಾರೆ. ವೃಂದಾವನದಿಂದ ಅವರು ಮಹಾಪ್ರಭುವನ್ನ ಹುಡ್ಕೊಂಡು ಬರ್ತಾರೆ. ಆವಾಗ ಅಲ್ಲಿ ಪ್ರಯಾಗ್ರಾಜದಲ್ಲಿ ಅವರು ಭೇಟಿ ಅಂದ್ರೆ 2ನೇ ಸತಿ, ಅಂದ್ರೆ 2ನೇ ಸತಿ ಅಂತ ನನ್ಗೆ ಅನ್ಸುತ್ತೆ. 90% 2ನೇ ಸತಿನೇ ಇರಬೇಕು. ಪ್ರಯಾಗ್ರಾಜದಲ್ಲಿ ಅವ್ರಿಗೆ 10 ದಿವಸಗಳ ಕಾಲ ಅಲ್ಲಿ ದಶಾಶ್ವಮೇಧ ಘಾಟದಲ್ಲಿ, ಇವಾಗ ನೀವು ಇದನ್ನ ಕಳಿಸಿದ್ದೀರಲ್ಲ, ಬಹಳ ನೋಡಿದೆ ನಾನು ಅದನ್ನ, ಆ ಚಿತ್ರವನ್ನ. ಅಲ್ಲಿ 10 ದಿವಸಗಳ ಕಾಲ ರೂಪ ಗೋಸ್ವಾಮಿ ಅವ್ರಿಗೆ ಕೇವಲ ಅವ್ರಿಗೆ ಮಾತ್ರ ಅವರು ಉಪದೇಶವನ್ನ ಕೊಡ್ತಾರೆ. ಚೈತನ್ಯ ಮಹಾಪ್ರಭು ತಮ್ಮ ಸರ್ವೋಚ್ಚ ಉಪದೇಶವನ್ನ ಕೊಡ್ತಾರೆ. ಅದೇ ರೀತಿಯಲ್ಲಿ ವಾರಾಣಸಿಯಲ್ಲಿ ಸನಾತನ ಗೋಸ್ವಾಮಿ ಬರ್ತಾರೆ. ಅಂದ್ರೆ 2ನೇ ಸತಿನೇ ಇರಬೇಕು ನನಗೆ ಮೋಸ್ಟ್ಲಿ ಅನ್ಸೋ ಹಾಗೆ. ಥ್ಯಾಂಕ್ ಯು ಪ್ರಭು. ಧನ್ಯವಾದಗಳು. ಓಕೆ, ಸೊ ಸಮಯ ಆಗ್ತಾ ಇದೆ, ಇವಾಗ 8:30 ಆಗಿದೆ. ಅದರಿಂದ ಇಲ್ಲಿ ನಿಲ್ಲಿಸ್ತೀವಿ. ಮತ್ತೆ ಮುಂದಿನ ವಾರ ಭೇಟಿಯಾಗಿ ಇದರ ಚರ್ಚೆಯನ್ನು ಮುಂದುವರಿಸೋಣ. ಎಲ್ಲರಿಗೆ ಧನ್ಯವಾದಗಳು. ಹರೇ ಪಾದ ಕಿ ಜೈ. ಷಡ್ಗೋಸ್ವಾಮಿ ಪ್ರಭುಗಣ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ.